ನಗುವು ಸಹಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳಿದ ನಗು ಗತಿಶಯ ಧರ್ಮ. ನಗುವ ನಗಿಸಿ ನಗುತ್ತ ಬಾಳುವ ವರವ ನಿಮಗೆ ನೀವು ಕೇಳೋ ಮಂಕುತಿಮ್ಮ. ನಾಳೆ ಮಂಡೆ ಮತ್ತೆ ಆಫೀಸಿಗೆ ಕೆಲಸ ಸಾವಿರ ಹೊಟ್ಟಿರ್ಬೋದು. ಅದೆಲ್ಲ ಮರೆತು ಮನಸಾರಕ್ಕೆ ಬರೀತೀರಾ, ಖಂಡಿತನೇ ಕಷ್ಟ. ಈ ಹಾಸ್ಯದಲ್ಲಿ ಸಿಂಚನ ತಂಡದ ಒಂದು ವಿನೂತನ ಪ್ರಯತ್ನ. ನಮ್ಮೆಲ್ಲ ಪ್ರಯತ್ನಗಳನ್ನು ನೀವು ಊರಲ್ಲಿ ರೆಸ್ಪಾನ್ಸ್ ಕೊಟ್ಟಿಗೆ ಸ್ವಾಗತಿಸಿದ ನಿಮ್ಮ ಪ್ರೋತ್ಸಾಹ ನಮಿಸ್ಕೊಡ್ತೀವಿ. ಇಂದಿನ ಬಿಯಾಂಡ್ ರಿಯಾಲಿಟಿ ಅರ್ಪಿಸುವ ಸಿಂಚನ ಹಾಸ್ಯದಲ್ಲಿ ಕಾರ್ಯಕ್ರಮಕ್ಕೆ ನನ್ನೆಲ್ಲ ಶಿಕ್ಷಣ ಬಂಧುಗಳಿಗೆ ಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದ ಪ್ರಾಯೋಜಕರು ಬಿಯಾಂಡ್ ರಿಯಾಲಿಟಿ, ಸಹ ಪ್ರಾಯೋಜಕರು ಪ್ರೀತಿ ಅಂಡ್ ಸುದೀಪ್ ಕೋಹ್ಲಿ. ಹಾಗೆ ಸ್ನ್ಯಾಕ್ಸಿ ಅವರು ಇವತ್ತು ಸ್ಟಾಲ್ ಇಟ್ಟಿದ್ದಾರೆ. ಇಲ್ಲಿ ಕಲೆಕ್ಟ್ ಆಗೋ ಏನೇ ಕಲೆಕ್ಟ್ ಆಗೋದ್ರೆ 50% ಶಿಕ್ಷಣ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ನಗರದಲ್ಲಿ ಡಬಲ್ ಗಮನ ಇದೆ. ನಮ್ಮನ್ನ ನಡೆಸೋಕೆ ಕನ್ನಡದ ನೆಚ್ಚಿನ ಪ್ರತಿಭಾವಂತರು ಬಂದಿದ್ದಾರೆ. ಮೊದಲನೇದು ಸ್ಟ್ಯಾಂಡ್ ಅಪ್ ಕಾಮಿಡಿ ದೊಡ್ಡ ಅದ್ಭುತ ಸ್ಟಾರ್. ಅವರು IT ಲೈಫ್ ಇರಲಿ, ಮಿಡಲ್ ಕ್ಲಾಸ್ ಲೈಫ್ ಇರಲಿ, ಅತ್ತೆ ಸೊಸೆಗಳ ನಮ್ಮ ನಡುವೆ ಸಾಮಾನ್ಯ ವಿಷಯವನ್ನು ಇಟ್ಕೊಂಡು ಒಂದು ಒಳ್ಳೆ ಕಾಮಿಡಿ ಮಸಾಲೆ ಹಾಕಿ ಒಂದು ಅದ್ಭುತವಾದ ನಮಗೆ ರಸವನ್ನು ನಡೆಸ್ತಾರೆ. ಅದರಲ್ಲಿ ಇವರು ತುಂಬಾ ಎಕ್ಸ್ಪರ್ಟ್. ನಿಮಗೆಲ್ಲ ಗೊತ್ತಿರುವ ಕ್ಯಾಂಡಿಡೇಟ್ ಅಲ್ವ, ಮಿಡಲ್ ಕ್ಲಾಸ್ IT ಬಾಳು ಹಾಗೂ ಅತ್ತೆ ಸೊಸೆ ಜೊತೆ ತುಂಬ ಅದರ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ ಯೂಸ್ ಪಡೆದು ಉಪಯೋಗಿಸ್ತಾರೆ. ಇವರು 450ಕ್ಕೂ ಹೆಚ್ಚು ವೇಷಗಳನ್ನು ಮಾಡಿ ಜಗತ್ತಿನಾದ್ಯಂತ ಕನ್ನಡಿಗರನ್ನು ರಚಿಸಿದ್ದಾರೆ. ಇವರ ಅದ್ಭುತವಾದ ಆಂಕರಿಂಗ್, ಸಾಕಷ್ಟು ಸ್ಪಾಂಟೇನಿಯಸ್ ಆದ ಗ್ರೋವರ್ ಹಾಗೂ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಒಳಗೆ ನೀವೆಲ್ಲ ಕಾಯ್ದೆ ತೋರಿಸ್ತೀನಿ. ನಿಮ್ಮೆಲ್ಲರೂ ಚಪ್ಪಾಳೆ ವಿಷಯದಲ್ಲಿ ಬೇರೆ ಸಡನ್ ಆಗಿ ಯಾರಿಗೂ ಸಾಂಗ್ನ ಫಾರ್ವರ್ಡ್ ಮಾಡಿದ್ದು ಯಾರಪ್ಪ ಸರ್? DJ ನೀವೇನಾ? ಓಹ್ ವೆರಿ ನೈಸ್ ಸರ್. ಪಾಪ ಇವಾಗ ನಾ ಇಂಡಿಯಾದಿಂದ ಇದಕ್ಕೋಸ್ಕರನೇ ಹಿಡ್ಕೊಂಬಂದಂಗೆ ಐತೆ. ನಿಂಗೊಂದು ಕೆಲಸ ಆಯ್ತಾ ಗೋ ಅಲ್ಲಿ? ವೆರಿ ನೈಸ್ ಸರ್. ಎಷ್ಟು ವರ್ಷ ಆಯಿತು ಸರ್ ಇಲ್ಲಿ ಬಂದು? ಅಲ್ಲ ಭೂಮಿಗೆ ಏನು ಸರ್? 47. ಇಲ್ಲಿ ಬಂದು 3 ವರ್ಷ ಅಷ್ಟೇ ಆಗಿದ್ದು. ಯಾರು H1B ಪೇರೆಂಟ್ ಅವರು ಹೆಂಗೆ ಸರ್? ಈಗ US ಇಷ್ಟ ಆಗುತ್ತಾ? ಪರವಾಗಿಲ್ಲ. ವೆರಿ ನೈಸ್. ಜೀವನ ನಡೀತಾ ಇದೆ. ಯಾಕಪ್ಪ ಪಕ್ಕ H1B ಅಲ್ಲ? ಯಾವ ಕೆಲಸ ಕೊಟ್ಟು ಮಾಡ್ತಾರೆ H1B. ಯಾವ ಕೆಲಸದಲ್ಲಿ ಮತ್ತೆ ಇನ್ಯಾವ ವಿಶ್ವಾಸ ಕೊಡ್ಬೋದು ಅಂತ ಅವ್ರಿಗೆ ಖುಷಿ ನೋಡಿ. ನೀವು ಪಕ್ಕ H1B ಅಲ್ವಾ? ಸುಳ್ಳು ಕಡೆ ಗೊತ್ತಾಗುತ್ತೆ. H1B ಅವ್ರು ಅನ್ಕೊಂಡು ಅವ್ರು ಬೇರೆ ವೀಸಾ ಆಗ್ತಾರೆ. ವೆರಿ ನೈಸ್. ಹ್ಯಾಪಿ ಟು ಬಿ ಹಿಯರ್. ಎಲ್ಲ ಹೇಗಿದ್ದೀರಿ? ಆರಾಮ? ಏನಂದಿ ಸಾರಲ್ಲ ಅದು ಇಲ್ಲ ಅಂಶ. ಹೆಂಗಸ್ರಿಗೆ ನಮ್ಮ ಗಂಡಿನ ಮಾತ್ರ ನಾವು ಕೇಳಲ್ಲ, ಇವ್ರ ಮಾತು ಕೇಳ್ತೀವಿ. ನಾನು ಮತ್ತೆ ಒಂದು ನಮ್ಮ ಜಸ್ಟಿಫಿಕೇಶನ್ ಏನು ಕೊಡ್ರ ಮೊದಲು ಬಂದ್ಬಿಟ್ಟು ಸಿಂಪಾಗಿ ಎಲ್ಲ ಕ್ಯಾಂಡಿಡೇಟ್ ಹಾಕಿದ್ದೀನಿ. ವೆರಿ ನೈಸ್. ಗುಡ್ ಟು ಬಿ ಹಿಯರ್. ಗುರುವೇ ಎನರ್ಜಿ ಸಾಲಲ್ಲ. ಇಲ್ಲಿ ಕ್ಯಾಲಿಫೋರ್ನಿಯಾದಿಂದ ಕಾಮಾಕ್ಷಿ ಪಾಯಿ ಅವರು ಕೇಳಿಸ್ಬೇಕು. ಎಲ್ಲರೂ ಹೇಗಿದ್ದೀರಾ? ಆರಾಮ? ಅದು 2 ದಿನ
ದಂಡಯಾತ್ರೆ ಮಾಡ್ಕೊಂಡು ಬಂದಿದ್ದೀನಿ ಅಲ್ಲಿಂದ. ಹಣ ಮತ್ತು H1B ಅವರು ನಿನಗೆ ಸ್ಟಾರ್ಟ್ ಇಲ್ಲ ಈ ವರ್ಷ H1B ಎಲ್ಲಿ ಆಪರ್ಚುನಿಟಿ ಸಿಗ್ತಾರೆ ಬಂದ್ಬಿಡ್ತಾರೆ. ಅಣ್ಣ ಏನೇನಾದ್ರು ಮುಖ್ಯ ನೋಡು ನೋಡಪ್ಪ. ಥ್ಯಾಂಕ್ ಯು ರೌಂಡ್ ಆಫ್ ಅಪ್ಲಾಸ್. H1B ಕ್ಯಾಂಡಿಡೇಟ್. ವೆರಿ ನೈಸ್, ಹ್ಯಾಪಿ ಟು ಬಿ ಹಿಯರ್. ಎಲ್ಲ ಆರಾಮಾಗಿದ್ದೀವಲ್ವಾ? ಯಾಕೋ ಜೀವನದಲ್ಲಿ ಪಾಪ ಎಲ್ಲರೂ ಮಕ್ಕಳು ಏನೋ ಒಂದು ಫಿಲಿತ ಬ್ಲ್ಯಾಕ್ಸ್ ಇದೆ. ಓ RCB ಗೆದ್ದಿದ್ದೀವಿ ನಾವು. RCB ಫ್ಯಾನ್ಸ್ ಕೂಗಿ ಒಂದ್ಸಲ. ಏನು ಎರಡನೇ ಸಲ ಎಲ್ಲೂ ಖುಷಿನಾ? ವಾ ಇನ್ಮೇಲೆ ಹೇಳೋದು ನಾವು ಒಂದೇ, ಈ ಸಲ ತಪ್ಪು. ವೆರಿ ನೈಸ್, ವೆರಿ ಹ್ಯಾಪಿ ಟು ಬಿ ಹಿಯರ್. ಡೈಲಿ ಬೆಳಿಗ್ಗೆ ಗಂಡ ಹೆಂಡತಿ ಟಾಸ್ ಆಗ್ತಾರೆ ಅನ್ಸುತ್ತೆ. ಇವತ್ತು ನೀನು ಚೆನ್ನಾಗಿರ್ತೀಯಲ್ಲ ನಾನು ಚೆನ್ನಾಗಿರ್ತೀನಿ, ಎಡ್ಸ್ಬಿದ್ರೆ ನೀನು ಚೆನ್ನಾಗಿರೋ, ಕೇಳಿಸ್ಬಿದ್ರೆ ನಾನು ಚೆನ್ನಾಗಿರ್ತೀನಿ. ಲೈಫೇ ಒಳ್ಳೆ ಇಲ್ಲಿ ಭಯಂಕರ ಕಷ್ಟ ಆಯ್ತು ಗುರು. ಇಲ್ಲಿ ಜೀವನದಲ್ಲಿ ಯಾವುದೇ ಪ್ರತಿಯೊಬ್ಬನ ನಾನು ಮೀಟ್ ಮಾಡಿದಾಗೆಲ್ಲ ಒಬ್ಬ ಗಂಡಸು ಏನಂತಾರೆ ಗೊತ್ತಾ, ಸಾರ್ ನನ್ನ ಜೀವನ ಎಲ್ಲ ಸಾರ್ ಬೆಳಿಗ್ಗೆ ಆದರೆ ನಮ್ಮ ಮಗಳನ್ನ ಪಿಯಾನೋ ಕ್ಲಾಸಿಗೆ ಡ್ರಾಪ್ ಮಾಡ್ತೀನಿ ಸಾರ್, ಮತ್ತೆ ಅಲ್ಲಿಂದ ಪಿಕಪ್ ಮಾಡ್ತೀನಿ ಸಾರ್. ಸ್ವಿಮ್ಮಿಂಗ್ ಕ್ಲಾಸಿಗೆ ಡ್ರಾಪ್ ಮಾಡ್ತೀನಿ ಸಾರ್, ಮತ್ತೆ ಪಿಕಪ್ ಮಾಡ್ತೀನಿ ಸಾರ್. ಈ ಪಿಕಪ್ ಡ್ರಾಪೇ ಆಗೋಯ್ತು ಗುರು. ಇಲ್ಲಿ ಗಂಡಸ್ರೆಲ್ಲ ಒಳ್ಳೆ ರ್ಯಾಪಿಡೋ ಡ್ರೈವರ್ ತರನೇ ಆಗ್ಬಿಟ್ಟವ್ರೆ. OTP ಇಲ್ದಿರೋ ಊಬರ್ ಅಂದರೆ ನಮ್ಮ ಗಂಡಸ್ರೇ ಇಲ್ಲಿ. ಬರೀ ಸುಮ್ಮನೆ ಪಿಕಪ್ ಮಾಡೋದು ಡ್ರಾಪ್ ಮಾಡೋದು. ಎಷ್ಟೋ ಜನ ಮೆಂಟ್ಲಾಗ್ಬಿಟ್ಟವ್ರೆ. ಅವ್ರ ಮನೆಯಿಂದ ಪಿಕಪ್ ಮಾಡಿ ವಾಪಸ್ ಮನೆಗೆ ಡ್ರಾಪ್ ಮಾಡ್ತಾವ್ರೆ, ಯೂಸ್ಟು ಆಗ್ಬಿಟ್ಟು. ವಾವ್, ಇನ್ನೇನಾದ್ರೂ ಈ ಅಡಚಣೆಗಳು. ಅಯ್ಯೋ, ಈ ಫಿಲಮ್ ನೋಡುವಾಗ ಮಧ್ಯದಲ್ಲಿ ಜನ ಗೊತ್ತಾಗಲ್ಲ, ಆ ಥರ ಆಯ್ತಾಯ್ತು ನನಗೆ. ಬೆಂಗಳೂರಲ್ಲಿ ಅಯ್ಯಮ್ಮ ಏನೇನೋ ಮಾತಾಡೋಂಗಿಲ್ಲ, ಗ್ರೂಪ್ ಡಿಸ್ಕಷನ್ ಅಲ್ಲ ಇದು. ಅಲ್ಲ ಸರ್, ನೀವು ಮುಂದೆಗಡೆ 2 ಲೇಡೀಸ್ನ ಕೂರಿಸ್ಬಿಟ್ಟು ಕಿಟಿ ಪಾರ್ಟಿ ಅನ್ಕೊಂಡ್ಬಿಟ್ಟವ್ರೆ. ಅಲ್ಲ, ಈ ನಿಜಾಲು ಕಿಟಿ ಪಾರ್ಟಿಗೆ ಬಂದಂಗೆ ಐತೆ ನನಗಿದು. ಫಸ್ಟ್ ಆಫ್ ಆಲ್ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಐತೆ, ಎಲ್ಲ ಸ್ವಲ್ಪ ಮುಂದೆ ಬಂದಿರೋ ಚೆನ್ನಾಗಿರೋದು. ಅಲ್ಲ, ಇವ್ರು ಕಿಟಿ ಪಾರ್ಟಿ ಫೀಲೆಲ್ಲ ಇದ್ದಾರೆ. ಇವರು ಏನು ಜಾನಿ ಸೀನ್ಸ್ ಬಂದವನೇ ಸ್ಟ್ರಿಪ್ಪರ್ ಅನ್ನೋ ಥರ ಇವ್ರಿಗೆ. ಒಂದು ಮ್ಯೂಸಿಕ್ ಹಾಕ್ಬಿಟ್ಟೆ, ಆ ಜಿಂಚಿ ಇದು ರೆಡಿ. ಅವ್ರ ಮನ್ಸಲ್ಲೆಲ್ಲ ಅದೇ ಐತೆ, ನಿಮ್ಗೆ ಗೊತ್ತಿಲ್ಲ. ಮೇಡಮ್ ಫುಲ್ ನಗ್ತಾವ್ರೆ. ಓ, ನಾನು ಹಂಗೆ ಅನ್ಕೊಂಡ್ಬಂದೆ, ಇಲ್ಲ ಹಂಗಿಲ್ವೇ. ವೆರಿ ನೈಸ್. ಸಿನ್ಸಿನಾಟಿ, ಹೆಸರಲ್ಲೇ ನಾಟಿ ಐತೆ. ನಾಟಿ ಸ್ಟೈಲ್ ಊರೇ ಇದು. ಮೈಸೂರೇ ಇದ್ದಂಗೆ ಇದೆಯಲ್ಲ ಗುರು, ಮೈಸೂರು ಇದ್ದಂಗೆ ಇದೆ ಗುರು. ಎಲ್ಲಿ ನೋಡಿದ್ರು ಅಲ್ಲಿ ನೆಮ್ಮದಿ. ವಾವ್, ನೋಡಿ ಸಿನ್ಸಿನಾಟಿ ನಿಜಾಲು. ಸಿನ್ಸಿನಾಟಿ ತುಂಬ ಇಷ್ಟ ಆಯ್ತಪ್ಪ ನನಗೆ. ಆದರೆ ಡೌನ್ ಟೌನ್ ಹತ್ರ ಬರ್ತಾ ಒಂದು ಬಿಲ್ಡಿಂಗ್ ತೋರಿಸಿದ್ರು ನನಗೆ. ಆ ಬಿಲ್ಡಿಂಗ್ದು ಶೇಪೇ ಒಂಥರ ಆಯಿತು ಗುರು, ಸಸ್ಪಿಷಿಯಸ್ಲಿ ಬೇರೆ ಥರ ಇತ್ತು. ಏನೋ ಒಂಥರ ಬಿಲ್ಡಿಂಗ್ ಶೇಪೇ ಬೇರೆ ಥರ ಇತ್ತು. ನಾನು ಇದ್ರ ಹೆಸರು ಏನಿರ್ಬೋದು ಅಂತ, ಸರ್ ಆ ಬಿಲ್ಡಿಂಗ್ ಹೆಸರು ಏನಂದರೆ 5th Third ಅಂದರು. ಗುರು ನಾನು ಇಟ್ಟಿಲ್ಲಪ್ಪ ಅದು, 5th Third ಅಂತೆ. ಬಿಡಿ ಸರ್, ಹೆಸರಿಗೂ ಬಿಲ್ಡಿಂಗಿಗೂ ಏನೋ ಸಂಬಂಧ ಆಗಬೇಕಂತ ಸುಮ್ಮನಾಗ್ಬಿಟ್ಟೆ. ವಾವ್, ಸಿನ್ಸಿನಾಟಿ ತುಂಬ ಖುಷಿ ಆಯಿತು. ಅಂತ ಮೈಸೂರಿಗೆ ಬಂದಂಗೆ ಆಯಿತು. ಎಲ್ಲಂದರೆ ಅಲ್ಲಿ ನೆಮ್ಮದಿ ಸಿಕ್ಬಿಟ್ಟೈತು. ಒಂದು ವಾರ ಇದ್ಬಿಟ್ರೆ ನೆಮ್ಮದಿ ಸಿಕ್ಕಿ ಸ್ಟ್ರೆಸ್ ಸ್ಟಾರ್ಟ್ ಆಗ್ಬೋದು ಮೋಸ್ಟ್ಲಿ. ಬಟ್ ವೆರಿ ಹ್ಯಾಪಿ ಟು ಬಿ ಹಿಯರ್. ಕನ್ನಡದವರೆಲ್ಲ ಇಷ್ಟು ಜನನ ಸೇರಿಸೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಅದು ಇಲ್ಲಿ ನಾನು ಒಂದೊಂದು ಏನಮ್ಮ ಏನಾಯ್ತಮ್ಮ, ಫೋನ್ ಬಿದ್ದಾಯ್ತಾ? ಯಾವುದೋ ಜೆನ್ಸಿ ಹುಡುಗಿ ಫೋನ್ ಕೊಟ್ಬಿಡಮ್ಮ ದಯವಿಟ್ಟು. ಆಮೇಲೆ ನಿಮ್ಮನ್ನು ಕೋರ್ಟ್ ಕೇಸ್ ಹಾಕ್ಬಿಟ್ಟಾಗ ಆಮೇಲೆ ಕೊಡಮ್ಮ. ಇಲ್ಲಿ ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಕೊಡ್ಬೋದು ಅಂತಲ್ಲ ಮಕ್ಕಳು, ಆ ಥರ ಅಂತೆ. ನಮ್ಮ ಅಪ್ಪನ ಮೇಲೆ ನಾನೇನಾದ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ನನಗೂ ಪೊಲೀಸ್ಗೂ ಇಬ್ರು ಸೇರಿಸ್ಕೊಡಿ ನಾವು. ರೇ, ಆ ಬೇವರ್ಸಿ ನನ್ನ ಮಗನಿಗಂತೂ ಬುದ್ಧಿ ಇಲ್ಲ, ನಿಮಗೆ ಬುದ್ಧಿ ಬೇಡವನ್ರಿ. ಪೊಲೀಸಗೂ ಸೇರಿಸ್ಕೊಡಿ ನಮ್ಮ ಅಪ್ಪ. ಮಗಂದು ಪೊಲೀಸ್ ಅಣ್ಣ ನಾನು ಬಿಟ್ಬಿಡೋಣ ದಯವಿಟ್ಟಣ, H1B ವಾಪಸ್ ಇಂಡಿಯಾಗೆ ಹೋಗ್ಬಿಡ್ತೀನಿ ಅಂತ ಬಂದ್ಬಿಡೋನು ಅವನು. ವೆರಿ ನೈಸ್, ವೆರಿ ಹ್ಯಾಪಿ ಟು ಬಿ ಹಿಯರ್. ಆ್ಯಕ್ಚುಲಿ ನಾನು US ಬಂದಿರೋದು ಆ್ಯಕ್ಚುಲಿ ನಮ್ಮ ಕನ್ನಡ ಲ್ಯಾಂಗ್ವೇಜಿಂದ, ಕನ್ನಡ ಸ್ಟ್ಯಾಂಡಪ್ ಕಾಮಿಡಿಯಿಂದ. ಸೊ ಒಂದು ಹೇಳೋಕ್ಕಿಂತ ಮುಂಚೆ ರಘು ಒಂದೇ ಒಂದು ವಿಷಯ ಹೇಳೋದು ಮರ್ತುಬಿಟ್ಟೆ. 1 hour ಕಂಪ್ಲೀಟ್ ಆದಮೇಲೆ ಯಾಗ ನಂಗೆ ವೇವ್ ಮಾಡಬೇಕು, ಆಯಿತಾ? ಇಲ್ಲಾಂದ್ರೆ ಹಿಂಗೆ ಹೋಯ್ತಾ ಇರ್ತೀನಿ. ಓಕೆನಾ, ರೆಡಿನಾ? 1 hour ಆದಮೇಲೆ ಸುಮ್ಮನೆ ಕೈಯಲ್ಲಿ ವೇವ್ ಮಾಡಿ ಅಷ್ಟೇ. ಓಕೆ, ಸೊ ಕನ್ನಡ ಸೇವೆ ಅಂತ ಕೆಲವು ಇದೆ, ಅದನ್ನು ನಾವು ಮಾಡಲೇಬೇಕು. ಯಾಕಂದರೆ ನಾವು ಇಲ್ಲಿ ಬಂದಿರೋದೇ ಕನ್ನಡದಿಂದ. ಎಲ್ಲರೂ ರೆಡಿನಾ? ಫುಲ್ ಎನ್ಕರೇಜ್ಮೆಂಟ್ ಇರಬೇಕು, ಸಪೋರ್ಟ್ ಇರಬೇಕು, ರೂಫ್ ಕಿತ್ತೋಗ್ಬಿಡ್ಬೇಕು. ಎಲ್ಲರೂ ರೆಡಿನಾ? ಅದು ಬೇಕಾಗಿರೋದು ಇಲ್ಲಿ.
ಕನ್ನಡದವರು ಉಸಿರೇ ಬಿಡಲಾಗು. ಕನ್ನಡದವ್ರಂತೂ ಹೆಂಗಾಗ್ಬಿಟ್ಟವ ಅಂದರೆ ಈ ದುರಂಧರ್ ಫಿಲಮಲ್ಲಿ ರಣವೀರ್ ಸಿಂಗ್ ತಗ ಬದುಕ್ತಾ ಇರ್ತಾರೆ. ಅವ್ರಿಗೇನಂದ್ರೆ ನಾನು ಕನ್ನಡಿಗಂತ ನನಗೆ ಮಾತ್ರ ಗೊತ್ತಿರ್ಬೇಕು. ಲೇ RCB 2ನೇ ಸಲ ಗೆದ್ದೈತೆ, ಇವಾಗಾದ್ರೂ ತೊಡೆ ತಟ್ಕೊಂಡು ಹೇಳ್ರಿ ಗುರುವೇ. ನಮ್ಮ ಹಣೆ ಬರ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಎನ್ನಡ ಎಕ್ಕಡ ತುಕ್ಕಡ ಮಧ್ಯೆ ಕನ್ನಡ ಮೇಲ್ ಬರಬೇಕು. ಅದು ನನಗೆ ಯಾವುದೋ ಇನ್ಸೈಡ್ ಇನ್ಫಾರ್ಮೇಶನ್ ಬಂತು ಗುರುವೇ, ನಮಗೆಲ್ಲ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ ಕನ್ನಡದವ್ರನ್ನ ಸೇರ್ಸೋದೇ ದೊಡ್ಡ ವಿಷಯ. ಅದ್ರಲ್ಲಿ 2-3 ಸಂಘ ಆಯ್ತಂತಲ್ಲಪ್ಪ ನಿಮ್ಮದು. ಅವ್ರನ್ನು ಸೇರಿಸಿದ್ರೆ ಇಲ್ಲಿ ಇಷ್ಟು ಜಾಗ ಆಯ್ತು, ಒಂದು 30 ಜನ ಅಲ್ಲಿ 30 ಜನ ಇಲ್ಲಿ ಕೂತ್ಕೊಂಡಿದ್ದಿದ್ರೆ ಹೆಂಗಿರೋದು ಗುರು? ನಮ್ದು ಇದೇ ಬೇಜಾರು. ನನ್ನ ಮಗಂದು ಇರೋದೇ ಇಟೈಟ್ ಆ್ಯಪಲ್ ಕೇಕು, ಅದ್ರಲ್ಲಿ ಮೇಲ್ಗಡೆ ತೆಂಗಿನಕಾಯಿ ನಂದು, ಕೆಳಗಡೆ ಪ್ಯಾಕೆಟ್ ನಮ್ದು. ಯಾವಾಗ ಎದೆ ತಟ್ಕೊಂಡು ಹೇಳೋದು ಯಾವಾಗ ನಾನು ಕನ್ನಡದವನು ಅಂತ? ಇವನು ಅಂಡರ್ ಕವರ್ ಏಜೆಂಟ್ಸ್ ಥರ ಇರ್ತಾರೆ. ನನಗೆ ಬತ್ತಿ ಇಕ್ಕವನು ಇನ್ನೊಬ್ಬ ಕನ್ನಡದವನೇನೆ. ಕನ್ನಡ ಮ್ಯಾನೇಜರ್ನ ನೀವು ಏನಾದರೂ ಸಿಕ್ಬಿಡ ಅಂದರೆ ಆಫೀಸಲ್ಲಿ ಮುಗಿದೋಯ್ತು ಕತೆ ನಿಮ್ಮದು. ಅವನಿಗಿಂತ ಮೇಲೆ ಬರೋಕ್ಕೆ ಸಾಧ್ಯನೇ ಇಲ್ಲ ನೀವು. ಓಕೆ ರೆಡಿನಾ ಎಲ್ಲರೂ ಕನ್ನಡದವರು? ಅದು ಏನಪ್ಪ ಇದು ನನಗೆ ತುಂಬ ಬೇಜಾರಾಯ್ತಪ್ಪ. ಕನ್ನಡದವ್ರು ಇರೋದೇ ರವಷ್ಟು. ಅದ್ರಲ್ಲಿ ನಾರ್ತ್ ಕರ್ನಾಟಕ ಒಂದೈತಂತೆ, ಸೌತ್ ಕರ್ನಾಟಕ, ಲೆಫ್ಟ್ ಕರ್ನಾಟಕ, ರೈಟ್ ಕರ್ನಾಟಕ, ಎಷ್ಟು ಸಂಘ. ನಮ್ಗೆ ಆರ್ಟಿಸ್ಟ್ಗಳಾಗಿ ನಮಗೇನು ಬೇಜಾರಿಲ್ಲಪ್ಪ, ನಾವು ಎಲ್ಲ ಕಡೆ ಹೋಯ್ತೀವಿ, ನಮಗೇನು ಬೇಜಾರಿಲ್ಲ. ಬಟ್ ಇದರಲ್ಲೂ ಈ ಥರ ಡಿವಿಷನ್ ಆಗ್ಬಿಟ್ಟೈತಲ್ಲ. ಹುಷಾರು, ಎಲ್ರು ಒಟ್ಟಿಗೆ ಸೇರ್ಕೊಂಡಿರಪ್ಪ ದಯವಿಟ್ಟು. ಅದಕ್ಕೋಸ್ಕರನೇ ಕನ್ನಡ ಸೇವೆ ಮಾಡ್ತಾ ಇರೋದು. ರೆಡಿನಾ ಎಲ್ಲರೂ? ಏನಿಲ್ಲ, ಜೈ ಅಂತ ಹೇಳ್ತೀನಿ, 1 ಸಲ ಕ್ಲಾಪ್ ಮಾಡಬೇಕು. ಕರ್ನಾಟಕ ಅಂತ ಹೇಳ್ತೀನಿ, 2 ಸಲ ಕ್ಲಾಪ್ ಮಾಡಬೇಕು. ರೆಡಿನಾ? ಇನ್ನು ರೆಡಿನಾ? ವೆರಿ ನೈಸ್. 3, 2, 1 ಜೈ ಕರ್ನಾಟಕ, 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 ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ಇನ್ನ 2 ಸಂಘಗಳು ಕೇಳಿಸ್ಬೇಕಿದು. ಅವ್ರು ನೆಕ್ಸ್ಟ್ ನಮ್ಮನ್ನು ಕರೆಸ್ತಾರ ಇಲ್ವೋ ಭಯ ಆಯ್ತಾಯ್ತು. ಇವಾಗ ಬೇರೆ 2 ಕ್ಯಾಮ್ರಾ ಮಕ್ಕದ ಹತ್ರನೇ ಇಟ್ಟವ್ರೆ. ನೋಡಪ್ಪ, ನಾನು ಇದು ಜಸ್ಟ್ ಕಾಮಿಡಿ, ಓಕೆ, ದಿಸ್ ಜೋಕ್ಸ್, ನಾಟ್ ಎ ಸೀರಿಯಸ್. ಓಕೆ, ಮುಂದುವರಿಯೋಕ್ಕಿಂತ ಮುಂಚೆ ಒಂದು ಕವಿತೆಯಿಂದ ಮುಂದುವರಿಯೋಣ. ಕವಿತೆಗೆಲ್ಲ ರೆಡಿನಾ? ವೆರಿ ನೈಸ್. ಜೀವನನೇ ಒಂದು ಖಾಲಿ ಹಾಳೆ. ಕ್ಲಾಪ್ ಯಾವ್ದು? ಕ್ಲಾಪು ಇವು ಪಾಪ ಕಿಟ್ಟಿ ಪಾರ್ಟಿ ಮಾಡಲೇ ಬಂದವಾಗ. ಇನ್ನ ನನಗೆ ಯಾವ್ದನ ಒಂದು, ನಾನು ಇವಾಗ ಒಂದು ಸೀರೆ ತೋರಿಸ್ಬೇಕು, ಈ ಸೀರೆಯ ನಿಖರವಾದ ಬೆಲೆ ಹೇಳಿ ಅಂತ. ಇವಾಗ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದವ್ರೆ. ನಮ್ಗೆ ಏನಾದ್ರು ಒಂದು ಗಿಫ್ಟ್ ಕೊಡ್ತಾನೆ ಇವನು ಅಂತ. ಏನು ಶೇಕ್ ಹ್ಯಾಂಡ್ ಬಿಟ್ಟು ಏನು ಕೊಡಲ್ಲ ನಾನು ನಿಮಗೆ. ಜೀವನನೇ ಒಂದು ಖಾಲಿ ಹಾಳೆ. ವಾವ ಎಲ್ಲ ಅಲ್ಲಿ ವಾವ ವಾವ ಅಂದು ಅಲ್ಲಿ ಬಿಹಾರ್, BTM ಲೇಔಟ್ ಬಿಹಾರ್ ಆಗ್ಬಿಟ್ಟೈತೆ. ಕನ್ನಡದಲ್ಲಿ ಆಹಾ. ಒಳಗಡೆ ಲಿವರ್ಗಿಂದ ಬರಬೇಕು. ಲಿವರ್ ಅಂದ ತಕ್ಷಣ ಗಂಡಸರಿಗೆಲ್ಲ ಆಹಾ ಅವರ ಫೇವ್ರೆಟ್ ಬಾಡಿ ಪಾರ್ಟ್. ನಾವು ಡೈಲಿ ಅವ್ರ ಜೊತೆ ಮಾತಾಡ್ತಾ ಇರ್ತೀವಿ. ಲಿವರ್ ಅಂದ ತಕ್ಷಣ ಬಾಯ್ಸ್ಗೆ ಆಹಾ, ಜಾನಿ ವಾಕರ್. ವೆರಿ ನೈಸ್. ಅಲ್ಲಿ ಇವಾಗಿಂದ ಆಹಾ ಬರಬೇಕು. ಓಕೆನಾ? ರೆಡಿನಾ? ಜೀವನನೇ ಒಂದು ಖಾಲಿ ಹಾಳೆ. ಈ ತರ ಆಹಾ ಯಾರು ಹೇಳಿದಲ್ಲ ಅದು? ಇವು ಆಹ ಎಮ್ಮೋ ಎಮ್ಮೋ ನೋಡ್ದೆ ಹಂಗಲ್ಲಪ್ಪ. ಆಹಾ ಅಂತ ಬರಲಿ ಸಾಕು. ಜಾಸ್ತಿ ಎಕ್ಸೈಟ್ಮೆಂಟ್ ಬೇಡ. ಜೀವನನೇ ಒಂದು ಖಾಲಿ ಹಾಳೆ. ಯಾವತ್ತಿದ್ರೂ ಹೋಗ್ಲೇಬೇಕು, ಇವತ್ತಲ್ಲ ನಾಳೆ. ಬಾಳೆಹಣ್ಣುಗಳಲ್ಲೇ ದೊಡ್ಡದು ಪಚ್ಚಬಾಳೆ. ಬಾಳೆಹಣ್ಣು ಅಂದ ತಕ್ಷಣ ಕೆಲವು ಆಹಾ, ಇಂಥವ್ರನ್ನ ನಂಬಕ್ಕೆ ಆಗಲ್ಲ ಮೇಡಮ್. ಆಚೆ ಕಡೆಯಿಂದ ನೋಡೋಕ್ಕೆ ಡೀಸೆಂಟ್ ಆಗಿರ್ತಾರೆ, ಒಳಗಡೆ ವೈಲೆಂಟ್ ಆಗಿರ್ತಾರೆ. ಮನಸ್ಸಲ್ಲೊಂದು ಮಾತಲ್ಲೊಂದು. ಇವ್ರಂತರ ಹೆಂಗಂದ್ರೆ ವಿವೇಕಾನಂದ ಎಕ್ಸ್ಪ್ರೆಷನ್ಸ್ ವಿತ್ ನಿತ್ಯಾನಂದ ಇಂಟೆನ್ಷನ್ಸ್. ಕಮಿಂಗ್ ಬ್ಯಾಕ್ ಟು ತುಂಬ ನಿತ್ಯಾನಂದ ಇಂಟೆನ್ಷನ್ಸ್ ತುಂಬ ಜನ ಇದ್ದಾರೆ ಅನ್ಸುತ್ತೆ ಅಲ್ವಾ ಸರ್? ಕಮಿಂಗ್ ಬ್ಯಾಕ್ ಟು ಕವಿತೆ. ಜೀವನನೇ ಒಂದು ಖಾಲಿ ಹಾಳೆ. ಯಾವತ್ತಿದ್ರೂ ಹೋಗ್ಲೇಬೇಕು, ಇವತ್ತಲ್ಲ ನಾಳೆ. ಬಾಳೆಹಣ್ಣುಗಳಲ್ಲೇ ದೊಡ್ಡದು ಪಚ್ಚಬಾಳೆ. ಆಡಿಯನ್ಸ್ ಆಗಿ ಒಡಿರಿ ಜೋರಾಗಿ ಚಪ್ಪಾಳೆ. ನೈಸ್ ನೈಸ್. ಈಗ ಇನ್ನೊಂದು ಕವಿತೆ ಕಡಿನಾ? ಇರಪ್ಪ ಒಂದು ನಿಮಿಷ. ಆಡಂಗಿದ್ರೆ ಯಾವತ್ತಿದ್ರು ಕಬಡ್ಡಿ ಆಡು. ಕಬಡ್ಡಿ ಅಂದ ತಕ್ಷಣ ಇದು ಪ್ರೋ ಕಬಡ್ಡಿ ಆಡ್ತಾರಲ್ಲ ಅದು. ಓಕೆನಾ? ಆಡಂಗಿದ್ರೆ ಯಾವತ್ತಿದ್ರು ಕಬಡ್ಡಿ ಆಡು.
ಮಾಡಂಗಿದ್ರೆ ಯಾವತ್ತಿದ್ರು ಇಂಜಿನಿಯರಿಂಗ್ ಮಾಡು, ಆಡಂಗಿದ್ರೆ ಯಾವತ್ತಿದ್ರು ಕಬಡ್ಡಿ ಆಡು, ಮಾಡಂಗಿದ್ರೆ ಯಾವತ್ತಿದ್ರು ಇಂಜಿನಿಯರಿಂಗ್ ಮಾಡು. ಯಾವನ್ ಏನಾನ ಹೇಳಿ ಗಾಂಚಲಿ ಬಿಟ್ಟು ಮುಚ್ಕೊಂಡು ಕನ್ನಡ ಮಾತಾಡು. ವೆರಿ ನೈಸ್, ವೆರಿ ನೈಸ್. ಇದೇ ಥರ ಸಪೋರ್ಟ್ ಜಾಸ್ತಿ ಇರಬೇಕು. ವೆರಿ ನೈಸ್. ಲೇಡೀಸ್ ಎಲ್ಲ ಫುಲ್ಲು ಸ್ವಲ್ಪ ಅವ್ರು ಆ ಕಡೆ ಹೋಗ್ಬಿಟ್ಟರು. ಅಯ್ಯೋ ನಮ್ಮ ಬಾಳ್ನೆಲ್ಲ ಬೀದಿಗೆ ತತ್ತಾನೆ ಅಂತ ಹೋಗ್ಬಿಟ್ಟರು ಅವ್ರು ಆ ಕಡೆ. ಮೇಡಮ್ ಇಲ್ಲಿ ಮುಂದೆ ಕೂದಿರೋ ಚೆನ್ನಾಗಿ ಮಾತಾಡ್ಕೊಂಡು ಇರ್ಬೋದಾಗಿತ್ತಲ್ಲ ಮೇಡಮ್. ಬರ್ತೀರಾ ಮುಂದೆ? ಬನ್ನಿ ಮೇಡಮ್, ಪರವಾಗಿಲ್ಲ. ಅಲ್ಲಿಂದ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪೇ ಸಾಕು ನಮಗೆ. ವೆರಿ ನೈಸ್, ವೆರಿ ನೈಸ್. ಎಷ್ಟು ಜನಕ್ಕೆ ಮದುವೆ ಆಗಿದೆ ಒಂದ್ಸಲ ಜೋಗಕ್ಕೆ ಹೋಗಿ? ಮದುವೆ ಆದ್ಮೇಲೆ ಇಷ್ಟೊಂದು ಎನರ್ಜಿ ಇದೆಯಾ? ಪರವಾಗಿಲ್ಲ. ಮದುವೆ ಯಾರ್ಯಾರಿಗೆ ಆಗಿಲ್ಲ ಒಂದ್ಸಲ ಜೋಗಕ್ಕೆ ಹೋಗಿ ನೋಡಿದ್ರೆ ಅದೇ ಹೇಳ್ತಾ ಇರೋದು. ನಿಜವಾದ ಸಂತೋಷ ಅಂದರೆ ಅದು, ಅವ್ರೊಬ್ಬರೇ ಸಂತೋಷವಾಗಿರೋದು. ಇನ್ನು ಎಲ್ಲರಿಗೂ ಲೈಫ್ ಲಾಂಗ್ ಒಂದು ಪ್ರಾಜೆಕ್ಟಲ್ಲಿದ್ದೀರಾ ನೀವೆಲ್ಲರೂ. ನೀವು ಬೆಂಚಲ್ಲಿದ್ದೀನಿ ಅಂದ್ಕೊಂಡಿದ್ದೀರಾ ಅಷ್ಟೇ, ಬಟ್ ಎಲ್ಲರೂ ಒಂದು ಪ್ರಾಜೆಕ್ಟಲ್ಲಿದ್ದೀರಾ. ಅದು ನೀವು ಪೇಪರೇ ಹಾಕೋಕ್ಕಾಗದೇ ಇರೋಂಥ ಕಂಪ್ನಿಯಲ್ಲಿದ್ದೀರಾ ನೀವು ಇಲ್ಲಿ ಬಂದ್ಬಿಟ್ಟು ಪಾಪ. ಸೊ ನಿಮ್ಮ ಬಗ್ಗೆನೇ ಮಾತಾಡೋದಕ್ಕೋಸ್ಕರ ನಾನು ಇಲ್ಲಿ ಬಂದಿರೋದು. ಅದಕ್ಕಿಂತ ಮುಂಚೆ ಇವತ್ತು ಹೆಂಗಿದ್ರು RCB ಗೆದ್ದಿದೆ, ನಾನು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. RCB ಫ್ಯಾನ್ಸ್ ಯಾರಾಗಿದ್ರೆ ಜೋಗಕ್ಕೆ ಹೋಗಿ ಒಂದ್ಸಲ. ವಾಟ್ ಎ ಲಾಯಲ್ ಫ್ಯಾನ್ಸ್. ನಿಜಾಲು RCB ಫ್ಯಾನ್ಸ್ ಥರ ಯಾರೂ ಇಲ್ಲ ಗುರು, ಸೀರಿಯಸ್ಸಾಗಿ ಹೇಳ್ತೀನಿ. RCB ಅವರು IPL ಟೈಮಲ್ಲಿ RCB ಫ್ಯಾನ್ಸು ಮೈ ಮೇಲೆ JCB ಬಂದರೂ ಕೇರ್ ಮಾಡಲ್ಲ. ಆ ಥರ ಅವ್ರ ಲೈಫೆಲ್ಲ RCB IPL ಟೈಮಲ್ಲಿ ನೀವು ದಯವಿಟ್ಟು ಈ ಬೆಂಗಳೂರಿಗೆ ಬಂದು ನೋಡಿ. RCB ಅವರು ಈ KGF ಫಿಲಮಲ್ಲಿ ಸ್ಲೇವ್ಸ್ ಥರ ಆಗ್ಬಿಟ್ಟಿರ್ತಾರೆ. ನನ್ನ ಲೈಫ್ ಹಾಳಾಗೋದು ಬರಲ್ಲ, RCB ಚೆನ್ನಾಗಿರ್ಬೇಕು. RCB ಈ ನಿಮ್ದು ಯಾವುದೋ ವ್ಯಾಕ್ಯೂಮ್ ಕ್ಲೀನರ್ ಐತಲ್ಲ ರೋಬೋಟ್, ಆ ಥರ ಆಗ್ಬಿಟ್ಟಿರ್ತಾರೆ. ಹಿಂಗೋಯ್ತಾರೆ ಈ ಕಡೆ ಬರ್ತಾರೆ, ಹಿಂಗೋಯ್ತಾರೆ ಈ ಕಡೆ ಬರ್ತಾರೆ. ನಿಜಾಲಗು RCB ಫ್ಯಾನ್ಸ್ಗೆ ಎಂಥ ರಸದೌತಣ. 2ನೇ ಸಲ ಗೆದ್ದಿದ್ದೀವಿ. ಒಂದ್ಸಲ ಒಳಗಡೆ, ಒಂದ್ಸಲ ಆಚೆ. ಅಂದರೆ ಒಂದ್ಸಲ ಬೆಂಗಳೂರಲ್ಲಿ, ಒಂದ್ಸಲ ಬೆಂಗಳೂರಿಂದ ಆಚೆ. ಎಂಥ ಕೋಇನ್ಸಿಡೆನ್ಸ್ಗೂ. ನಿಜವಾಗ್ಲೂ 2 ಕಡೆನೂ ಗೆದ್ದಿದ್ದೀವಿ. ನಾವು ಯಾರಿಗೂ ಇನ್ನೂ ಪ್ರೂವ್ ಮಾಡೋಷ್ಟಿಲ್ಲ. ದಯವಿಟ್ಟು RCB ಪ್ಲೇಯರ್ಸ್ಗೆ ಯಾರು ಪ್ರೆಷರ್ ಹಾಕಬೇಡಿ. ಎರಡಾಗ್ಬಿಟ್ಟಿದೆ, ಇನ್ನೊಂದ್ಸಲ ಹ್ಯಾಟ್ರಿಕ್ ಗೆದ್ದುಬಿಡಿ, ಇದೆಲ್ಲ ಬೇಡ. ಕಷ್ಟಪಟ್ಟು ಗೆದ್ದವ್ರಿಗೆ ಎಂಜಾಯ್ ಮಾಡೋಣ ಅಷ್ಟೇ. ನಿಜಾಲು ಹೇಳ್ತೀನಿ ಗೋ, ಈ ಸಲ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ನಾನಂತೂ 4 ದಿನ ಬರೀ ಪಾರ್ಟಿನೇ RCBಗೋಸ್ಕರ. ಲಾಸ್ಟ್ ಇಯರ್ ನಿಜ ಹೇಳ್ತೀನಿ, ನಮ್ಗೆ ಯಾಕೋ ಏನು ಅನ್ಸ್ಬಿಟ್ಟಿದೆ ಗೊತ್ತಾಗೋ RCB ಫ್ಯಾನ್ಸ್ಗೆ. ಸೀರಿಯಸ್ ಆಗಿ RCB ಫುಲ್ ಫಾರ್ಮೇ ನಮಗೆ ರಿಯಲಿ ಕನ್ಫ್ಯೂಸಿಂಗ್ ಬಾಳು ಅನಿಸುತ್ತೆ. ನಮ್ಗೆ ಯಾಕೋ ಗೊತ್ತಿಲ್ಲ RCB ಫ್ಯಾನ್ಸ್ಗೆ. ಯಾಕಂದರೆ ಲಾಸ್ಟ್ ಟೈಮು 18 ಎಷ್ಟು ವರ್ಷ ಆದಮೇಲೆ ಗೆದ್ದಿದ್ದು? 18 ವರ್ಷ ಆದಮೇಲೆ ಫೈನಲಿ ಗೆದ್ವಿ ಗೋ, ನಿಜಾಲು. ಬಟ್ ನಾನು ಅದನ್ನು ಸುಖನ ಪಡಕ್ಕೆ ಆಗಿಲ್ಲ ಗೋ. ಒಂದು 2-3 ಅವರ್ಗೆ ನಮಗೆ ಬ್ಯಾಡ್ ನ್ಯೂಸ್ ಬಂದ್ಬಿಡ್ತು. ನಿಜಾಲು ನಮ್ಮ RCB ಫ್ಯಾನ್ಸ್ಗೆ ಖುಷಿಯಾಗಿರೋದಕ್ಕೂ ಯೋಗ್ಯತೆ ಇಲ್ವಾ ಅನ್ಸ್ಬಿಡ್ತದೆ. ಎಷ್ಟು ಬೇಜಾರಾಗೋಯ್ತು ಗೊತ್ತಾ. ಗೆದ್ದಾಗ 1 ಅವರ್ ಕನಸೋ ಇದು ನನಸೋ ಹಿಂಗೆ ಇದ್ರು ಎಲ್ಲಾಗೂ. ಆ 1 ಅವರ್ ಆದಮೇಲೆ, 2-3 ಅವರ್ ಆದಮೇಲೆ ಒಂದು ದುರ್ಘಟನೆಗಳು ನಡೀತು. ಸ್ಟ್ಯಾಂಪೀಡ್ ನಡೀತು, ತುಂಬ ಜನ ಪ್ರಾಣ ಕಳ್ಕೊಂಡ್ರು. ವೆರಿ ಒಂಥರ ಅಪ್ಸೆಟ್ಟಿಂಗ್ ಸಿಚುವೇಶನ್. ಅದಾದಮೇಲೆ ವಿಧಾನಸೌಧದಲ್ಲಿ ಒಂದು ಫಂಕ್ಷನ್ ಥರ ಮಾಡಿದ್ರು. ಆ ಫಂಕ್ಷನ್ ಮಾಡಿದಾಗ ಸ್ಟೇಜ್ ಮೇಲೆ ಎಂತೆಂಥ ದೊಡ್ಡ ಪ್ಲೇಯರ್ಸ್ ಇದ್ರು. ಲೈಕ್ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, ಎಲ್ಲ ಪರ್ಪಲ್ ಕ್ಯಾಪ್ ಆರೆಂಜ್ ಕ್ಯಾಪ್ ಹಾಕಿದವರೇ ಇದ್ದಿದ್ದು. ವಿರಾಟ್ ಕೊಹ್ಲಿನೇ ಸೈಡ್ಗೆ ಹೋಗ್ಬಿಟ್ಟವನೆ. MC BC ಈ ಕಡೆ ಜನ ಕಂಟ್ರೋಲ್ ಮಾಡಿದೆ. ವಿರಾಟ್ ಕೊಹ್ಲಿ ರಜತ್ ಪಟೀದಾರ್ ಅಲ್ಲಿ ಪಾಪ. ಇಲ್ಲಿ ಇವರೆಲ್ಲ ಅವ್ರಿಗೆ ಆರಾಮಾಗಿ ಆಟ ಆಡ್ಕೊಂಡು. ನಿಜಾಲು RCBದು ಜೀವನ ತುಂಬ ಕಷ್ಟ ಐತೆ. ನಾವೆಲ್ಲ ಸ್ಪಿರಿಚುವಲ್ ಆಗ್ಬಿಟ್ಟಿದ್ದೀವಿ. ನಮಗೆ RCB ಅವರು H1B ಅವರು ಒಂದೇನೇ ಒಂಥರ RCB ಫ್ಯಾನ್ಸ್. ನಮ್ಮ ಜೀವನದಲ್ಲಿ ಖುಷಿನೇ ಪಡಲ್ಲ ನಾವು. ಒಂಥರ ನಮ್ಮ ಲೈಫೇ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ ಆಗ್ಬಿಟ್ಟೈತೆ. ಗ್ರೀನ್ ಕಾರ್ಡೇ ಕೊಟ್ಬಿಡಿ ಅಂದ್ರೂ ನಮ್ಗೆ ಬೇಜಾರು. ಗ್ರೀನ್ ಕಾರ್ಡ್ ಇದೆ ಬಟ್ ಯಾಕೋ ನೆಮ್ಮದಿ ಇಲ್ಲ. ಸಿಟಿಜನ್ಶಿಪ್ಪೇ ಕೊಟ್ಬಿಡಿ. ಸಿಟಿಜನ್ಶಿಪ್ ಇದೆ ಬಟ್ ಯಾಕೋ ನಮ್ಮ ಅಮ್ಮ ನ್ಯಾಪ್ಕ ಬರ್ತಾವೆ. ಪ್ರೆಸಿಡೆಂಟೇ ಮಾಡ್ಬಿಡಿ. ಪ್ರೆಸಿಡೆಂಟ್ ಮಾಡೋದು ನನ್ನ ಹೆಂಡತಿ ಯಾಕೋ ಓಡೋಗ್ಬಿಟ್ಟವಳೆ. ಹಿಂಗೇನೆ ಈ RCB ಫ್ಯಾನ್ಸ್ ಆಗಲಿ, H1B ಆಗಲಿ, ನಮಗೆ ನೆಮ್ಮದಿ ಅನ್ನೋದೇ ಇಲ್ಲ ನನ್ನ ಮಗಂದು. ನಿಜವಲ್ಲ, ನೀವು ನಾರ್ಮಲ್ ಜನರಿಗೆ ಜೀವನದಲ್ಲಿ ಏನಾದರೂ ಕೆಟ್ಟದಾದರೆ ಶಾಕ್ ಆಗ್ಬಿಡುತ್ತೆ. RCB ಫ್ಯಾನ್ಸ್ಗೆ ಏನಾದರೂ ಒಳ್ಳೇದಾದರೆ ಶಾಕ್ ಆಗ್ಬಿಡುತ್ತೆ. ಏನೋ ಸ್ಕ್ಯಾಮ್ ಇರಬೇಕಿದೆ ಆ್ಯಕ್ಚುಲಿ. ನಿಜ ಹೇಳ್ಬೇಕಂದ್ರೆ ನಮ್ಮ RCB ಫ್ಯಾನ್ಸ್ ಇನ್ನೊಂದು ಹೇಳ್ತೀನಿ ಗೊತ್ತಾ. ನಮ್ದು ಹೆಂಗೆ ಗೊತ್ತಾ, ಸಿಕ್ಕಾಪಟ್ಟೆ ಲಾಯಲ್ ಫ್ಯಾನ್ಸು ಆಯಿತಾ. ಬಟ್ ನಮಗೆ RCB ಗೆಲ್ಲೋದಕ್ಕಿಂತ ಕೆಲವು ಸಲ CSK ಸೋತೋಗ್ಬಿಟ್ರೆ ಖುಷಿ ಆಗ್ಬಿಡುತ್ತೆ. ಅದೇನೋ ಗೊತ್ತಿಲ್ಲ, CSK ನೋಡಿದ್ರೆ ಎಂಥ ಫ್ಯಾನ್ಸು. ಅದೇನೋ ಗೊತ್ತಿಲ್ಲ, CSK ಸೋಲ್ತಾ ಇದ್ರೇನೋ ಒಳ್ಳೆ ನಿದ್ದೆ ಬಂದಂಗೆ ಆಗುತ್ತೆ. ಏನೋ ಜೀವನ ಎಲ್ಲ ಚೆನ್ನಾಗಿದೆಯಲ್ಲ ಅನಿಸ್ತಾ ಇರುತ್ತೆ. ಮ್ಯಾನೇಜರು ದೇವಂತ ಮನುಷ್ಯ ಅನಿಸ್ತಾ ಇರ್ತಾನೆ. ಹೆಂಡತಿ ಬೇರೆ ಹೇಳಿದ ಮಾತು ಕೆಳಗೆ ಸ್ಟಾರ್ಟ್ ಆಗ್ಬಿಡ್ತಾಳೆ. ಎಷ್ಟು ಚೆನ್ನಾಗಿದೆಯಲ್ಲ ಜೀವನ ಅನಿಸ್ತಾ ಇರುತ್ತೆ. ಅದು CSK ಫುಲ್ ಫಾರ್ಮ್ ನನ್ನ ಪ್ರಕಾರ ಚೆನ್ನೈ ಸೂಪರ್ ಕಿಂಗ್ಸ್ ಅಲ್ಲ, CSK ಫುಲ್ ಫಾರ್ಮು ಚೆನ್ನೈ ಸೋತ್ರೆ ಖುಷಿ ಅಂತ.
ಆ CSK ಸೋಲ್ದಂದ್ರೆ ಕಣ್ಣಂದೇ ಒಂಟಿ ಪುಡಿ CSK ಪುಡಿ ಪುಡಿ. ಇನ್ನೊಂದು ಯಾವ್ದು ಐತಂತ ಹೇಳಕ್ಕಾಗಲ್ಲ ಎಲ್ರ ಮುಂದೆ. CSK ವಿಸಿಲ್ ಕೊಡು, ಬಾಯಿ ಮುಚ್ಕೊಂಡು ಮನೆಗೆ ಓಡು ಅಂತೆ. ಬಾಯಿ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ವಯಸ್ಸಾದವರೆಲ್ಲ ಇದ್ವಿಲ್ಲ ಅದಕ್ಕೆ. ಬಟ್ ಆ್ಯಕ್ಚುಲಿ ಏನು ಮಾಡೋಕ್ಕಾಗಲ್ಲಪ್ಪ. RCB ಫ್ಯಾನ್ಸ್ ನೀವು IPL ಟೈಮಲ್ಲಿ ಬಂದು ಇಂಡಿಯಾದಲ್ಲಿ ಮೀಟ್ ಮಾಡಿಬಿಟ್ರೆ ಅವ್ರ ಲೈಫ್ನ RCBನ ಆವರಿಸ್ಕೊಂಡ್ಬಿಟ್ಟಿರ್ತಾರೆ. ಏನು ಮಗ ಯಾವುದೋ ಒಂದು ರಿಲೇಷನ್ಶಿಪ್ಪಲ್ಲಿ ಇರ್ತಾನೆ ಅನ್ಕೊಳ್ಳಿ, ಯಾವುದೋ ಒಂದು ಹುಡುಗಿನ ಡವ್ ಹೊಡಿತಾ ಇರ್ತಾನೆ. ಏನು ಮಗ ಎಲ್ಲ ಚೆನ್ನಾಗಿದೆ ರಿಲೇಷನ್ಶಿಪ್ಪಲ್ಲಿ ಎಲ್ಲ ಆರಾಮ ಅಂದರೆ, ಮಗ ಇವಾಗ ತಾನೇ ಪ್ಲೇ ಆಫ್ಸಿಗೆ ಬಂದಿದ್ದೀವಿ, ಬರೀ ಫ್ರೀ ಹಿಟ್ಗಳೇ ನಡೀತಾ ಇದೆ. ಅವ್ರ ಅಪ್ಪ ಯಾಕೋ CSK ಬುದ್ಧಿಗಳು ಸ್ಟಾರ್ಟ್ ಮಾಡ್ಬಿಟ್ಟವನೆ, ಹಿಂಗೆ ಮಾತಾಡೋದು. ಬ್ರೇಕಪ್ ಆಗೋದು ಅಷ್ಟೇ, ಅದನ್ನು RCBಗೇನೆ. RCB ಏನು ಮಗ ಚೆನ್ನಾಗೇ ಆಡ್ತಾ ಇಲ್ಲ. RCBಗಿಂತ ನನ್ನ ನೆಕ್ಸ್ಟ್ ಗರ್ಲ್ ಫ್ರೆಂಡೇ ನನ್ನ ಲೈಫಲ್ಲಿ ಚೆನ್ನಾಗಿ ಆಟ ಆಡಿದ್ಲು. ಈ ಥರ ಏನೇ ಕೇಳಿದ್ರು RCB ಅಂತ ಇರ್ತಾರೆ. ಬಟ್ ಆ್ಯಕ್ಚುಲಿ ಲಾಯಲ್ಟಿ ಅಂತ ಬಂದರೆ RCBನ ಬೀಟ್ ಮಾಡೋಕ್ಕೆ ಯಾರೂ ಇಲ್ಲ. RCB ಫ್ಯಾನ್ಸ್ನ ಬೀಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಲಾಯಲ್ಟಿಲಿ ಏನಂತೀರ ಎಲ್ಲರೂ? ಬೇಕಾದ್ರೆ ಪ್ರತಿ ಮ್ಯಾಚ್ಗೆ ಒಂದೊಂದು ಬಾಟ್ಲ್ ಬ್ಲಡ್ ಕೊಡಿ ಏನಕ್ಕೆ ಕೊಟ್ಬಿಡ್ತಾರೆ. ಸೀರಿಯಸ್ ಆಗಿ ಹೇಳ್ತೀನಿ, RCB ಫ್ಯಾನ್ಸ್ ಬಗ್ಗೆ ಒಂದೊಂದು ವಿಷಯ ಹೇಳ್ತೀನಿ. ಏನಂದರೆ ಗಾಳಿ ಬರೋಕ್ಕೆ ಬೇಕು ಕೈತಾನ್ ಫ್ಯಾನು, ಸಾಯೋವರೆಗೂ ಸಾಥ್ ಕೊಡೋನು RCB ಫ್ಯಾನು. ಸೊ ದಟ್ ಈಸ್ ಅಬೌಟ್ RCB. ಸೊ ಎಷ್ಟೊಂದು ಜನಕ್ಕೆ ನನಗೆ ಗೊತ್ತಿಲ್ಲ ಅನಿಸುತ್ತೆ, ನನ್ನ ಹೆಸರು ಪವನ್ ಅಂತ, ಪವನ್ ವೇಣುಗೋಪಾಲ್ ಅಂತ. ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು. ಸಾಫ್ಟ್ವೇರ್ ಇಂಜಿನಿಯರ್ಸ್ ಮೇಕ್ ಸಮ್ ನಾಯ್ಸ್, ದೇ ಓನ್ಲಿ ಮೇಕ್ ಅ ಲಾಟ್ ಆಫ್ ನಾಯ್ಸ್. ನಾನು ಆ್ಯಕ್ಚುಲಿ ಐ ಆಮ್ ಮ್ಯಾರಿಡ್. ಸಾರಿ ಲೇಡೀಸ್, ಅಂದರೆ ಸಾರಿ, ಜಸ್ಟ್ ಜೋಕ್. ಮೇಡಮ್ ಹೆಂಗೆ ಲುಕ್ ಕೊಟ್ಟಿರುತ್ತಾ ನನಗೆ ಇವಾಗ, ಈ ವಾಂಗಿಬಾತ್ ನನ್ನ ಮಗನ ಮಂಗಳಾರತಿ ಎತ್ತ. ಸಾರಿ ಲೇಡೀಸ್ ಅಂತೆ. ಮಗ ನೋಡ್ತಿದ್ದಂಗೆ ಡಿಪಾರ್ಟ್ ಮಾಡ್ಬೇಕು ಅನಿಸ್ತಾ ಇದೆ ನನಗೆ ಹೇಳ್ತಾನೆ. ಸುಮ್ಮನೆ ಜೋಕ್ ಮೇಡಮ್, ಡೋಂಟ್ ವರಿ. ಬಟ್ ಆ್ಯಕ್ಚುಲಿ ನಾನು ಸಾಫ್ಟ್ವೇರ್ ಇಂಜಿನಿಯರು ಆ್ಯಂಡ್ ಐ ಆಮ್ ಮ್ಯಾರಿಡ್ ಆ್ಯಂಡ್ ಆಲ್ಸೋ ಎ ಸ್ಟ್ಯಾಂಡಪ್ ಕಮಿಡಿಯನ್. ಇದೊಂಥರ ವರ್ಸ್ಟ್ ಕಾಂಬಿನೇಷನ್ ಎವರ್ ಇದು. ಯಾವ ಥರ ಅಂದರೆ ಶೇವಿಂಗ್ ಬ್ಲೇಡ್ ಇಟ್ಕೊಂಡು World War III ಆಡ್ದಂಗೆ ಇದು. ಸೊ ನಾನು ಒಬ್ಬ ಒಂದು ಸಾಫ್ಟ್ವೇರ್ ಕಂಪ್ನಿಗೆ ಕೆಲಸ ಮಾಡ್ತಾಯಿದ್ದೆ. ಆ ಕಂಪ್ನಿ ಹೆಸರು ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಇನ್ಫೋಸಿಸ್. ಬಟ್ ಅದು ತುಂಬ ಚೆನ್ನಾಗಿರೋ ಕಂಪ್ನಿ. ಆ ಕಂಪ್ನಿ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟನೇ ಪಡಲ್ಲ. ಅನ್ನ ಕೊಟ್ಟಿರೋ ಕಂಪ್ನಿ. ಆಮೇಲೆ ಆ ಕಂಪ್ನಿಯವರು 70 ಅವರ್ ಕೆಲಸ ಮಾಡೋಕ್ಕೆ ಹೇಳ್ಬಿಡ್ತಾರೆ ಆಮೇಲೆ. ಸೊ ನನಗೆ ಅನ್ನ ಕೊಟ್ಟಿದ್ದ ಕಂಪ್ನಿ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ. ಆಮೇಲೆ ಸುಧಾಮೂರ್ತಿ ಅವ್ರ ಯಜಮಾನ್ರಿಗೆ ಬೇಜಾರಾಗ್ಬಿಡುತ್ತೆ. ಇವಾಗ ಇನ್ನೊಂದು IT ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ, ಮೈಂಟ್ರಿ. ಸಾರಿ. ಸೊ ಚಪ್ಪಾಳೆ ಬೇಗ ಹೊಡಿತಾವ್ರೆ ಪಾಪ. IT ಅವ್ರ ಮಕ ನೋಡಿ, ಅವ್ರಿಗೂ ಒಂಥರ ಫಿಲಿಮ್ ಬ್ಲ್ಯಾಂಕ್ಸ್ ಮಕಾನೆ. ಎಷ್ಟೇ ಕೊಡು ಪ್ರಮೋಷನ್ ಇಲ್ಲ ಅಂತಾರೆ, ಪ್ರಮೋಷನ್ ಕೊಡು ಹೈಕ್ ಇಲ್ಲ ಅಂತಾರೆ, ಹೈಕ್ ಕೊಡು ಸ್ಯಾಲ್ರಿ ಇಲ್ಲ ಅಂತಾರೆ, ಏನೇ ಕೊಡು ರೆಕಗ್ನಿಷನ್ ಇಲ್ಲ ಅಂತಾರೆ, ಏನೇ ಕೊಡು ಏನೋ ಒಂದು ಇಲ್ಲ ಅಂತ ಹುಡುಕ್ತಾನೆ ಇರ್ತಾರೆ. ನೀವು IT ಕಂಪ್ನಿಯವ್ರ ಮಕ ನಾನು ಕ್ಲೀನಾಗಿ ಹೋಗಿ ನೋಡಿ, ಅವ್ರ ಮಕಾನ ಎವ್ರಿ ಮಂಡೇ ಹೋಗಿ ನೋಡಿದ್ರೆ ಆ ಮಕ ನೋಡಿ ಒಂಥರ ಮಕಾನೇ QR ಕೋಡ್ ಇದ್ದಂಗೆ ಇರುತ್ತೆ. ಒಂಥರ ಮಕ ಹಿಂಗೆ ಇರುತ್ತದು. ಅದು ಮಕ ನೋಡ್ತಿದ್ದಂಗೆ QR ಕೋಡ್ಗೆ ಗೂಗಲ್ ಪೇ ಓಪನ್ ಮಾಡಿ 500 ರೂಪಾಯಿ ಕಳಿಸ್ಬಿಡ್ಬೇಕು ನೀವು. ಅವಳೇ ಖುಷಿ ಆಗೋದು ಅವ್ರಿಗೆ. ತಗೋ ನನ್ನ ಮಗನ 500 ರೂಪಾಯಿ ತಗೋ, ಸ್ಕ್ರ್ಯಾಚ್ ಕಾರ್ಡು ನೀನೇ ಇಟ್ಕೊ ನಾನು ಮಾಡಿ. ವೆರಿ ನೈಸ್, ವೆರಿ ಹ್ಯಾಪಿ ಟು ಬಿ ಹಿಯರ್. ಒಂದೇ ಒಂದು ರಿಕ್ವೆಸ್ಟ್, ಅಲ್ಲಿ ಹಿಂದೆಗಡೆ ಡೋರ್ ಕ್ಲೋಸ್ ಮಾಡಿಬಿಡಿ ಆ್ಯಂಡ್ 1-2 ಬಾಟ್ಲು ನೀರಿದ್ರೆ ದಯವಿಟ್ಟು ಇಲ್ಲಿ ಕೊಟ್ಬಿಡಿ. ಮುಂಚೆನೇ ಹೇಳ್ಬೇಕಾಯ್ತು, ಸಾರಿ, ಮೈ ಬ್ಯಾಡ್, ನನ್ನ ಮಿಸ್ಟೇಕು, ಆರ್ಗನೈಸರ್ಸ್ ಮಿಸ್ಟೇಕ್ ಅಲ್ಲ, ಮದರ್ ಪ್ರಾಮಿಸ್. ಆರ್ಗನೈಸರ್ಸು ತುಂಬ ರೆಸ್ಪಾನ್ಸಿಬಲ್ ಆಗಿದ್ದಾರೆ ಅಂತ ಅವ್ರು ಅಂದ್ಕೊಂಡವ್ರೆ. ಬಟ್ ಎನಿವೆ, ಆಮೇಲೆ ಪೇಮೆಂಟ್ ಕಳಿಸಲ್ಲಪ್ಪ, ಬರೀ ಕೈಯಲ್ಲಿ ಕೈ ಕುಲ್ಸ್ಬಿಟ್ಟು ಕಳಿಸ್ತಾರೆ. ಆಲ್ ಗುಡ್ ಆರ್ಗನೈಸರ್ಸ್ ಆರ್ ವೆರಿ ಗುಡ್ ಆರ್ಗನೈಸರ್ಸ್. ಓಕೆ, ಆ್ಯಕ್ಚುಲಿ ನನ್ನ ಪ್ರಕಾರ ನಂದು ಇದು ಫಸ್ಟ್ ಟೈಮ್ ನಾನು US ಟ್ರಿಪ್ ಮಾಡ್ತಾ ಇರೋದು. ಸೊ ಯಾ, ಥ್ಯಾಂಕ್ ಯು ಸೊ ಮಚ್. ಯೂಶ್ವಲಿ ದೇರ್ ಇಸ್ ಅನ್ ಅಪ್ಲಾಸ್, ಬಟ್ ಯಾ. ಸರ್ ದಯವಿಟ್ಟು ಟೋಪಿ ಹಾಕ್ಬಿಡಿ. ಅಲ್ಲಿ ಓಕೆನಾ, ಥ್ಯಾಂಕ್ ಯು. ಓಕೆ, ನೈಸ್. ಸೊ ಆ್ಯಕ್ಚುಲಿ ನಾನು US ಬಂದಮೇಲೆ ಸಿಕ್ಕಾಪಟ್ಟೆ ಏನೇನೋ ಅಬ್ಸರ್ವ್ ಮಾಡಿದೆ. ನಾನು ಅಂದ್ಕೊಂಡಿದ್ದೆ ಒಂದು, ಅದು ಆಗಿದ್ದೇ ಒಂದು. ಆ ಅಬ್ಸರ್ವೇಷನ್ಸ್ ಬಗ್ಗೆನೇ ಸ್ವಲ್ಪ ಮಾತಾಡೋಣ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಬದುಕಿನಲ್ಲಿ ಸಾಧನೆ ಮಾಡೋದನ್ನ ನೋಡಿದ್ದೀವಿ ನಾವು, ಬಟ್ ಬದುಕೋದೇ ಒಂದು ಸಾಧನೆ ಆಗಿದ್ದು ನನಗೆ NRIಗಳನ್ನ ನೋಡಿದಾಗ. ಏನು ಕಷ್ಟ ಇದೆ ನಿಜಾಲು ಜೀವನ. ಇಲ್ಲಿ ನೋಡೋಕ್ಕೆ ಈಸಿಯಾಗಿ ಕಾಣುತ್ತೆ, ಕ್ರೀಮ್ ಬಿಸ್ಕೆಟ್ ಥರ ಇರುತ್ತೆ, ಒಳಗಡೆ ಹಬೆನೆಗೋ ಸಾಸ್ ಹಾಕಿ ಖಾರ ಬಿಸ್ಕೆಟ್ ಇರುತ್ತದೆ, ಅದು ಮುಟ್ಟಿದ್ರೇ ಮೈಯೆಲ್ಲ ಖಾರ ಅದು. ಬಟ್ ಎನಿವೆ, NRIs ಬಗ್ಗೆ ನಮ್ಮ ಜನ ಸಿಕ್ಕಾಪಟ್ಟೆ ಏನೇನೋ ಅನ್ಕೊಂಬಿಟ್ಟವಪ್ಪ. ನಿಜ ಹೇಳ್ತೀನಿ, ಅಲ್ಲಿ ನಿಜಾಂಶ ಆ ಥರ ಇಲ್ಲವೇ ಇಲ್ಲ. NRIಗಳು ಅಂದರೆ ನಮ್ಮ ಜನ ಏನು ಅನ್ಕೊಂಬಿಟ್ಟವ್ರು ಇಂಡಿಯಾಲ್ ಅಂದರೆ ನಾನ್ ರೀಫಂಡಬಲ್ ಇಂಡಿಯನ್ಸ್ ಅನ್ಕೊಂಬಿಟ್ಟವ್ರೆ. ಅದು ಹಂಗಲ್ಲ. NRI ಫುಲ್ ಫಾರ್ಮ್ ಅಂದರೆ ನನ್ನ ಪ್ರಕಾರ ನನ್ನಷ್ಟು ರುಬ್ಬಿಸ್ಕೊಂಡವ್ನು ಯಾರೂ ಇಲ್ಲ ಅಂತ. ನಿಜ ಹೇಳ್ತೀನಿ, ಸೀರಿಯಸ್ ಆಗಿ. ಒಂದೊಂದು ಕಷ್ಟ ಅಲ್ಲಾಗೂ ಇಲ್ಲಿ ನೀವು ಅನುಭವಿಸ್ತಾ ಇರೋದು. ಸೀರಿಯಸ್ ಆಗಿ ಹೇಳ್ತೀನಿ,
ನೀವು ಯಾವ್ದಾನ ಕಿಟ್ಟಿ ಪಾರ್ಟಿಗೋ ಯಾವ್ದಾನ ಫಂಕ್ಷನ್ಗೋ ಬೆಂಗಳೂರಲ್ಲಿ ಹೋಗಿ ನೋಡಿ, ಅಲ್ಲಿಗೋ ಆಂಟಿಗಳು NRIಗಳು ಅಂದ್ರೆ ಏನು ಅನ್ಕೊಂಡ್ಬಿಟ್ಟವಂದ್ರೆ, ಒಂದು ಕಾಲು ಮಸಾಜ್ ಮಾಡಕ್ಕೆ ಒಬ್ಳು, ಇನ್ನೊಂದು ಕಾಲು ಮಸಾಜ್ ಮಾಡಕ್ಕೆ ಒಬ್ಳು, ತಲೆ ಮಸಾಜ್ ಮಾಡಕ್ಕೆ ಒಬ್ಳು, ಇವ್ರು 3 ಜನನ ಮ್ಯಾನೇಜ್ ಮಾಡಕ್ಕೆ ಹೆಂಡತಿ, ಹಿಂಗೆ ಅನ್ಕೊಂಡವ್ರೆ. ಈ ಥರ ಅನ್ಕೊಂಬಿಟ್ಟವ್ರು. ಪಾಪ ನಿಮ್ಮದು ಕಷ್ಟ ನಿಮಗೆ ಗೊತ್ತಿರೋದು. ಅವಾಗ NRI ಅಂದ್ರೆ ಏನೋ ಅನ್ಕೊಂಬಿಟ್ಟಾಗ, ಆಹಾ ಕೈ ಕಾಲ ಆಳುಗಳು ಎಲ್ಲಿ ನೋಡಿದ್ರು ನೆಮ್ಮದಿ ಐತೆ, ಎಲ್ಲಿ ನೋಡಿದ್ರು ಬಿಯರ್ ಇದೆ ಅನ್ಕೊಂಬಿಟ್ಟವ್ರೆ. ಇವರು ಮೇಲ್ಗಡೆ ಸಿಂಟೆಕ್ಸ್ ಟ್ಯಾಂಕಲ್ಲೂ ಫುಲ್ಲು ಎಣ್ಣೆ ಇದೆ ಅನ್ಕೊಂಬಿಟ್ಟವ್ರೆ. ಓಪನ್ ಮಾಡೋದು ಒಂದು ಕುಡಿದ್ಬಿಟ್ಟು ಸ್ಟಾರ್ಟ್ ಮಾಡೋದು. ಬಟ್ ಆ್ಯಕ್ಚುಲಿ ನಾನು ನಿಮ್ಮ ಬಗ್ಗೆ ಒಂದೊಂದೇ ಮಾತಾಡಬೇಕಾಗಿತ್ತು. ಅದು ಎಷ್ಟೊಂದಿದೆ ನೋಡಿ, ಇಷ್ಟೊಂದು ನೋಟ್ ಮಾಡ್ಕೊಂಬಂದಿದ್ದೀನಿ ಒಂದೊಂದು ನೋಡಿ. ಇಲ್ಲಡಿ ಎಷ್ಟೈತೆ ಕತೆ. ಓಕೆ, ಒಂದು ವಿಷಯ ನನಗೆ ಅರ್ಥ ಆಗಲ್ಲ. ನಾನು ಇಂಡಿಯಾಗೆ ಬಂದಾಗ ನಮ್ಮ ಫ್ರೆಂಡ್ ಮನೇಲಿ ಒಂದು ವಾರ ಇದ್ದೆ. ಆ್ಯಕ್ಚುಲಿ ಅವನ ಹತ್ರ ನೋಡಿದೆ, ಅವನ ಜೀವನ ಹೆಂಗಿದೆ ಅಂತ ಸ್ವಲ್ಪ ಸ್ಟಡಿ ಮಾಡಿದೆ. ಅವನನ್ನು ನೋಡಿದಾಗ ನಂಗೆ ಅನಿಸಿದ್ದು ಒಂದೇ ಒಂದು ಮಾತು, ಅಲ್ಲ ಗುರುವೆ, ನೀನು ಇಂಡಿಯಾಯಿಂದ US ಬಂದಿದ್ಯಾ ಆಯಿತಾ, US ಅಲ್ಲಿ ಅಮೇರಿಕನ್ ಆಗಕ್ಕೆ ಬಂದಿದ್ಯಾ, ಆದರೆ ಇಲ್ಲಿ ಬಂದಾಗ ನೀನು ಹೋಗೋದೆಲ್ಲ ಬರೀ ಇಂಡಿಯನ್ ಸ್ಟೋರ್ಗೇನೆ, ಮೀಟ್ ಮಾಡೋದು ಇಂಡಿಯನ್ ಫ್ರೆಂಡ್ಸ್ನೇ, ಮಾಡೋದು ಇಂಡಿಯನ್ ಕುಕ್ಕಿಂಗೇನೆ, ಗಾಸಿಪ್ ಮಾಡೋದು ಇಂಡಿಯನ್ ರಿಲೇಟಿವ್ಸ್ ಬಗ್ಗೆನೆ. ಇಷ್ಟೆಲ್ಲ ಇಂದ ಮೇಲೆ ಯಾಕೆ US ಬಂದೆ, ಇಂಡಿಯಾಲೇ ಇರ್ಬೋದಾಗಿತ್ತಲ್ಲ ಅಂದೆ. ಅವಾಗ ಅವನು ಒಂದೇ ಒಂದು ಮಾತು ಹೇಳ್ದ, ದುಡ್ಡಿಯಾಗಿ ನಿಮ್ಮ ಅಪ್ಪ ಕೊಡ್ತಾನ ಅಂತ. ಒಂದೇ ಒಂದು ಲೈನ್ಗೆ ಸೈಲೆಂಟ್ ಆಗ್ಬಿಟ್ಟೆ ನಾನು. ವೆರಿ ನೈಸ್. ಆ್ಯಕ್ಚುಲಿ ನಾನು ಆರ್ಗನೈಸರ್ಸ್ ಬಗ್ಗೆ ಫಸ್ಟ್ ಆಫ್ ಆಲ್ ಹೇಳಬೇಕು. ರೌಂಡ್ ಆಫ್ ಅಪ್ಲಾಸ್ ಫಾರ್ ಆಲ್ ದಿ ಆರ್ಗನೈಸರ್ಸ್. ನಾಟ್ ಓನ್ಲಿ ಸಿನ್ಸಿನಾಟಿನಲ್ಲಿ, ಎಲ್ಲ ಕಡೆ ಆರ್ಗನೈಸರ್ಸ್ಗೂ ರೌಂಡ್ ಆಫ್ ಅಪ್ಲಾಸ್. ಯಾಕಂದರೆ ಕನ್ನಡದವ್ರನ್ನ ಸೇರಿಸೋದು ಅಷ್ಟು ಈಸಿ ಅಲ್ಲ, ಸಿಕ್ಕಾಪಟ್ಟೆ ಕಷ್ಟ ಐತೆ, ತುಂಬ ಕಷ್ಟ ಇದೆ. ನೀವು ಫೋನ್ ಮಾಡಿದ್ರೂ ಬರಲ್ಲ, ವಾಟ್ಸ್ಯಾಪ್ ಮಾಡಿದ್ರೂ ಬರಲ್ಲ, ಮನೆಗೆ ಹೋಗಿ ಸ್ನಾನ ಮಾಡಿಸಿ ಕರ್ಕೊಂಬಂದ್ರೂ ಬರಲ್ಲ. ಒಂದು ಇಂಡಿಯನ್ ಈವೆಂಟ್ಗೆ ಹೋಗ್ತಾ ಹೋಗ್ತಾ ನನ್ನ ಪ್ರಕಾರ ಕನ್ನಡದವ್ರನ್ನ ಕರೆಯೋದು ಎಷ್ಟು ಕಷ್ಟ ಆಗ್ಬಿಡುತ್ತಂದರೆ, ಕನ್ನಡದವ್ರನ್ನ ಕನ್ನಡ ಈವೆಂಟ್ಗೆ ಕರೆಯೋಕ್ಕೆ ಆಪ್ತ ಮಿತ್ರರಲ್ಲಿ ಸ್ವಾಮೀಜಿ ಅವಿನಾಶ ಬರಬೇಕು. ಅಲ್ಲಿಂದ ಅಯ್ಯೋ ಇಲ್ಲಿ ಏನೋ ಸಮಸ್ಯೆ ಇದೆ, ಆ ನಾಗವಲ್ಲಿನ ಕರ್ಕೊಂಬರ್ತಾರಲ್ಲ ಮಂಡಲಕ್ಕೆ, ಹಂಗೆ ಕರ್ಕೊಂಬರ್ಬೇಕು. ತುಂಬ ಕಷ್ಟ ಇದೆ ಗುರು, ನಿಜವಲ್ಲೂ. ಆಂಧ್ರನಲ್ಲಿ ಅಂದರೆ 1000 ಜನ ಸೇರ್ಬಿಡ್ತಾರೆ. ಮೊನ್ನೆ ಯಾವುದೋ ಬಾಲಯ್ಯ ಅದು ಯಾವುದೋ ಆಡಿಯೋ ಇವೆಂಟ್ ಮಾಡೋ 10,000 ಜನ ಬಂದವ್ರೆ ಗುರು. 10,000 ಜನ. ನಿಜವಲ್ಲೂ ಸೀರಿಯಸ್ ಆಗಿ ಹೇಳ್ತೀನಿ, ನಮ್ಮವ್ರಿಗೆ ಅದು ಏನಕ್ಕೋ ಗೊತ್ತಿಲ್ಲ. ನನ್ನ ಪ್ರಕಾರ ಕನ್ನಡ ಆರ್ಗನೈಸರ್ಸ್ಗೆ ರೌಂಡ್ ಆಫ್ ಅಪ್ಲಾಸ್ ಬರಲೇಬೇಕು. ತುಂಬ ಕಷ್ಟ ಇದೆ. ಅವ್ರು ಈಗೋ ಬಿಟ್ಟು, ಅವ್ರ ಮನೇಲಿರೋ ಕೆಲಸ ಬಿಟ್ಟು, ಹೆಂಡತಿ ಹೇಳ್ತಾ ಇರ್ತಾಳೆ ಇನ್ನೂ ಏನೇನೋ ಟಾಸ್ಕ್ಗಳಿದೆ ಅಂತ, ಅದನ್ನೆಲ್ಲ ಬಿಟ್ಟು ಪಾಪ ಈ ಥರ ಈವೆಂಟ್ಸ್ನೆಲ್ಲ ಆರ್ಗನೈಸ್ ಮಾಡ್ತಾ ಇರ್ತಾರೆ. ಬಟ್ ಆ್ಯಕ್ಚುಲಿ ಆಂಧ್ರದವ್ರದ್ದು ಏನು ಗೊತ್ತಾ, ಒಂದು ಪಾಪ ಅವ್ರು ಯಾವುದೇ ಈವೆಂಟ್ ಮಾಡಿದ್ರು ಇದರಿಂದ ಆಂಧ್ರದವ್ರಿಂದ ಇದೊಂದು ಕಲಿಬೇಕು ನಾವು. ಆ್ಯಕ್ಚುಲಿ ಅವ್ರು ಯಾವುದೇ ಈವೆಂಟ್ ಮಾಡಿದ್ರು ಜನ ಸೇರ್ತಾರೆ. ಯಾವುದೇ ಫಿಲಮು ರಿಲೀಸ್ ಆಗಲಿ, ಆ ಫಿಲಮ್ನ ಹೋಗಿ ನೋಡ್ತಾರೆ, ಚೆನ್ನಾಗಿದೆಯೋ ಇಲ್ವೋ ನೋಡಿ ಅದನ್ನು ಅನಲೈಸ್ ಮಾಡ್ತಾರೆ. ಆಂಧ್ರದವ್ರು ಎಷ್ಟು ಒಳ್ಳೆಯವರು ಅಂದರೆ, ನಂದೇ ಮದುವೆ ಸಿಡಿ ಹಾಕಿದ್ರು ಅದನ್ನು 100 days ಹೊಡಿಸ್ಬಿಡ್ತಾರೆ. ಬಾಗುಂದಿ 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 ಅಂತ ನೋಡ್ತಾರೆ. ನಿಜ ಲಗು ಆರ್ಗನೈಸರ್ಸು ಪಾಪ ಇಲ್ಲಿಗೂ ಆರ್ಗನೈಸರ್ಸ್ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ನಮ್ಮನ್ನು ಕ್ಲೀನಾಗಿ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ನಾನು ಫ್ಲೈಟಲ್ಲಿ ಲ್ಯಾಂಡೇ ಆಗಿರಲ್ಲ, ಅಲ್ಲಿಂದ ಫ್ಲೈಟ್ ಮೋಡಲ್ಲಿರುತ್ತೆ ಫೋನು. ಅಷ್ಟೊತ್ತಿಗೆ ಅದೇನೋ ಅಲ್ಲಿಗೂ ಕಾಲ್ ಬರ್ತಾ ಇರುತ್ತೆ, ಸರ್ ನಿಮ್ಮನ್ನು ಪಿಕ್ ಮಾಡೋಕ್ಕೆ ರಾಜೇಶ್ ಅಂತ ಒಬ್ಬರು ಬರ್ತಾರೆ ಸರ್, ಪಿಕ್ ಮಾಡಿಬಿಟ್ಟು ನಿಮ್ಮ ಕೈಗೆ ಒಂದು ಬೊಕೆ ಕೊಡ್ತಾರೆ ಸರ್, ಅದು ಆರ್ಟಿಫಿಷಿಯಲ್ ಫ್ಲವರ್ಸ್ ಇರುತ್ತೆ ಸರ್, ತೊಗೊಂಡೋಗ್ಬಿಡ್ಬೇಡಿ, ನೆಕ್ಸ್ಟ್ ಗೆಸ್ಟ್ಗೆ ಅದನ್ನೇ ಕೊಡ್ಬೇಕು ನಾವು. ಹಂಗೆ ಬನ್ನಿ, ಹಂಗೆ ಲಗೇಜ್ ತೊಗೊಂಡು ಬಂದ್ಬಿಟ್ರೆ ನಿಮ್ಗೆ ನಡ್ಕೊಂಡು ಬರ್ತಾ ಇದ್ರೆ ನಿಮಗೆ ಬಾತ್ರೂಮ್ಗೆ ಅರ್ಜೆಂಟ್ ಆಗುತ್ತೆ, ಅಲ್ಲಿ ಮುಗಿಸ್ಕೊಂಬಿಡಿ ಸರ್. ಗುರು ಒಂದೊಂದು ಟೈಮ್ ಲೈನ್ ಕಳಿಸ್ತಾರೆ ಗುರು. ನಾನು ಏನು CCTV ಕ್ಯಾಮ್ರಾ ಹಾಕೋರ ಇಲ್ಲಿ ಅಂತ. ಆರ್ಗನೈಸರ್ಸ್ ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊತಾರೆ. ನಮ್ಮ ಜೀವನನೇ ನಾವು ಕೈ ಕೊಟ್ಬಿಟ್ಟಿರ್ತೀವಿ ಇಲ್ಲಿರೋವರೆಗೂ. ಎಷ್ಟು ಚೆನ್ನಾಗಿ ಆರ್ಗನೈಸರ್ಸ್ ಎಷ್ಟು ರೆಸ್ಪಾನ್ಸಿಬಲ್ ಆಗಿ ನಮ್ಮನ್ನು ನೋಡ್ಕೊತಾರೆ. ಅದೇ ಬೆಂಗಳೂರಿಗೆ ಬನ್ನಿ, ಅವ್ರು ಕಾಮಿಡಿ ಶೋನ ಫಸ್ಟ್ ಟೈಮ್ ಮಾಡ್ತಾ ಇರ್ತಾರೆ. ಪಾಪ ಸುಮ್ಮನೆ ಫೋನ್ ಮಾಡ್ಬಿಟ್ಟು ಏನು ಕೇಳೋದು ಗೊತ್ತಿರಲ್ಲ ಅವ್ರಿಗೆ. ಫೋನ್ ಮಾಡ್ಬಿಟ್ಟು, ಹಲೋ ಪವನ್ ಅವರಾ? ಹೌದು ಸರ್, ನಿಮ್ಮ ರೇಟ್ ಎಷ್ಟು? ಏನಂತ ಹೇಳೋದು, ರೇಟ್ ಎಷ್ಟು? ಹೌದು ಸರ್, ನೀವು ಎಷ್ಟೊತ್ತು ಮಾಡ್ತೀರಾ ಹೇಳಿ? ಅಲ್ಲ ಎಷ್ಟು ಜನ ಬರ್ಬೋದು? ಇಬ್ಬರಿಗೂ ಬಂದು ಓಕೆನಾ? ಆಮೇಲೆ ಎಲ್ಲದಕ್ಕಿಂತ ವರ್ಷ ಸಾಕು ಪೇಮೆಂಟು ಕೆಲ್ಸಕ್ಕೆ ಮುಂಚೆನ ಕೆಲಸ ಆದ್ಮೇಲೆ ಪಿಕಪ್ ಡ್ರಾಪ್ ಏನಾದ್ರು ಮಾಡ್ಬೇಕಾ ಇಲ್ಲ ನೀವೇ ಗೊತ್ತಿ. ಒಬ್ಬ ಯಾವನ ಕೇಳ್ದ, ಸರ್ ರೆಕಾರ್ಡ್ ಮಾಡಿಸಿದ್ರೆ ಓಕೆ ತಾನೆ? ಆರ್ಗನೈಸರ್ಸು
ತುಂಬ ಕಷ್ಟ ಆಯ್ತು ಗುರು, ಸಿಕ್ಕಾಪಟ್ಟೆ ಕಷ್ಟ ಇದೆ, ಅಷ್ಟು ಈಜಿ ಇಲ್ಲ ಜೀವನ ಗುರು. ಎಲ್ಲಿ ಚೀಟಿ ಎಲ್ಲಿಟ್ಬಿಟ್ಟು ಮರ್ತೋಗ್ಬಿಟ್ನಲ್ಲ ಗುರು. ಅಯ್ಯೋ ಇಲ್ಲೇ ಐತಲ್ಲಪ್ಪ, ಇಲ್ಲೇ ಇದೆ. ಎಲ್ಲಿ ಗುರು ಸೀರಿಯಸ್ ಆಗಿ? ಸರ್ ಇದೆ 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 ಸರ್, ಡೋಂಟ್ ವರಿ. ಪಾಪ ಅವಾಗೆ ಬಂದ್ಬಿಟ್ಟು ಗುರು ನನಗೆ ಎಲ್ಲಿದೆ ಗೊತ್ತಂತ ಜೋಬು ಕೈ ಹಾಕ್ಬಿಡೋ ಬಂದ್ಬಿಟ್ಟು. ಇನ್ನೊಂದು ಗುರು ಒಂದೊಂದು ವಿಷಯ ಹೇಳ್ಬಿಡ್ತೀನಿ. ನಾನು ಫಸ್ಟ್ ಟೈಮ್ ಯು ಎಸ್ಗೆ ಬರ್ತಾ ಇರೋದು, ಆಯಿತಾ? ನೀವೆಲ್ಲ ಯು ಎಸ್ಗೆ ಬರೋಕ್ಕಿಂತ ಮುಂಚೆ ಯಾರ್ಯಾರು ಯು ಎಸ್ ಎ ಬಗ್ಗೆ ಗೂಗಲ್ ಮಾಡಿದ್ರಿ ಕ್ಲೀನಾಗಿ? ಕೈ ಎತ್ತಿದ್ದು ನಿಜ ಹೇಳಿ. ಯು ಎಸ್ಗೆ ಬರೋಕ್ಕಿಂತ ಮುಂಚೆ ಒಂದು ಮಾಡಿಲ್ಲ. ಅವ್ರು ಪಾಪ ಏನೋ ಕೈ ಎತ್ಬಿಟ್ಟು ಹಿಂಗೆ ಇಟ್ಬಿಟ್ರು, ಅದು ಏನು ಗೂಗಲ್ ಮಾಡಿದ್ರೋ ಗೊತ್ತಿಲ್ಲ. ಸೀರಿಯಸ್ ಆಗಿ ನಾನು ನಮ್ಮಮ್ಮ ಏನು ಹೇಳಿದ್ರಂದ್ರೆ, ಪವನ್ ನೋಡು ಯು ಎಸ್ಗೆ ಹೋಗ್ತಾ ಇದ್ದ ನೀನು, ದಯವಿಟ್ಟು ನೀನು ಯು ಎಸ್ ಬಗ್ಗೆ ಚೆನ್ನಾಗಿ ತಿಳ್ಕೊ, ಅಲ್ಲಿ ಏನೇನು ನಡೆಯುತ್ತೆ ಅದ್ರ ಬಗ್ಗೆ ವಿಷಯಗಳು ತಿಳ್ಕೊಂಡು ನೀನು ಅದನ್ನು ಮಾತಾಡಬೇಕು, ಜನರ ಮುಂದೆ ಏನೇನೋ ಮಾತಾಡ್ಬಿಡ್ಬೇಡ. ಪಾಪ ನಮ್ಮ ಅಮ್ಮಂಗೆ ಅದೆಲ್ಲ ಸ್ವಲ್ಪ ಭಯ, ಜನರ ಹತ್ರ ಹೋಗಿ ಏನೇನೋ ಹೇಳ್ಬಿಡ್ತಾನೆ, ಸತ್ಯ ಹೇಳ್ಬಿಡ್ತಾನೆ ಅಂತ. ಅದಕ್ಕೆ ಹೋಗಿ ನಡೆದು ಯು ಎಸ್ ಎ ಬಗ್ಗೆ ಕ್ಲೀನಾಗಿ ತಿಳ್ಕೊಂಡು ಹೋಗಪ್ಪ ನೀನು ದಯವಿಟ್ಟು ಅಂದರು. ನಾನು ಯು ಎಸ್ ಎದು ಕ್ಲೀನಾಗಿ ವಿಕಿಪೀಡಿಯಾ ಆರ್ಟಿಕಲ್ನ 4 ಸಲ ಓದಿದೆ, ಹೆಂಗೆ ಇದು ಫಾರ್ಮ್ ಆಯಿತು, ಆಮೇಲೆ ನೇಟಿವ್ ಅಮೇರಿಕನ್ಸ್ ಅಂದರೆ ಏನು, ಆಮೇಲೆ ಅದು ಯಾರಪ್ಪ ರೆಡ್ ಇಂಡಿಯನ್ಸ್ ಅಂದರೆ ಯಾರು, ಇವರೆಲ್ಲ ಹೆಂಗೆ ಬಂದಿದ್ದು, ಕೊಲಂಬಸ್ ಅವ್ರು ಚಿಕ್ಕಪ್ಪ ಹೆಂಗೆ ಬಂದರು, ಇದನ್ನೆಲ್ಲ ನಾನು ಕ್ಲೀನಾಗಿ ಸ್ಟಡಿ ಮಾಡಿದೆ. ಆಮೇಲೆ ಬಂದು ಕಾಲಿಕ್ಕೆ ನೋಡ್ತೀನಿ, ಆ ಥರ ಇಲ್ಲವೇ ಇಲ್ಲ ನಮ್ಮ ತಾಯಣೆ. ನಾನು ಏರ್ಪೋರ್ಟಲ್ಲಿ ಕಾಲಿಕ್ಕೆ ಇದ್ದ ತಕ್ಷಣ ಸ್ಟಾರ್ಟ್ ಆಯಿತು, ಎಲ್ಲ ಸುಳ್ಳಾಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ವಿಕಿಪೀಡಿಯಾ ಆರ್ಟಿಕಲ್ ಅಪ್ಡೇಟ್ ಮಾಡ್ಬೇಕು ನೀವು ದಯವಿಟ್ಟು. ಕಾಲಿಕ್ಕಿದ ತಕ್ಷಣ ಗೊತ್ತಾಯ್ತು ಯು ಎಸ್ ಎ ಫುಲ್ ಫಾರ್ಮ್ ಏನಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಆಂಧ್ರ ಅಂತ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಲ್ಲ ಅದು, ಯುನೈಟೆಡ್ ಸ್ಟೇಟ್ಸ್ ಆಫ್ ಆಂಧ್ರ ಅದು. ಎಲ್ಲರೂ ಗಂಡಿ 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 ಅಂತ ಬಂದ್ಬಿಟ್ಟು ಗಂಡಿ 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 ಅಂತ ಇವರು ಆ ಮನವಾಳ್ಳು 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 ಅಂತ ಮನೆ ಕೆಲಸ ಮಾಡಿಕ್ಬಿಟ್ಟವ್ರೆ. ಗುರು ಎಲ್ಲಿಗೂ ಅಮೇರಿಕಾನ ನಿನ್ನ ನೋಡ್ತಾ ಇದ್ದೀನಿ, ಅಮೇರಿಕಾನೇ ಇಲ್ಲ ಇಲ್ಲಿ. ಇಮಿಗ್ರೇಷನ್ ಏಜೆಂಟ್ ಯಾವನ ಆಂಧ್ರದವ್ರ ಮುಂದೆ ಇಮಿಗ್ರೇಷನ್ನೇ ಹೋಗ್ಬಿಡ್ತಾನೆ, ನೀನು ಕೂತ್ಕೋಗು ನಾನು ಒಳಗೋಗೋದ ಹೇಳು ಅಂತಾನೆ. ಶೋ ಆಂಧ್ರದವ್ರು ಬಿಟ್ರೆ ಇನ್ನೊಂದು ಯಾವುದಪ್ಪ ಅವರು ನಮ್ಮ ಗುಜರಾತ್ ಅವರು. ಎಲ್ಲಿ ನೋಡು ಪಟೇಲು, ಎಲ್ಲಿ ನೋಡು ಪಟೀಟಾಗ್. ರಜತ್ ಪಟೀಟಾಗ್ ಮೇಲೆ ದ್ವೇಷ ಬಂದ್ಬಿಡೈತೆ ನನಗೆ ನಿಜವಾಗ್ಲೂ. ಎಲ್ಲಿ ನೋಡಿದ್ರು ಪಟೀಟಾಗು, ಅಲ್ಲೇನೋ ಪಟೇಲ್ಸ್ ಎಲ್ಲ ಅವ್ರಿಗೋಗೇ ಇದ್ದಾರಲ್ಲ. ಆಂಧ್ರದವ್ರು ಇದ್ದಾರೆ, ಬಿಟ್ಟರೆ ಗುಜರಾತ್ ಅವ್ರು ಇದ್ದಾರೆ. ಆಮೇಲೆ ನನ್ನ ಫ್ರೆಂಡ್ ಹತ್ರ ಹಿಂಗೆ ಮಾತಾಡ್ಬೇಕಾದ್ರೆ ಏನು ಮಗ ಚೆನ್ನಾಗಿದೆ, ಏನು ಮಗ ಚೆನ್ನಾಗಿದೆ, ಎಲ್ಲ ಆಗಮ್ಮ ಮಗ ಅಂದ. ಫ್ರೆಂಡ್ ಬಂದ್ಬಿಟ್ಟಾಡ, ಮಗ ಇಲ್ಲಿ ಮಗ ಅನ್ನೋದನ್ನ ದಯವಿಟ್ಟು ಹೇಳಕ್ ಹೋಗಬೇಡ. ಮಗ ಅಂದರೆ ಇಲ್ಲಿ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತ. ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಏನು ಗುರು ಇಲ್ಲಿ? ಅಲ್ಲ ಇಲ್ಲ ಅಲ್ಲ, ಇಲ್ಲಿ ಪಟೇಲ್ಗಳು ಬಂದು ಬಂದು ಏನಾಗ್ಬಿಟ್ಟೈತೆ, ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಲ್ಲ, ಅದು ಮೇಕ್ ಅಮೇರಿಕಾ ಗುಜರಾತ್ ಅಗೇನ್. ಸೀರಿಯಸ್ ಆಗಿ ತುಂಬ ಕಷ್ಟ ಆಯ್ತು ಗುರು ಆಂಧ್ರದವರು. ಆಂಧ್ರ ರೆಸ್ಟೋರೆಂಟ್ಗಳು ಬೇರೆ ಐತೆ. ನನಗಂತೂ ಆರ್ಗನೈಸರ್ಸು ಪಾಪ ಅವ್ರಿಗೆ ಎಲ್ಲೋ ಬೇಕೋ ಅಲ್ಲಿ ಡಿಸೈಡ್ ಆಗ್ಬಿಟ್ಟಿರ್ತಾರೆ. ಸುಮ್ಮನೆ ನಾಮಕ ಅವಸ್ಥೆ ನಮ್ಮನ್ನು ಕೇಳೋದು, ಸಾರ್ ನಿಮ್ಗೆ ಎಲ್ಲಿ ಬೇಕು ಕೇಳಿ ಸಾರ್ ಅಲ್ಲಿ ಹೋಗೋಣ. ಸಾರ್ ಅಂದರೆ ಇಲ್ಲೊಂದು ಆಂಧ್ರ ರೆಸ್ಟೋರೆಂಟ್ ಇದೆ ಸಾರ್ ಅಲ್ಲಿ ಹೋಗ್ಬಿಡೋಣ. ಊರಿಗೆ ಹೋಗ್ಬೇಕಲ್ಲ, ಯಾವುದೋ ಆಂಧ್ರ ರೆಸ್ಟೋರೆಂಟಿಗೆ ಕರ್ಕೊಂಡೋದು. ಸೀರಿಯಸ್ ಆಗಿ ಆಂಧ್ರ ರೆಸ್ಟೋರೆಂಟಲ್ಲಿ ಇಲ್ಲಂತೂ ಇಂಡಿಯನ್ನ ನೋಡಿದ್ರೆ ಸಾಕು, 2 ಇಡೀ ಹಾಕ್ಬಿಡಿ ಎಕ್ಸ್ಟ್ರಾ ಹಾಕ್ಬಿಡ್ತಾರೆ, ಹಾಕ್ಬಿಟ್ಟು ಕಲಿಸ್ತಾ ಇರ್ತಾರೆ ಹಿಂಗೇನೆ. ಅಲ್ಲಿ ಹೋಗಿ ವೈಟ್ ರೈಸ್ ತಿಂದ್ರೂ ಸ್ಪೈಸಿ ಐತೆ ಗುರು, ವೈಟ್ ರೈಸು ಸ್ಪೈಸಿ. ನೀವು ಅಲ್ಲಿ ಸುಮ್ಮನೆ ಎ ಸಿನಲ್ಲೂ ಕಾಕ್ ಪುಡಿ ಹಾಕ್ಬಿಟ್ಟಿರ್ತಾರೆ, ಎ ಸಿನಲ್ಲೂ. ನಿಮಗಲ್ಲೂ ಏನೋ KGF ಫಿಲಮಲ್ಲಿ ಇದೀನಲ್ಲ ಅನ್ನಿಸ್ತಾ, ನೋಡಿದ್ರು ಸ್ಪೈಸಿ ಗುರು ನನ್ನ ಮಕ್ಕಳದು. ಆಮೇಲೆ ಇವ್ರು ಹೇಳಿದ್ರು ಸಾರ್ ಇಲ್ಲಿ ಒಳ್ಳೆ ಬಿರಿಯಾನಿ ಸಿಗುತ್ತೆ, ಪೆರಿ ಪೆರಿ ಬಿರಿಯಾನಿ ಅಂದರು. ಆ ಪೆರಿ ಪೆರಿ ಬಿರಿಯಾನಿ ನೋಡ್ತಾ ಇದ್ದೀನಿ ನಾನು, ಅಡುಗೆ ಹಾಕ್ದವನು ಅಲ್ಲಿ 2 ಇಡೀ ಕಾಕ್ ಪುಡಿ ಹಾಕ್ದ. ಕಾಕ್ ಪುಡಿ ಎಲ್ಲ ಬರೀ ಅರ್ಶಿನ ಕುಂಕುಮ ಬೇರೆ ಹಾಕೋನೆ. ಆ ಆಂಧ್ರ ಬಿರಿಯಾನಿ ನೋಡಿದೆ, ಬಿರಿಯಾನಿಗೆ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಟ್ಟೈತೆ ನನ್ನ ಮಗನು. ಆ ಚಿತ್ರಾನ್ನ, ಪುಳಿಯೋಗರೆ, ವಾಂಗಿಬಾತು 3 ಮಿಕ್ಸ್ ಮಾಡಿದ್ರೆ ಆಗುತ್ತಲ್ಲ ಹಂಗೈತದು. ಗುರುವೇ ಆ ಪೆರಿ ಪೆರಿ ಬಿರಿಯಾನಿನ ತಿಂದುಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ ಉರಿ ಉರಿ ಆಗೋಯ್ತು. ನಾನಂತೂ ಆಂಧ್ರ ರೆಸ್ಟೋರೆಂಟ್ ದಯವಿಟ್ಟು ನಾನು ತಿನ್ನೋಕ್ಕೆ ಹೋಗಲ್ಲ ಗುರು, ನಿಜ ನಾನು ಹೋಗಲ್ಲ ಸೀರಿಯಸ್ ಆಗಿ. ಬಟ್ ಆ್ಯಕ್ಚುಲಿ ಆಂಧ್ರದವ್ರನ್ನ ನೀವು ಬ್ಲೇಮ್ ಮಾಡೋಕ್ಕಾಗಲ್ಲ. ಇವಾಗ ಇಂಜಿನಿಯರಿಂಗು ಯಾರಾಗಿದ್ದೀರಾ, ಇಂಜಿನಿಯರಿಂಗ್ ಮಾಡಿರೋ ಕೈ ಐತಿ ನೋಡಿ ಪಾಪ ಎಲ್ಲ ಗುರುವೇ. ನಾನು ಫಸ್ಟ್ ಇಂಡಿಯಾಗೆ ಹೋಗ್ಬಿಡ್ತೀನಿ ಆ ಥರ ಫೀಲಿಂಗಲ್ಲೇ ಎತ್ತಿದ್ದವು. ಇಂಜಿನಿಯರಿಂಗು ನಿಜಲ್ಲಿ ಹೇಳ್ತೀನಿ, ಬೆಂಗಳೂರಲ್ಲಿ ನೀವು ಇಂಜಿನಿಯರಿಂಗ್ ಮಾಡಿದ್ರೆ ನೀವು ಗಂಡಸೇ ಅಲ್ಲ ಅಂತ ಅರ್ಥ. ಬೆಂಗಳೂರಲ್ಲಿ ನೀವು 4 ವರ್ಷ ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ನಡ್ಕೊಂಡು ಹೋಯ್ತಾಗಿ ಇಂಜಿನಿಯರಿಂಗ್ ಅದಾಗದೇ ಆಗೋಗ್ಬಿಡುತ್ತೆ. ಆಗೋಯ್ತಾಗು. ಇವಾಗ ನನ್ನ ಜೀವನದಲ್ಲಿ ಏನು ಮಾಡ್ಬೇಕಂತ ಯೋಚನೆ ಮಾಡಬೇಕು. ಈ ಥರ ಐತೆ ಅಲ್ಲಿ ಬೆಂಗಳೂರಲ್ಲಿದ್ದು ನೀವು ಇಂಜಿನಿಯರಿಂಗ್ ಮಾಡಿಲ್ಲ ಅಂದರೆ ಯು ಆರ್ ನಾಟ್ ಅ ಪಾರ್ಟ್ ಆಫ್ ದ ಫ್ಯಾಮಿಲಿ, ಯು ಆರ್ ಅ ಪಾರ್ಟ್ ಆಫ್ ದ ಫ್ಯಾಮಿಲಿ. ನಿಮ್ಮ ಅಪ್ಪನ ನಿಮಗೆ ಮಗದಿನೇ ಕೊಡ, ನನ್ನ ಮಗನೆಲ್ಲ ಹೋಗು ಹೋಗಿ ಮಗದ ಹೋಗು. ಪಾಪ ಇದೇ ಥರ ಆಂಧ್ರದವ್ರಿಗೂ ಇರುತ್ತೆ. ಆಂಧ್ರದವ್ರಿಗೆ ಹೆಂಗಂದ್ರೆ ನಾನು ಯಾವ ಹಳ್ಳಿಯಿಂದ ಬಂದರೂ ಪರವಾಗಿಲ್ಲ, ಒಟ್ಟಿನಲ್ಲಿ US ಹೋಗಿ ಒಂದು ಕಾಲಿಗೆ ಬಿಡಬೇಕು.
ಹೌದು ಈ ಥರ ಇರುತ್ತೆ. ಅವ್ರಿಗಂತೂ ನೀವು ಹೋಗಿ ಆಂಧ್ರದವ್ರನ್ನ ಮೀಟ್ ಮಾಡಿ ಯಾರನ್ನ ಸ್ಟೂಡೆಂಟ್ಸ್ನ ಅಥವಾ ಎಂಪ್ಲಾಯೀಸ್ನ, ಅವ್ರು ಯಾವಲ್ಲೂ ಪಾಪ ಎನಿ ಟೈಮು ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಹೇಳೋದ್ರಲ್ಲೇ ಇರ್ತಾರೆ. ಸುಮ್ಮನೆ ಮಾತಾಡ್ಸಿ ಹಾಯ್ ಅಂದರೆ ಹಾಯ್ ಮೈ ನೇಮ್ ಇಸ್ ವಿಜಯ್ ದೇವರಕೊಂಡ, ಐ ಆಮ್ ಗುಡ್ ಎಟ್ ಫ್ರಂಟ್ ಎಂಡ್ ಬ್ಯಾಕ್ ಎಂಡ್. ನಾನೆಲ್ಲಿ ಕೇಳಿದೆ ಗೋ ನಿನಗೆ? ಇವ್ರನ್ನ ನೀವು ಬೇಕಾದ್ರೆ ಥಾಯ್ಲೆಂಡಲ್ಲಿ ಆನ್ ಆಗಿರೋಲ್ಲಿ ವೀಸಾಗಾದ್ರೂ ಕಳಿಸಿ, ಅಲ್ಲಿ ಇಮಿಗ್ರೇಷನ್ ಆಫೀಸರ್ ಹತ್ರ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಹೇಳ್ತಾ ಇರ್ತಾರೆ. ಎಸ್ ಸರ್, ಯು ಕ್ಯಾನ್ ಗೋ ಇನ್ ದಿಸ್ ಕಂಟ್ರಿ, ನೋ ಯು ಕ್ಯಾನ್, ದಿಸ್ ಇಸ್ ಥಾಯ್ಲ್ಯಾಂಡ್, ಯು ಕ್ಯಾನ್ ಗೋ ಡೋಂಟ್ ವರಿ. ಅಂದರೆ ಮೈ ನೇಮ್ ಇಸ್ ವಿಜಯ್ ದೇವರಕೊಂಡ, ಐ ಆಮ್ ಗುಡ್ ಎಟ್ ಫ್ರಂಟ್ ಎಂಡ್ ಬ್ಯಾಕ್ ಎಂಡ್, ಐ ಕ್ಯಾನ್ ಆಲ್ಸೋ ಟಚ್ ಬೇಸ್, ಯು ಹ್ಯಾವ್ ಎಂಟರ್ ದ ಪರ್ಫೆಕ್ಟ್ ಕಂಟ್ರಿ, ಗೋ. ಸಿಕ್ಕಾಪಟ್ಟೆ ಕಷ್ಟ ಇದೆ ಗೋ. ಎಲ್ಲಿಗೂ ಚೀಟಿ ಕಾಣಿಸ್ತಾ ಇಲ್ಲ. ಮತ್ತೆ H1B ಎಂಪ್ಲಾಯಿನ ಯಾರನ್ನ ಅಪಾಯಿಂಟ್ ಮಾಡಬೇಕಲ್ಲ ಇದಕ್ಕೆ, ಟ್ರ್ಯಾಕ್ ದ ಚೀಟಿ ಅಂತ. 4-5 ಈ ದೇವಗಣ ಇವಳು ಬಾ ಸಿಕ್ತು. ಇನ್ಯಾವುದು ಇನ್ನೊಂದು ನೋಡಿ, ನಿಮ್ಮ ಮುಖದಲ್ಲೆಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಕಾಣಿಸ್ತಾ ಇದೆ. ಇನ್ನೊಂದು, ಎಷ್ಟೇ ವರ್ಷದಿಂದ ಇಲ್ಲಿರೋದು ಒಂದೇ ಒಂದು ಪ್ರಾಬ್ಲಮ್ ಏನಂದರೆ, ಅವ್ರ ಮೈಂಡ್ ಸೆಟ್ಟು ಮತ್ತು ಬಾಡಿ ಆ್ಯಕ್ಚುಲಿ ಸ್ಟ್ರೈಟಾಗಿರುತ್ತೆ. ಈ ಥರ ನೋಡ್ತಾ ಇರ್ತಾರೆ ಎಲ್ಲರ ಹತ್ರ, ಚೆನ್ನಾಗಿದ್ದೀರಾ ಆರಾಮ ಹಿಂಗೆಲ್ಲ ಮಾತಾಡಿಸ್ತಾ ಇರ್ತಾರೆ. ಬಟ್ ಆ್ಯಕ್ಚುಲಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಹಿಂಗಿರುತ್ತೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ನೀವು ಮೈಂಡಲ್ಲಿ ನೋಡಿದ್ರೆ ಅವ್ರ ಮೈಂಡಲ್ಲಿ ಹಿಂಗೇ ಇರುತ್ತೆ. ಅವ್ರು ಹೆಂಗಂದ್ರೆ, ನಾನು ಇಲ್ಲೇ ಇರೋದ ಇಲ್ಲ ಇಂಡಿಯಾಗೆ ಹೋಗ್ಬಿಡೋದ, ಇಲ್ಲೇ ಇರೋದ ಇಲ್ಲ ಇಂಡಿಯಾಗೆ ಹೋಗ್ಬಿಡೋದ, ಹಿಂಗೆ ಇರ್ತಾರೆ. ಇಲ್ಲೇ ಹೋಗೋದ ಇಂಡಿಯಾಗೆ ಹೋಗ್ಬಿಡೋದ. ಇಲ್ಲ ಇದು ಹೆಂಗಂದ್ರೆ, ಈ ಕಿಡ್ಸ್ ಕೆಂಪ್ ಹತ್ರ ಒಂದು ಟ್ರೈನ್ ಬರ್ತಾಯಿತ್ತು, 5 ರೂಪಾಯಿ ಕಾಯಿನ್ ಹಾಕಿದ್ರೆ ಇಲ್ಲೇ ಇರೋದ ಇಂಡಿಯಾಗೆ ಹೋಗ್ಬಿಡೋದ, ಇಲ್ಲೇ ಇರೋದ ಅಲ್ಲೇ ಹೋಗ್ಬಿಡೋದ. ಪಾಪ ನೀವೆಲ್ಲ ಹಿಂಗೆ ಸುತ್ತಾಡ್ತಾ ಇದ್ದೀರಾ ಸೀರಿಯಸ್ ಆಗಿ. ಒಂದಲ್ಲ ಒಂದಿನ ಇಂಡಿಯಾಗೆ ಹೋಗ್ಬಿಡಿ ದಯವಿಟ್ಟು. ಆ ಟ್ರೈನ್ ಬಿಟ್ಟಾಕ್ಬಿಟ್ಟು ನೀವು ನಡ್ಕೊಂಡು ಹೋಗ್ಬಿಟ್ರೆ ಇಂಡಿಯಾಗೆ ಸೇರ್ಬಿಡ್ತಾ ಇದ್ರು ಇಷ್ಟೊತ್ತಿಗೆ. ಮೈ ಗಾಡ್, ಆ್ಯಕ್ಚುಲಿ ಸಿಕ್ಕಾಪಟ್ಟೆ ವಿಷಯಗಳು ಮಾತಾಡಬೇಕಾಗಿತ್ತು ನನಗೆ. ಅದಕ್ಕೆ ಇನ್ನೊಂದು ವಿಷಯ, ಇಲ್ಲಿರೋ ಜನರನ್ನ ಲೋಕಲೈಟ್ಸ್ನ ನಾನು ಸ್ವಲ್ಪ ಜನ ಮೀಟ್ ಮಾಡಿದೆ. ಆ್ಯಕ್ಚುಲಿ ಎಲ್ಲ ಕಡೆ ಬರೀ ಆಂಧ್ರದವ್ರೆ ಇದ್ರಲ್ಲ, ಪಾಪ ಅಮೇರಿಕನ್ಸೇ ಹೋಗ್ಬಿಟ್ಟವ್ರು ಎಷ್ಟೋ ದೇಶ ಬಿಟ್ಬಿಟ್ಟು. ಇಲ್ಲಿರೋ ಆಂಧ್ರದವರು ಪಟೇಲ್ದವ್ರನ್ನ ನೋಡ್ಬಿಟ್ಟು ನಮ್ಮ ಅಮೇರಿಕನ್ಸ್ ಏನಾಗ್ಬಿಟ್ಟು ಅಂದರೆ, ಓ ಮೈ ಗಾಡ್, ಐ ಥಿಂಕ್ ವಿ ಹ್ಯಾವ್ ಎಂಟರ್ಡ್ ದ ರಾಂಗ್ ಕಂಟ್ರಿ. ಫೋಕಿನ್ ಕೊಲಂಬಸ್ ಅಂದ್ಬಿಟ್ಟು ಎಷ್ಟೊಂದು ಜನ ಇಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಂದರೆ, ನಮ್ಮ ದೇಶ ಅಲ್ಲ ಇದು, ಯಾವುದೋ ಬೇರೆ ದೇಶಕ್ಕೆ ನಾವು ಬಂದುಬಿಟ್ಟಿದ್ದೀವಿ. ಬಟ್ ನಿಜಾಲು ಹೇಳ್ತೀನಿ ಗೋ, ನಮ್ಮ ತಾಯಣ್ಣ ಹೇಳ್ತೀನಿ, ಲೋಕಲ್ ಲೈಟ್ಸು ಅವ್ರ ಮನಸ್ಸಲ್ಲಿ ಏನೋ ಕಲ್ಮಶ ಆಗ್ಬೋದೋ, ಏನೋ ದ್ವೇಷ ಆಗ್ಬೋದೋ ಗೊತ್ತಿಲ್ಲ, ಬಟ್ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಗೋ. ಅಲ್ಲಿ ಅವ್ರ ಮನೇಲಿ ಮನೆ ಆಳು ಕೆಲಸಗಳು ಆಗ್ಬಿಟ್ಟಿರ್ತವೆ. ಅವ್ರಿಗೆ ಹುಡುಗಿ ನೋಡಿದ್ರೆ ಯಾವನ ಜೊತೆನೋ ಓಡೋಗ್ಬಿಟ್ಟಿರ್ತಾಳೆ. ಹುಡುಗ ನೋಡಿದ್ರೆ ಫಿಲಾಡೆಲ್ಫಿಯಲ್ಲಿ ಹಿಂಗಾಗಿರ್ತಾನೆ. ಆಮೇಲೆ ಗಂಡ ನೋಡಿದ್ರೆ ಅವನೆಲ್ಲೋ ಏನೋ ಬಿಯರ್ ಕುಡ್ಕೊಂಡು ಪಾರ್ಟಿ ಮಾಡ್ಕೊಂಡಿರ್ತಾನೆ. ಬಟ್ ಆದರೂ ಯಾವುದೇ ಲೇಡಿನ ನೀವು ಹೋಗಿ ಮೀಟ್ ಮಾಡಿ ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸ್ತಾರೆ. ಓ ಯಾ, ಹೌ ಯು ಡೂಯಿಂಗ್, ಹೌಸ್ ಎವ್ರಿಥಿಂಗ್ ಗೋಯಿಂಗ್, ಹೌ ಇಸ್ ಯುವರ್ ಡೇ ಬೀನ್. ಆಮೇಲೆ ಎಲ್ಲ ನಿಮ್ಮ ಲೈಫಲ್ಲಿ ಈಸ್ ಎವ್ರಿಥಿಂಗ್ ಓಕೆ ಇದೆ, ನೋ ಐ ಹ್ಯಾವ್ ಆರ್ಥರೈಟಿಸ್ ಅಂತಾರೆ. ಆ ಆರ್ಥರೈಟಿಸ್ನ ಎಷ್ಟು ಚೆನ್ನಾಗಿ ಒಂದು ಪೊಯೆಟ್ ಥರ ಹೇಳ್ತಾರೆ. ನಾನು ಸುಮ್ಮನೆ ನಡ್ಕೊಂಡು ಹೋಗ್ತಾ ಹಿಂಗೆ ಅಂದ್ಬಿಟ್ಟೆ, ಅಯ್ಯೋ ಓಕೆ, ಎವ್ರಿಥಿಂಗ್ಸ್ ಆಲ್ ರೈಟ್, ಎವ್ರಿಥಿಂಗ್ಸ್ ಫೈನ್. ನಾನು ಸ್ವಲ್ಪ ಮಾತಾಡಿದ್ರೆ ಅವ್ರ ಮಗಳನ್ನ ನನಗೆ ಕೊಟ್ಬಿಡೋರು. ಈಗ ಎಷ್ಟು ಸ್ವೀಟಾಗಿ ಮಾತಾಡಿಸ್ತಾರೆ ನಿಜವಾಗ್ಲು. ಇಲ್ಲಿ ಪಾಪ ಏನೂ ಆಸ್ತಿ ಇಲ್ಲದೆ ಇದ್ರೂ ಜನ ನಿಜವಾಗ್ಲು ಯಾವಾಗಲೂ ಖುಷಿಯಾಗಿ ನೆಮ್ಮದಿಯಾಗಿ ಶಾಂತಿಯಾಗಿರೋಣ ಅಂತ ಹಿಂಗಿರ್ತಾರೆ. ಇಂಡಿಯಾಗೆ ಬನ್ನಿ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇರುತ್ತೆ, ಮಕ್ಕಳೆಲ್ಲ ಸೆಟ್ಲ್ ಆಗಿರ್ತಾರೆ, ಏನು ಚಿಂತೆನೇ ಇಲ್ಲ. ಏನು ಚಿಂತೆ ಇಲ್ಲದೆ ಇದ್ರೂ, ಆಂಟಿ ಚೆನ್ನಾಗಿದ್ದೀರ ಅಂದರೆ, ಏನೋ ಗೊತ್ತಿಲ್ಲಪ್ಪ ಬೆಳಿಗ್ಗೆಯಿಂದ ಒಂದೇ ಬೇದಿ. ಅಯ್ಯೋ ಯಾಕೋ ಗೊತ್ತಿಲ್ಲಪ್ಪ, ಯಾವನ್ ಕಣ್ಣು ಬಿತ್ತೋ ಬೇವರ್ಸಿ ನನ್ನ ಮಗಂದು. ಎಲ್ಲ ಇರುತ್ತೆ ಗೋ, ಎಲ್ಲ ಇರುತ್ತೆ, ನೆಮ್ಮದಿನೇ ಇಲ್ಲ ಅವ್ರಿಗೆ ಪಾಪ. ಅಲ್ಲ ನೀವು ನೋಡಿ, ಯಾವುದನ್ನ ಬೇರೆ ಇಂಡಿಯನ್ ರೆಸ್ಟೋರೆಂಟಲ್ಲಿ ನಾನು ಹೋದೆ, ಯಾವುದೋ ಒಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಮಯಾಮಿನಲ್ಲಿ, ಎಲ್ಲ ಇಂಡಿಯನ್ಸ್ ಹೋಗೆ, ಯಾವನು ಐ ಕಾಂಟ್ಯಾಕ್ಟೇ ಮಾಡ್ತಾ ಇಲ್ಲ, ಎಲ್ಲರೂ ಹಿಂಗೆ ನೋಡ್ತಾರೆ. ಇವನು ಬೇಗ ಬಂದ್ಬಿಟ್ಟು, ನಾ ಇಲ್ಲಿ ನಮಗೆ ಜಾಗ ಇಲ್ಲ, ಇಲ್ಲಿ ಒಂದು ನಗು ಮುಖ ಬೇಡವಾಗು. ಅಯ್ಯೋ ದೇವ್ರೇ, ವೆರಿ ನೈಸ್. ನೆಕ್ಸ್ಟ್ ವಿಷಯಕ್ಕೆ ಹೋಗೋಕ್ಕಿಂತ ಮುಂಚೆ ನೀವಪ್ಪ ಎಲ್ಲ ಸೈಲೆಂಟ್ ಆಗ್ಬಿಟ್ರಲ್ಲ. ಅದಕ್ಕೆ ಜಾಸ್ತಿ ಕುಡಿಬಾರ್ದು, ಡಿಹೈಡ್ರೇಷನ್ ಆಗ್ಬಿಡುತ್ತೆ. ವಯಸ್ಸಾಗೋಯ್ತು, ಏನು ಮಾಡೋದು. ಇನ್ನೊಂದು, ನನ್ನ ಪ್ರಕಾರ ನಿಮ್ಮ ರಾಜ್ಯಾಧ್ಯಕ್ಷರು ಒಬ್ಬರಿದಾರಲ್ಲ, ಅವ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕಾಗಿತ್ತು. ನಿಮ್ಮ ರಾಜ್ಯಾಧ್ಯಕ್ಷರು ಯಾರೇಳಿ ಒಬ್ಬರಿದಾರಲ್ಲ, ಅವ್ರ ಬಗ್ಗೆ ನನಗೆಲ್ಲ ಹೇಳ್ಕೊಡ್ಸೋರು. ದಯವಿಟ್ಟು ಅವ್ರ ಹೆಸರು ತೊಗೊಳಕ್ಕೆ ಹೋಗಬೇಡಿ, ಏನು ಬೇಕಾನೋ ಆಗ್ಬಿಡ್ಬೋದು ಅಂದವ್ರೆ. ಅವ್ರಿಗೋಸ್ಕರ ನಾನೇ ಒಂದು ನಿಕ್ ನೇಮ್ ಇಟ್ಟಿದ್ದೀನಿ, ಕೆಂಚಾಲೋ ಮಂಚಾಲೋ ಅಂತ. ಆ ಅಪ್ಪನ ನೋಡಿದ್ರೆ ಸೀರಿಯಸ್ನೆಸ್ಸೇ ಬರಲ್ಲ ಆಗು. ಆ ಅಪ್ಪ ಯಾವುದನ್ನ ಅನೌನ್ಸ್ಮೆಂಟ್ ಮಾಡ್ಬೇಕಾದ್ರೆ ಜನ ಎಲ್ಲ ಹಂಗೆ ನೋಡ್ತಾ ಇರ್ತಾರೆ, ಕೆಂಚಾಲೋ ಮಂಚಾಲೋ ಹೆಂಗವಳ ನಿಂಗಳ. ಆ ಅಪ್ಪ ಯಾವ ಟೈಮಲ್ಲಿ ಏನು ಮಾಡ್ತಾನೋ ಆಗ್ತಾನೆ ಆಯ್ತಲ್ಲ ಗು. ಆಮೇಲೆ ಈ ವೀಸಾ ಆಯ್ತಲ್ಲ ಗು, ವೀಸಾ ಅಲ್ಲದು ವಿಷ. ಅದು ನೀವು ವಿಸಾಗೆ ಮಧ್ಯದಲ್ಲಿ ಹೆಚ್ಚಂತ ಹಾಕ್ಬಿಡಿ, ನಿಜಾಲು ಹೇಳ್ತೀನಿ.
ಅಲ್ಲಾಗು H1B ಅವ್ರ ಮಕ ನೋಡುಗು. ನನ್ಗೆ ನಿಜಲ್ಲೂ ಇಷ್ಟು ದಿನ 2 ತಿಂಗಳಾಯ್ತು ನಾನು ಬಂದು. ಯಾವ ಮಕ H1B, ಯಾವ ಮಕ L1, ಯಾವ ಮಕ ಗ್ರೀನ್ ಕಾರ್ಡ್ ಅಂತ ಓಪನ್ ಆಗಿ ಹೇಳ್ಬೋದು ನಾನು. ನಿಜವೂ ಹೇಳ್ತೀನಿ, H1B ಅಂತೂ ಹೆಂಗಾಗ್ಬಿಟ್ಟಿರ್ತಕ್ಕಂಥ ಅವ್ರ ಬಾಡಿ ಲ್ಯಾಂಗ್ವೇಜು ಟ್ರೆಡ್ಮಿಲ್ ಮೇಲೆ ಓಡ್ತಾ ಇರ್ತಾರೆ, ಜೊತೆಗೆ ಪಿಕ್ಕಲ್ ಬಾಲ್ ಆಡ್ತಾ ಇರ್ತಾರೆ. ಎರಡು ಒಟ್ಟಿಗೆ ಮಾಡೋಕ್ಕೋಗಿ ಯಾವುದೂ ಸಿಗ್ತಾ ಇಲ್ಲ ಅವ್ರಿಗೆ. H1B ಅವ್ರಂತೂ RCB ಫ್ಯಾನ್ಸ್ ಆಗೋಕ್ಕೆ ಪಕ್ಕಾ ಲಾಯಕ್ H1B ಅವನೇ. ನಮಗೆ ನೋವು, ನಲಿವು, ಸಾವು, ನೋವು ಎಲ್ಲ ಒಂದೇ. ಎಂಟಿ ಓಡೋಗ್ಬಿಟ್ರು ಎದೆಯಲ್ಲಿ ಕಲ್ಲಿದ್ದವನ್ಗೆ ಇವೆಲ್ಲ ಅಂಟೋದು ಇಲ್ಲ. ಈ ಥರ ನಾವು ಆ ಥರ H1B ಅವ್ರಿಗೆ ಪಾಪ. ನಾನೊಬ್ಬರನ್ನ ಕೇಳಿದೆ, ಸರ್ ನಿಮ್ಮ ಜೀವನದಲ್ಲಿ ಏನು ಬೇಕು ಸರ್? ಚೆನ್ನಾಗಿದ್ದೀರಾ? ಅಯ್ಯೋ ಹೋಗಿ ಸರ್, ಏನು ಮಾಡೋದು? ಯಾಕಪ್ಪ ಏನು ಬೇಕು? ನಂಗೆ ಯಾವುದೋ ಒಂದು ವೀಸಾ ಕೊಟ್ಬಿಡಿ ಸರ್, ನನಗೆ ಯಾವುದೋ ಒಂದು ವೀಸಾ ಸರ್. H1N1 ವೀಸಾನು ಓಕೆ ಸರ್. ಈ H1N1 ಅಂದ್ರೆ ಅಂದಿ ಜಗನಪ್ಪ, ಅದು ಓಕೆ ಸರ್. ನಾನು ಅದು ಬಂದ್ಬಿಡ್ಲಿ ನನಗೆ. ಹಂಗಾದ್ರೂ ಓಪನಿಂಗ್ ಸಹಿತ ನೋಡ್ತಾ ಇದ್ದೀನಿ ಅಂತ ಅವನು. H1B ಅವರಂತೂ ಎಲ್ಲದಕ್ಕೂ ರೆಡಿ ಇರ್ತಾರೆ ಗುರು, ಸೀರಿಯಸ್ ಆಗಿ. H1B ಫುಲ್ ಫಾರ್ಮ್ ಏನೋ ನನ್ನ ಪ್ರಕಾರ ಎದುರ್ಕೊಂಡಿರೋದು ಒಂದು ಬಾಳ ಅಂತ. ತುಂಬ ಹೇಳೋದು ಸುಲಭ, ಆ H1B ನೋವು ಅವ್ರಿಗೆ ಗೊತ್ತು. ಸ್ವಲ್ಪ ಕೆಲಸ ಹೋಗ್ಬಿಟ್ರೆ ವಾಪಸ್ ಇಂಡಿಯಾಗೆ ಹೋಗ್ಬೇಕು, ಪಾಪ ಇಲ್ಲಿ ಮನೆಗಿನ್ನೇ ಮಠ ಎಲ್ಲ ತೊಗೊಂಡ್ಬಿಟ್ಟಿರ್ತಾರೆ. H1B ಅವ್ರಿಗೆ ಒಂದೇ ಒಂದು ಮಾತು ಹೇಳ್ತೀನಿ, ಧೈರ್ಯ ಗಡಬೇಡಿ. ಇದೊಂದು ಟೈಮ್ನ ಸರ್ವೈವ್ ಆಗ್ಬಿಡಿ. 18 ವರ್ಷ ಆದಮೇಲೆ ಡಬಲ್ ಟೈಮ್ ಹೆಂಗೆ RCB ಗೆಲ್ತೋ, ನೀವು ಅದೇ ಥರ ಗೆಲ್ಲೋ ಟೈಮ್ ಬರುತ್ತೆ. H1B ಅವ್ರು ನನ್ನ ಮಗನ ಆಗಿದ್ದಾಗಲಿ ಇನ್ನು ಬಿಡಕ್ಕೆ ಹೋಗ್ಬೇಡಿ ಆಯಿತಾ. ಇವಾಗ ಗಿವ್ ಅಪ್ ಮಾಡಕ್ಕೆ ಹೋಗ್ಬೇಡಿ, ಇಂಡಿಯಾಗೆ ಹೋಗ್ಬೇಡಿ ಅಂತ. ನೀನ ಅಂತ ನಿಂತ್ಕೊಂಬಿಡಿ. ಈ ಸಲ ಹೇಳ್ತೀನಿ, ಕೆಂಚಾಲ ಮಂಚಾಲ ಇರಬೇಕು, ಇಲ್ಲ ನಾನಿರಬೇಕು. H1B ಅವ್ರಿಗೆ ಮೇಡಮ್ ಏನೋ ಹೇಳ್ತಾವಲ್ಲ, ಇವನ ಬಗ್ಗೆ ಹೇಳ್ಕೊಟ್ಬಿಡೋಣ ಯಾಕನ ಅಂತ ಇದ್ರು. ಒಬ್ಬ ಕನ್ನಡಿಗಾಗಿ ಇನ್ನೊಬ್ಬ ಕನ್ನಡಿಗನೇ ಶತ್ರು. ಮೇಡಮ್ ಏನು ಹೇಳಿದ್ರೆ ನಿಜ ಹೇಳ್ಬಿಡಿ. ಕಿಟಿ ಪಾಟಿ ಮೇಡಮ್ ಏನೋ ಹೇಳೋವಾಗ ನನಗೆ ಗೊತ್ತು. ನಿಮ್ಮ ಗಂಡ ಐಸಲ್ಲೇ ತಾನೇ ಇರೋದು, ಐಸಲ್ಲಿ ನಿಮ್ಗೆ ಐಸಾ ಕೊಟ್ಬಿಡೋಣ. ಏನೋ ಹೇಳ್ತಾವ ನಮ್ಮ ಬಗ್ಗೆನೆ. ಮೇಡಮ್ ಏನು ಹೇಳಿದ್ರಿ ಮೇಡಮ್? ಕಿವಿ ಮಾತು ಏನಾದ್ರು ಹೇಳಿದ್ರ? ಇಟ್ಸ್ ಓಕೆ ಮೇಡಮ್, ಇಟ್ಸ್ ಓಕೆ. ಅಯ್ಯೋ ಮೇಡಮ್ ಹೇಳಿ ಮೇಡಮ್. ಏನು ದೊಡ್ಡ ಬೆಸ್ಟ್ ಫ್ರೆಂಡ್ಸ್ ತರ. ಬೆಸ್ಟ್ ಫ್ರೆಂಡ್ಸಾ? ಇವ್ ಇಲ್ಲ ಅಂತವಲ್ಲ. ಈ ಕಡೆ ಕಾಂಗ್ರೆಸ್ ಸಾಯ್ತಾ ಇದ್ದೀನಿ ನೀವು ಜೊತೆ. ಬೆಸ್ಟ್ ಫ್ರೆಂಡ್ಸಾ ಮೇಡಮ್? ಎಷ್ಟು ವರ್ಷದಿಂದ? ಕೌಂಟೇ ಮಾಡಿಲ್ಲ ಆಗನು. ಫಾರ್ ಎವರ್ ಇಂಡಿಯಾಯಿಂದಾನೇ ಬೆಸ್ಟ್ ಫ್ರೆಂಡ್ಸಾ? ಇಲ್ಲಿ ಬಂದ್ಮೇಲೆ ಬೆಸ್ಟ್ ಫ್ರೆಂಡ್ಸು. ಯಾವ ಕಿಟಿ ಪಾರ್ಟಿಲಿ? ಓಕೆ, ನೈಸ್. ಡ್ಯಾನ್ಸ್ ಗ್ರೂಪು. ಡ್ಯಾನ್ಸ್ ಎಲ್ಲ ಮಾಡ್ತೀರಾ ನೀವು? ಪಾಪ ಟ್ಯೂನ್ಸ್ಗೆ ಗಂಡ ಡ್ಯಾನ್ಸ್ ಮಾಡ್ತಾ ಇರೋದಿಲ್ಲ. ಸಾರಿ ಅಲ್ಲ, ಓಕೆ ನೈಸ್. ಡ್ಯಾನ್ಸ್ ಗ್ರೂಪಲ್ಲಿ ನೀವು 3 ಜನ ಸಿಕ್ಕಿ ಆಮೇಲೆ ಆಗಳಿದ್ದ ಕಮಲ್ ಆಗ್ಬಿಟ್ಟು ಫ್ರೆಂಡ್ಸ್ ಆದ್ರಿ. ವೆರಿ ನೈಸ್. ಅಲ್ಲ ಏನೋ ಹೇಳಿದ್ರಲ್ಲ ಮೇಡಮ್ ಕಿವಿಲಿ, ಹೇಳಿ ಮೇಡಮ್. ಹಾಂ. ವಾವ್, ಇಂಥ ಒಳ್ಳೊಳ್ಳೆ ಮಾತುಗಳು ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲ. ಪಾಪ ಅವ್ರ ಗಂಡ ಶಾಕ್ ಆಗ್ಬಿಡ್ತಾರೆ, ಯಾವುದೋ ಹುಡುಗನ ನನಗೆ ಯಾಕೆ ಕಳಿಸ್ತಾವೆ ವಿಡಿಯೋ ಅಂತ. ವೆರಿ ನೈಸ್. ಕಳಿಸಿ ಮೇಡಮ್ ದಯವಿಟ್ಟು. ಎಲ್ಲೋ ಅಪ್ಲೋಡ್ ಮಾಡಬೇಡಿ ಅಪ್ಪ ದಯವಿಟ್ಟು. ನಾವು ಇದನ್ನೇ ನಂಬ್ಕೊಂಡು ಬದುಕ್ತಾ ಇದ್ದೀವಿ. ಸೊ ಕಮಿಂಗ್ ಬ್ಯಾಕ್ ಟು H1B ಅವ್ರು, ದಯವಿಟ್ಟು H1B ಅವ್ರು ಯಾರು ಧೃತಿಗೆಡಬೇಡಿ. ಎಷ್ಟೇ ಕಷ್ಟ ಅದು. ನನ್ನ ಮಗಂದು ರೇಷನ್ ಕಾರ್ಡ್ ಇಲ್ಲದೇ ಪರವಾಗಿಲ್ಲ, ಗ್ರೀನ್ ಕಾರ್ಡ್ ಸಿಗೋ ಹೋಗಿಬಿಡಬೇಡಿ. ನಾನು ಸಿನ್ಸಿನಾಟಿ ಆರ್ಗನೈಸರ್, ನಮ್ಮ ಫ್ರೆಂಡೇ ಹಳೆ ದೋಸ್ತು ರಘು, ಕೇಳ್ತಾ ಇರ್ತೀನಿ H1B ಅವ್ರೆಲ್ಲ ಹೋಗಾಡ್ತಾವ ಇಲ್ಲ ಮನೆಗೆ ಹೋಗ್ಬಿಟ್ಟವಾಗ ಅಂತ ಹೇಳ್ತಾ ಇದ್ದೀನಿ. H1B ಅವ್ರಿಗೆ ಒಂದೇ ಒಂದು ಮಾತು ಹೇಳ್ತೀನಿ, ಕಷ್ಟ ಬಂದಾಗ ಕುಗ್ದವನು ಅಪ್ಪಿ ತಪ್ಪಿ ಹುಟ್ಟಿದವನು. ಏನೋ ಕಷ್ಟ ಬಂದಾಗ ಕುಗ್ದವನು ಅಪ್ಪಿ ತಪ್ಪಿ ಹುಟ್ಟಿದವನು, ಎಷ್ಟೇ ಕಷ್ಟ ಬಂದ್ರು ಮುನ್ನುಗ್ದವನು ಅಪ್ಪನ್ ಗುಡ್ದವನು. ದಯವಿಟ್ಟು ಇದನ್ನ ಧೃತಿಗಡೋದಾಗ್ಲಿ ಬಿಟ್ಬಿಡೋದಾಗ್ಲಿ ಮಾಡಕ್ಕೆ ಹೋಗ್ಬೇಡಿ. ನಾನು ಅಂತ ನಿಂತ್ಕೊಂಡ್ಬಿಡಿ ಅಷ್ಟೇ. H1B ಅವ್ರಿಗೆ ನನ್ನ ತುಂಬ ಫ್ಯಾನ್ಸು. H1B ನಾನು ಅವ್ರ ಫ್ಯಾನ್. ನಾನು ಸರ್ ನಮ್ಗೆ ನಾಳೆ ಏನಾಗುತ್ತೋ ಗೊತ್ತಿಲ್ಲ ಸರ್. ಅವ್ರು ಡೈನೋಸಾರ್ ಬಂದರೂ ಶಾಕ್ ಆಗಲ್ಲ H1B ಅವ್ರು. ಹೌದು, ನಾನು ಅನ್ಕೊಂಡಿದ್ದೆ ಇದ್ರ ಬಗ್ಗೆ. ಬಟ್ ನೈಸ್ ಆ್ಯಕ್ಚುಲಿ. ನೋಡಿ ಅದೇ ಹೇಳಿದ್ನಲ್ಲ, ಫಿಲ್ ಇನ್ ದ ಬ್ಲ್ಯಾಂಕ್ಸು. ಗ್ರೀನ್ ಕಾರ್ಡ್ ಇದ್ದವ್ರು ಪಾಪ ಯಾಕೋ ಅವ್ರಿಗೂ ಏನೋ ನೆಮ್ಮದಿ ಇಲ್ಲ. ನೋಡಿ ಇಲ್ಲೊಬ್ರು ಸರ್ ಕೂತಿದ್ದಾರೆ, ಅವ್ರು ಗ್ರೀನ್ ಟೀ ಶರ್ಟ್ ಯಾಕೋ ಬಂದ್ಬಿಟ್ಟವ್ರೆ. ಸರ್ ನಮಸ್ಕಾರ, ಗ್ರೀನ್ ಕಾರ್ಡ್ ಇದೆಯಾ ನಿಮ್ಮ ಹತ್ರ? ಇಲ್ಲ ಸಿಟಿಸನ್ ಆಗಿದೆ ಸರ್ ನೀವು. ಸಿಟಿಸನ್. ನೋಡಿ ಪಾಪ ಸಿಟಿಸನ್ ಆದ್ರೂ ಏನೋ ಒಂದು ವಾಯ್ಡ್ ಇರುತ್ತೆ. ನಮ್ಮಮ್ಮ ಒಂದು ದೋಸೆ ಕೇಳಿದಾಗ ತಂದು ಕೊಟ್ಬಿಡ್ಬೋದಾಗಿತ್ತಾ? ಅದೇ ಗೊತ್ತಾಯ್ತು, ಸುಮ್ಮನೆ ಹೇಳಿದೆ. ಬಟ್ ನೋಡಿ ಅವ್ರು ಏನೋ ಎಂಜಾಯ್ ಮಾಡ್ತಾರೆ ಸಿಟಿಸನ್ ಪರವಾಗಿಲ್ಲ. ಎಲ್ಲ ಇಲ್ಲಿರೋ ಪಾಸಿಟಿವ್ಸು ತುಂಬ ಇದೆ. ಇಟ್ಸ್ ನಾಟ್ ಲೈಕ್ ಇಟ್ಸ್ ಜಸ್ಟ್ ದ ನೆಗೆಟಿವ್ಸ್. ಪಾಸಿಟಿವ್ಸು ಸಿಕ್ಕಾಪಟ್ಟೆ ಇದೆ, ಅದ್ರ ಬಗ್ಗೆನೂ ನಾವು ಮಾತಾಡ್ತಾ ಹೋಗೋಣ. ಬಟ್ ಆ್ಯಕ್ಚುಲಿ ಇನ್ನೊಂದು ವಿಷಯ ಏನು ಹೇಳ್ತೀನಿ ಅಂದರೆ, ಇವಾಗ IT ಇಂಡಸ್ಟ್ರೀಲಿ ಸಿಕ್ಕಾಪಟ್ಟೆ ಕಷ್ಟ ಇದೆ.
ಇವತ್ತಿದ್ದವನಿಗೆ ನಾಳೆ ಕೆಲಸ ಇರಲ್ಲ, ನಾಳೆ ಇದ್ದವನಿಗೆ ನಾಡಿದ್ದು ಕೆಲಸ ಇರಲ್ಲ. ನೀವೇನು ನಂಬ್ಕೊಂಡು EMI ತೊಗೊಳಕ್ಕಾಗಲ್ಲ, ಆ ಥರ ಟೈಮ್ ಇದೆ. ಯಾಕಂದರೆ ಇವಾಗ ಎಲ್ಲ ಕಡೆ ಏನು ಬಂದಿದೆ ಅಂದರೆ AI ಅಂತ ಬಂದಿದೆ. ನನಗಂತೂ ನಮ್ಮ ಮ್ಯಾನೇಜರ್ ಅಂತ ಆಫೀಸರ್ ಹುಚ್ಚಾಗ್ಬಿಟ್ಟವನೆ, ಏನು ಕೇಳಿದ್ರು AI ಅಂತವನೆ. ಸರ್ ವಾಶ್ರೂಮ್ಗೆ ಹೋಗೋಣ ಅಂದರೆ ಅದನ್ನು AIನೇ ಕೇಳಪ್ಪ, ಅದು ಹೂ ಅಂದರೆ ಇಬ್ರು ಬೇಕಾದ್ರೆ ಹೋಗೋಣ. ಏನು ಕೇಳಿದ್ರು AI, ನಮ್ಮ ಮ್ಯಾನೇಜರ್ ಏನು ಕೇಳಕ್ಕೆ ಹೋದ್ರು AI ಅಂತಾನೆ. ನನಗಂತೂ ಬೇಜಾರಾಗ್ಬಿಟ್ಟಿದ್ವು. ಅಂತ ಕೇಳಿ ಮನೆಗೆ ಬಂದ್ಬಿಟ್ಟು ಎಂಟಿ ಏನಾದರೂ ರೀ ಅಂದರೆ ಸಾಯ್ಕುಮಾರ್ ಥರ ಆಗ್ಬಿಟ್ಟಿದ್ದೀನಿ ನಾನು. ನೀನು ಅಂದರೆ ತುಂಬ ಕಷ್ಟ ಇದೆ ಗುರು, ತುಂಬ ಕಷ್ಟ ಇದೆ. ಯಾರ ಕೆಲಸ ಯಾವಾಗ ಹೋಗುತ್ತೋ ಗೊತ್ತಾಗಲ್ಲ, ಅದು ಎಷ್ಟು ಅಪ್ಗ್ರೇಡ್ ಆಗಬೇಕು ಅಂತ ನನಗೂ ಅರ್ಥ ಆಗ್ತಾಯಿಲ್ಲ. ಅಂದರೆ ನಿಜವೂ ಎಲ್ಲ ವೈಫ್ಗಳಿಗೂ ಏನು ಹೇಳ್ತೀನಿ ಅಂದರೆ, ಇವಾಗ IT ಕಂಪ್ನಿನಲ್ಲಿ ಇದೆಲ್ಲ ಸುಧಾರ್ಸೋಕ್ಕೆ ಇನ್ನೊಂದು 2 ವರ್ಷ ಆಗುತ್ತೆ. ದಯವಿಟ್ಟು ಗಂಡ ಎಲ್ಲಾನ ಹೋಗ್ತಾನೆ ಹಾಳಾಗೋಗ್ಲಿ ಅಂತ ಬಿಟ್ಬಿಡಿ, ತಡಿಬೇಡಿ ಗಂಡನ್ನ. ದಯವಿಟ್ಟು ಗಂಡ ಹೋಗ್ಲಿ, ಫ್ರೆಂಡ್ಸ್ ಜೊತೆ ಮೀಟ್ ಆಗಲಿ, 1-2 ಬಿಯರ್ ಹೊಡಿಲಿ, ನೆಮ್ಮದಿಯಾಗಿರ್ತಾನೆ ಸ್ವಲ್ಪನಾದ್ರು. ಅವನ್ನ ಮಾತ್ರ ದಯವಿಟ್ಟು ನೀವು ತಡಿಯೋಕ್ಕೆ ಹೋಗ್ಬೇಡಿ. ಪಾಪ ಗಂಡಸರು ಎಷ್ಟೋ ಜನ ನಂತರ ತೋಡ್ಕೊಂಡು ಕಷ್ಟನ. ಪಾಪ ಇಲ್ಲಿರೋ ಗಂಡಸರಿಗೆ ಬೇರೆ ದೇಶದಲ್ಲಿ ನಾನೇನಾದ್ರು ಹೋದರೆ ನಾನೇ ಅವ್ರಿಗೆ ಒಂಥರ ವೀಕೆಂಡ್ ವಿತ್ ರಮೇಶ್ ಇದ್ದಂಗೆ. ಎಲ್ಲ ಕಷ್ಟಗಳನ್ನ ಹೇಳ್ಕೊಂತಾರೆ, ಸಾರ್ ಎಷ್ಟೋ ಮಾಡಿದೆ ಸರ್, ಏನು ಸಿಕ್ಕಿಲ್ಲ ಸರ್ ನನಗೆ. ಎಷ್ಟೋ ಮನೇಲಿ ನಾನು ಗಂಡ ಪಕ್ಕ ನಾಯಿ 3 ಜನ ಕೂತ್ಕೊಂಡು ತಬ್ಬಿಕೊಂಡು ಕಷ್ಟ ಸುಖ ಮಾತಾಡ್ತಾ ಇರ್ತೀವಿ. ನಾಯಿ ನನ್ನ ಮಗ ನೋಡ್ಬಿಟ್ಟೆ, ನನ್ನ ಮಕ್ಕಳ ನನಗಿರೋ ಬೆಲೆನೂ ನಿಮ್ಗಿಲ್ವಲ್ಲೋ. ನಾಯಿಗಳಿಗೆ ಏನು ಇಷ್ಟೊಂದು ಬೆಲೆ ಐತಿ ಇಲ್ಲಿ. ನಿಜಾಲಿಗೂ ನಾಯಿಯಾಗಿ ಹುಟ್ಟಬೇಕು US ಅಲ್ಲಿ. ನಾಯಿಗೆ ಕಟಿಂಗ್ ಮಾಡಿಸ್ತಾರೆ, ಅದಕ್ಕೆ ಒಂದು ಪಾರ್ಕ್ ಐತೆ, ವ್ಯಾಕ್ಸಿನೇಷನ್ ಐತೆ. ನಾಯಿ ಜೀವನ ಎಷ್ಟೋ ಚೆನ್ನಾಗೈತೆ, ಗಂಡಂದೇ ನಾಯಿ ಪಾಡಾಗೈತೆ. ನಾಯಿ ಜೀವನ ಚೆನ್ನಾಗೈತೆ. ನಾಯಿಗೆ ಹೆಂಗೆ ಅನ್ಸ್ಬಿಟ್ಟೈತೆ ಅಂದರೆ, ಇಂಜಿನಿಯರಿಂಗೇ ಮಾಡಿದೆ ಗೂಗಲಲ್ಲಿ ಕೆಲಸ ಸಿಗ್ದಂಗೆ ಆಗ್ಬಿಟ್ಟೈತೆ. ನಿಜಾಲು AI ಕಾಲ ತುಂಬ ಕಷ್ಟ ಇದೆ. ವೈಫ್ಗಳೆಲ್ಲ ಸ್ವಲ್ಪ ನೀವು ಕೈಂಡಾಗಿ ಇದ್ಬಿಡಿ ಗಂಡಂದಿರಿಗೆ. ಯಾಕಂದರೆ AI ಅಂದರೆ ನನ್ನ ಪ್ರಕಾರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ. AI ಅಂದರೆ ನನ್ನ ಪ್ರಕಾರ ಆದಷ್ಟು ದಿನ ಇರುವಂತ ಅಷ್ಟೇ. ಎಲ್ಲ ಸ್ವಲ್ಪ ಲೇಟಾಗಿ ಅರ್ಥ ಆಗ್ತದೆ ಜನರಿಗೆ. ವಾವ್, ಸ್ವಲ್ಪ ನೀರು ಕುಡಿತಾ ಇರ್ತೀನಿ ಅವಾಗ ಅವಾಗ. ಓಕೆನಾ, ಅಥವಾ ಡಿಸ್ಟರ್ಬ್ ಆಗುತ್ತಾ? ಓಕೆ. ಇನ್ನೊಂದು ಇಲ್ಲಿ ನಾನು ಅಬ್ಸರ್ವ್ ಮಾಡಿರೋ ಪ್ಲಸ್ ಪಾಯಿಂಟ್. ಈಗ ಎಕ್ಸಾಂಪಲ್, ಮೇಡಮ್ ನಿಮ್ಮ ಮನೆ ಅಡ್ರೆಸ್ ಹೇಳಿ ಮೇಡಮ್. ಯಾಕೆ ನೋಟ್ ಮಾಡ್ಕೊಂಬೇಡ್ರಪ್ಪ, ನನ್ನ ಮಕ್ಕಳು ಮಾನ ಮರ್ಯಾದೆ ಹೋಯ್ತಾ ಇದ್ದಿಲ್ಲಿ. ಮೇಡಮ್ ಅಡ್ರೆಸ್ ಹೇಳಿ ಮೇಡಮ್, ನಾನು ಯಾರಿಗೂ ಹೇಳಲ್ಲ. ಓಕೆ, ನೋಡಿ ಎಷ್ಟು ಚೆನ್ನಾಗಿದೆ. ಸರ್ ನಿಮ್ಮ ಮನೆ ಅಡ್ರೆಸ್ ಹೇಳಿ ಸರ್. ನೋಡ್ದಾಗ ಆಯ್ತು, ಏನೋ ಬಾಯಿಗೆ ಬಂದಂಗೆ ಬೈದಂಗಿತ್ತು. ಏನೋ ಸರ್ ಬೋಳಿ ಮಗ್ನೆ ಅಂದ ಸರ್, ಆ ಥರ ಏನೋ ಹೇಳಂಗಿತ್ತಲ್ವಾ. ಬ್ಲ್ಯಾಕ್ ಹಾಕ್ ಡೌನ್ ಅಂದರು ಅಲ್ಲ. ಓಕೆ, ಇವಾಗ ಇನ್ನೊಬ್ರು ಸರ್ ನಿಮ್ಮ ಅಡ್ರೆಸ್, ನಿಮ್ಮನೆ ಅಡ್ರೆಸ್ ಹೇಳಪ್ಪ ಸರ್. ಕೂತ್ಕೊಳ್ಳಿ ಪರವಾಗಿಲ್ಲ. H1B ಇವಾಗ ಇಲ್ಲೂ ಏನಾದ್ರು ಜಾಬ್ ಆಪರ್ಚುನಿಟಿಗೆ ಬರ ಇವ್ರಲ್ಲಿ ಓಪನಿಂಗ್ಸ್ ಇದ್ರೆ ಐ ಲೈಕ್ ದಿ ಎಂಥೂಸಿಯಾಸಮ್. ಸೊ ಅಲ್ಲ, ಇನ್ನೊಂದ್ಸಲ ಕೇಳ್ತೀನಿ. ಏನೋ ಕೇಳ್ತಾ ಇದ್ದೀನಪ್ಪ. ಅಡ್ರೆಸ್ ಹೇಳಿ. ನೋಡಿದ್ರಾಗು ಎಷ್ಟು ಚೆನ್ನಾಗಿದೆ ಅಡ್ರೆಸ್ಸು. ಇಷ್ಟೇ ಅಡ್ರೆಸ್ಸು, ಐ ಲವ್ ಯು ಅನ್ನಂಗೈತೆ. ಎಷ್ಟು ಚಿಕ್ಕ 234 ಸಾಲಮನ್ ಸ್ಟ್ರೀಟ್, ಮುಗ್ದಾಯ್ತು. ಇಡೀ ಪ್ರಪಂಚದಲ್ಲಿ ಎಲ್ಲೇ ಇದ್ರು ಅಮೆಝಾನ್ ಅವ್ನು ಕರೆಕ್ಟಾಗಿ ಮನೆಗೆ ಬಂದು ಅಡುಗೆ ಮನೆಗೆ ಕೊಟ್ಬಿಟ್ಟು ಹೋಯ್ತಾನೆ. ಅಂಥ ಒಳ್ಳೆ ಅಡ್ರೆಸ್ಸು. ನೀವು ದಯವಿಟ್ಟು ಬೆಂಗಳೂರಿಗೆ ಬನ್ನಿ. 50 ಪೇಜಸ್ ನೋಟ್ಬುಕ್ ಐತಲ್ಲಿ. ಲ್ಯಾಂಡ್ ಮಾರ್ಕ್ ಐತೆ, ಪಿನ್ ಕೋಡ್ ಐತೆ, ಜಿಪ್ ಕೋಡ್ ಐತೆ. ಲ್ಯಾಂಡ್ ಮಾರ್ಕ್ ನೋಡಿದೀಗ ಅದು ಇದೆ. ನಂದು ಫೋನ್ ನಂಬರ್ ಹಾಕಿದ್ದೀನಿ, ಪಾಸ್ಪೋರ್ಟ್ ಸೈಜ್ ಫೋಟೋ ಅಟ್ಯಾಚ್ ಮಾಡಿದ್ದೀನಿ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಪಾಸ್ಪೋರ್ಟ್ ಕೂಡ US ವೀಸಾನು ಹಾಕ್ಬಿಟ್ಟಿದ್ದೀನಿ. ಇಷ್ಟೆಲ್ಲ ಹಾಕಿದ್ಮೇಲೆ ಫೋನ್ ಮಾಡ್ತಾನೆ. ಅವನದು ನಾನು ಏನು ಮಾತಾಡಲಿಲ್ಲ, ಸುಮ್ಮನೆ ಫೋನ್ ಮಾಡ್ಬಿಟ್ಟ. ಹಲೋ ಸರ್, ಅಷ್ಟೇ, ಮುಂದೆ ಮಾತೇ ಇಲ್ಲ. ಅಲ್ಲ ಸರ್, ಅದೇ ಇಲ್ಲಿ ಬಂದಿದ್ದೆ ಸರ್. ಹಲೋ, ಅಡ್ರೆಸ್ ಹಾಕಿದ್ದೀನಲ್ಲ ಸರ್. ಅಡ್ರೆಸ್ ಹಾಕಿದ್ದೀರಾ, ಬಟ್ ಅದು ಇವನದು ಏನು ಮಾತಾಡೋದು. ನಂಗೆ ತಲೆ ಕೆಟ್ಟೋಗ್ಬಿಡ್ತು. ಎಲ್ಲ ಹಾಕಿದ್ದೀನಲ್ಲ, ಇದಕ್ಕಿಂತ ಜಾಸ್ತಿ ನಂಗೆ ಜಾತಕ ಹಾಕ್ಬೇಕಷ್ಟೇ ನಿನಗೆ. ಅದಕ್ಕೇನು ಮಾಡಿದೆ, ಆಯಿತು ಸರ್ ಭಾಳಾಗೋಗ್ಲಿ, ಇವಾಗ ನಿಮ್ಮ ಕಣ್ಮುಂದೆ ಏನು ಕಾಣಿಸ್ತಾ ಇದೆ ಹೇಳಿ ಅಂದೆ. ಸರ್ ನನ್ನ ಕಣ್ಮುಂದೆ ಒಂದು ನಾಯಿ ಇದೆ. ಈಗ ನಾಯಿನ ನೆನೆಸ್ಕೊಂಡು ನಾನು ಹೆಂಗೂ ಲ್ಯಾಂಡ್ ಮಾರ್ಕ್ ಹೇಳಿ. ನಿಜಾಲಗೂ ಅಡ್ರೆಸ್ಗಳು ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅಡ್ರೆಸ್ಗಳು ಒಂದು ಪ್ಲಸ್ ಪಾಯಿಂಟ್ ಆದರೆ, ಇನ್ನೊಂದು ಮೇಜರ್ ಪ್ಲಸ್ ಪಾಯಿಂಟು ಇಲ್ಲಿನ ಟ್ರಾಫಿಕ್ಕು. ಎಷ್ಟು ಕನ್ಸಿಡರೇಟ್ ಜನಗಳು ನಿಜಾಲು. ಅವ್ರು ನಿಜವಲ್ಲೂ, ನಾನು ಒಂದು ಕಡೆ ಯಾವುದೋ ಜೀಬ್ರಾ ಕ್ರಾಸಿಂಗ್ ಅಲ್ಲಿ ಹೋಯ್ತಾ ಇದ್ದೆ, ಸುಮ್ಮನೆ ಹಿಂಗಂದೆ ಅಷ್ಟೇ, 4 ಜನ ಕಾರ್ ನಿಲ್ಸ್ಬಿಟ್ಟು ಆಚೆ ಬಂದ್ಬಿಟ್ಟು ನಮ್ಮ ಹೊಡಿತಾವೆ. ಗುರುವೇ ದಯವಿಟ್ಟು ನೀನು ಹೋಗಪ್ಪ, ನೀನು
ನೀನು ದಯವಿಟ್ಟು ನಾವು ನಿಮ್ಮನ್ನು ನಿಲ್ಸಕ್ಕೆ ಸಾಧ್ಯನೇ ಇಲ್ಲ. ನಾನು ಮೂನ್ ವಾಕ್ ಮಾಡ್ಕೊಂಡು ಹೋಗಿದ್ದೀನಿ ಹಿಂಗೆ, ಮೂನ್ ವಾಕ್ ಮಾಡಿದ್ದು. ಜನ ಒಂದು ನಿಜ ಅಲ್ಲ, ನಾನು ಇನ್ನೊಂದು 2 ಅವರ್ ಇದ್ದಿದ್ರೆ ಟೆಂಟ್ ಹಾಕೊಂಡು ಕೂತ್ಕೊಂಡ್ಬಿಡೋರು ಅಂತ. ಸೀರಿಯಸ್ ಆಗಿ ಅಷ್ಟು ಚೆನ್ನಾಗಿ ನಿಜಲ್ಲೂ ಜನ ಕನ್ಸಿಡರೇಟ್ ಆಗಿ ಪೆಡೆಸ್ಟ್ರೇನ್ಸ್ಗೆ ಫಸ್ಟ್ ವ್ಯಾಲ್ಯೂ ಕೊಡ್ತಾರೆ. ದಯವಿಟ್ಟು ಹೋಗಪ್ಪ ಅಂತ ಹೇಳ್ತಾರೆ. ಎಷ್ಟು ವ್ಯಾಲ್ಯೂ ಇದೆ, ಎಷ್ಟು ಸೇಫ್ಟಿ ಇದೆ. ನಂಗೆ ತುಂಬ ಇಷ್ಟ ಆಯ್ತಪ್ಪ. ಇಲ್ಲಿನ ಲೋಕಲ್ಸ್ ಅಂತೂ ಪಾಪ ಒಳಗಡೆ ಏನು ಬೈಕು ಅಂತ ಗೊತ್ತಿಲ್ಲ, ಬಟ್ ಆಚೆ ಕಡೆ ಎಷ್ಟು ಸ್ವೀಟಾಗಿರ್ತಾರೆ. ಇದೇ ನೀವು ಬೆಂಗಳೂರಿಗೆ ಬನ್ನಿ, ನಿಮ್ಮ ಪಾಟ್ ನೀವು ಪಾರ್ಕಲ್ಲಿ ನಡ್ಕೊಂಡು ಹೋಗ್ತಾ ಇರಿ. ದಯವಿಟ್ಟು ಪಾರ್ಕಲ್ಲಿ ಸುಮ್ಮನೆ ನಡ್ಕೊಂಡು ಹೋಗ್ತಾರೆ, ಹಿಂಗೆ ಲೊಕೇಶನ್ ಹಾಕೊಂಬಂದು ನಿಮಗೆ ಇಕ್ತಾನೆ. ಲೊಕೇಶನ್ ಹಾಕೊಂಬಂದು ಇಕ್ಬಿಟ್ಟು ನನ್ನ ಮಗನೇ ಸಾಯಕ್ಕೆ ನನ್ನ ಗಾಡಿನೇ ಸಿಗ್ಬೇಕಾಗಿತ್ತು. ಅಲ್ಲಿ ಇನ್ಶೂರೆನ್ಸ್ ಬೇರೆ ಕಟ್ಟಿಲ್ಲ, ಇಲ್ಲಿ ನನ್ನ ಹತ್ರನೇ ಬಂದ್ಬಿಡು. ಇಲ್ಲಿ ಅಲ್ಲಿ ಟ್ರಾಫಿಕ್ಕು ಇಲ್ಲಿ ಟ್ರಾಫಿಕ್ಕು ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಐತೆ. ಆಮೇಲೆ ಎಲ್ಲದಕ್ಕಿಂತ ಅಷ್ಟು ನನಗೆ ಸ್ವಲ್ಪ ಕಷ್ಟ ಆಗಿದ್ದು ಇಲ್ಲಿ ನಿಮ್ಮ ಫ್ಲೈಓವರ್ಗಳು. ಅದು ಫ್ಲೈಓವರ್ ಅಲ್ಲ, ಅದು ಗೇಮ್ ಓವರ್. ಅದು ಹಿಂಗೆ 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 ಸ್ನೇಕ್ ಆ್ಯಂಡ್ ಲ್ಯಾಡರ್ ಆಗಿದ್ದಂಗೆ ಐತದು. ನಮ್ಮ ಫ್ರೆಂಡ್ ಯಾರೋ ಆರ್ಲ್ಯಾಂಡೋನಲ್ಲಿ ಯೂನಿವರ್ಸಲ್ ಸ್ಟುಡಿಯೋಸಲ್ಲಿ ರೋಲರ್ ಕೋಸ್ಟರ್ ಕರ್ಕೊಂಡು ಹೋಗ್ತೀನಿ ಅಂದ. 4 ಅವರ್ ಆದರೂ ಅಲ್ಲೇ ಇದ್ದೀವಿ ಫ್ಲೈಓವರಲ್ಲಿ. ಯಾವನು H1B ಅವನು ಇವಾಗ ಬಂದವನೇ, ಇವಾಗ ಲೈಸೆನ್ಸ್ ಸಿಕ್ಕಿದೆ. ನನ್ನ ಮಗ ಒಂದು ಫ್ಲೈಓವರ್ ಹೋಗಕ್ಕೆ ಹೋಗ್ತಾನೆ, ಬೈ ಮಿಸ್ಟೇಕ್ ಪಕ್ಕಕ್ಕೆ ಹೋಗ್ಬಿಡ್ತಾನೆ. 15 ಕಿಲೋಮೀಟರ್ ಸುತ್ತಾಕೊಂಬರ್ತಾವನು, ಮತ್ತೆ ಹೋಯ್ತಾನೆ, ಮತ್ತೆ ಸ್ವಲ್ಪ ಮಿಸ ಮತ್ತೆ ಹೆಂಗೆ ಬರ್ತಾನೆ, ಮತ್ತೆ ಇನ್ನೊಂದು ರೌಂಡ್ ಹಾಕೊಂಬರ್ತಾನೆ 15 ಕಿಲೋಮೀಟರ್. ಗುರು ಹಿಂಗೆ 15 ಕಿಲೋಮೀಟರ್ ಆಗಿ 4 ಸಲ ರೆಸ್ಟೇಗೆ ಹೋಗಿದ್ದೀನಿ. ನಾನು ಹೇಳಬಿಟ್ಟೆ, ಸಾಕು ಇದೇ ಚೆನ್ನಾಗೈತೆ, ಯೂನಿವರ್ಸಲ್ ಸ್ಟುಡಿಯೋ ಬೇಡ, ದಯವಿಟ್ಟು ಇಷ್ಟೇ ಸಾಕು ನನಗೆ. ತುಂಬ ಕಷ್ಟ ಇದೆ ಗುರು ನಿಜಲ್ಲ. ಇಲ್ಲಿ ಜನ ಟ್ರಾಫಿಕ್ನ ಫಾಲೋ ಮಾಡ್ತಾರೆ. ಒಬ್ಬೊಬ್ಬರಿಗೂ ನಿಜಲ್ಲಿ ಎಷ್ಟು ಜನ ಮೇಡಮ್ ಒಂದು ಯಾವುದೋ ಒಬ್ಬರು ಸೈಬರ್ ಟ್ರಕ್ಕಲ್ಲಿ ಹೋಯ್ತಾ ಇದ್ದೀನಿ, ಸೈಬರ್ ಟ್ರಕ್ಕಲ್ಲಿ ಈ ಥರ ಕಾಂಟ್ಯಾಕ್ಟ್ಸ್ ಎಲ್ಲ ಇದೆ ನನಗೆ. ಆ್ಯಕ್ಚುಲಿ ಯಾವುದೋ ಮಾತು ಟೆಸ್ಲಾದು ಸೈಬರ್ ಟ್ರಕ್ಕು, ಅದು ಎಷ್ಟು ಚೆನ್ನಾಗೈತೆ. ಡಿ ಬಾಸ್ ದರ್ಶನ್ ಇದ್ದಂಗೆ ಐತದು ನೋಡಿದ್ರೇನೆ. ಆ ಕಾರಲ್ಲಿ ಹಿಂಗೆ ಹೋಯ್ತಾ ಇದ್ದೀನಿ, ಒಬ್ಬ ಯಾವನ ಸೈಕಲಲ್ಲಿ ಹೋಯ್ತಾವನೆ, 2 ಕಿಲೋಮೀಟರ್ಸ್ ಪರ್ ಅವರಲ್ಲಿ ಹೋಯ್ತಾವನ ಒಂದು ಸೈಕಲಲ್ಲಿ. ಈ ಅಪ್ಪ ಪಾಪ 1 ಅವರ್ ಆದ್ರೂ ಸೈಕಲ್ ಅವ್ನು ಹಿಂದೆನೇ ಹೋಗೋನು, ಓವರ್ಟೇಕೇ ಮಾಡಿಲ್ಲ. ಸಾರ್ ನಿಮ್ದಾನ ಹಾಳಾಗೋಗ್ಲಿ, ಅಲ್ಲಿ ಶೋ ಐತೆ ಬೇಗ ಹೋಗಿ ಸರ್. ಇಲ್ಲ ಸರ್ ನೀವೇನೋ ಹೋಗ್ಬಿಡ್ತೀಗ, ನಾವು ಒತ್ತಾಡ್ಬೇಕಲ್ಲಿ ಅಂದ್ಬಿಟ್ಟು 15 ಕಿಲೋಮೀಟರ್ ಅದು ಹಂಗೇ ಬಂದವ್ರೆ. ಅವ್ನು ಸೈಕಲ್ ಅವ್ನು ಸೈಡ್ಗೆ ಹಾಕಿ ದಮ್ಮೆಲ್ಲ ಹೊಡೆದವನೆ. ಅವಾಗನ ಹೋಗಿದ್ರೆ ಅದು ಹೋಗಂಗಿಲ್ಲ ಸರ್. ಜನ ತುಂಬ ಮುಗ್ದ್ರಪ್ಪ. ಇಲ್ಲಿ ಸುಳ್ಳು ಹೇಳೋಕ್ಕೆ ಬರಲ್ವಲ್ಲ ಜನರಿಗೆ ಆ ಫೀಚರ್ ಇದೆ ಮನುಷ್ಯನಲ್ಲಿ ಅಂತ ಗೊತ್ತೇ ಇಲ್ಲ ಅವ್ರಿಗೆ. ನಾವು ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತೀವಲ್ವಾ, ನೀವು ಸುಳ್ಳೇ ಹೇಳೋದಾಗ ಪಾಪ. ತುಂಬ ಕರ್ಡ್ ರೈಸ್ ತರ ಜನಪ್ಪ, ಕರ್ಡ್ ರೈಸ್ ನಿಜಾಲು. ಅವ್ರು ನೋಡಿದ್ರೆ ನಂಗೆ ಕರ್ಡ್ ರೈಸ್ನ ನೋಡ್ದಂಗೆ ಆಗುತ್ತೆ. ಇನ್ನೊಂದು ವಿಷಯ, ಮೇನ್ ವಿಷಯ ಮಾತಾಡಬೇಕಾಗಿತ್ತು. ಆ್ಯಕ್ಚುಲಿ ನಾನೊಂದು ಗಮನಿಸಿದ್ದೀನಿ, ಇಲ್ಲಿ ಯೂಶಲಿ ಇವಾಗ ಎಕ್ಸಾಂಪಲ್ ನಾನು ಜಾಕ್ಸನ್ವಿಲ್ಲಿಂದ ಬಂದೆ. ಜಾಕ್ಸನ್ವಿಲ್ಲಲ್ಲಿ ಲಾಸ್ಟ್ ಶೋ ಇತ್ತು. ಅಲ್ಲಿ ಹುಡುಗಿ ಬಂದ್ಬಿಟ್ಟು ನಮ್ಮ ಕನ್ನಡದವ್ರು, ರಕ್ಷಿತಾ ಅಂತ. ಅವ್ರ ಹಸ್ಬೆಂಡ್ ಬಂದ್ಬಿಟ್ಟು ಅವ್ರಿಲ್ಲೇ ಲೋಕಲ್ ಅಮೇರಿಕನ್ ಅವ್ರು. ಆ್ಯಕ್ಚುಲಿ ಅವ್ರ ಹೆಸರು ಪ್ಯಾಟ್ರಿಕ್ ಅಂತ, ಓಕೆನಾ. ಅವ್ರ ಅಮ್ಮ ಬಂದಿದ್ರು ಪಾಪ ಅವ್ರ ಮನೆಗೆ. 85 ವರ್ಷ ಅವ್ರ ಅಮ್ಮ ಚಿರ ಯುವಕಿ ಇದ್ದಂಗೆ ಅವ್ರೆ. ನಿಜಲ್ಲ ಆ ಅಮ್ಮಂಗೆ ನಾನು ಬೈ ಮಿಸ್ಟೇಕು ಅಮ್ಮ ಏನಾದರೂ ಮಾಡ್ಕೊಡ್ಲಾದೆ, ನಾವು ಐ ಆಮ್ ಗೋನಾ ಟೇಕ್ ಕೇರ್ ಆಫ್ ಇಟ್ ಮೈ ಸೆಲ್ಫ್ ಅಂದರು. ಅವ್ರು ಎಲ್ಪು ತೊಗೊತಾ ಇಲ್ಲ. 8 ಅವರ್ ಕಾರ್ ಓಡಿಸ್ಕೊಂಬಂದವಂತ 85 ವರ್ಷಕ್ಕೆ. ಎಂಥ ಎನರ್ಜೆಟಿಕ್ ಅಮ್ಮಂದಿರು ನಿಜಲ್ಲೂ. ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ. ನಮ್ಮ ಅಮ್ಮಂಗೆ ಇವಾಗ ತಾನೇ 60 ಆಗೈತೆ ಅಷ್ಟೇ. ಅಮ್ಮ ಕ್ಯಾಬ್ ಏನಾದರೂ ಬುಕ್ ಮಾಡ್ಕೋ. ಕ್ಯಾಬಾ? ನನ್ನ ಮಗನೇ, ನೀನೊಬ್ಬ ಮಗನ, ನೀನು ತಾಯಿ ಬೆಲೆ ಗೊತ್ತಿಲ್ಲದ ನನ್ನ ಮಗನೇ. ಸರಿ ಅಮ್ಮ, ಇದನ್ನ ಹೆಂಗೆ ಐರನ್ ಮಾಡ್ಕೊಂಡು ನೀವೇ ಹೋಗ್ತೀವಿ. ಐರನ್ ನೀನು ಮಾಡ್ಕೊಡ್ಬೇಕು ನನ್ನ ಮಗನೇ ನನಗೆ. ಅವ್ರ ಕೆಲಸ ಅವ್ರು ಮಾಡ್ಕೊಳಕ್ಕೆ ಬರ್ತಾ ಇಲ್ಲ ಅವ್ರಿಗೆ. ನಿಜಲ್ಲೂ ಇಲ್ಲಿಗೆ ಹೋಗಿ ಸಿಕ್ಕಾಪಡೆ. ಸುಮ್ಮನೆ ಕೇಳಿ ಅಮ್ಮ ಹೆಂಗಿದ್ಯಮ್ಮ ಅಂತೇಳಿ. ಅಯ್ಯೋ ಪವನ್, ಇವ್ರನ್ನ ಕೇಳಿದೆ ನಾನು, ಲೋಕಲ್ ಐಟ್ ಅವ್ರ ಅಮ್ಮನ. 85 ವರ್ಷ. ಹೌ ವಾಸ್ ಯುವರ್ ಡೇ ಅಂದರೆ, ಇಟ್ ವಾಸ್ ಸೋ ಗುಡ್, ಐ ಹ್ಯಾಡ್ avocado and then I had a slice of cheese and I'm looking for something more during the day and I'll take a walk in the evening. ನೋಡಿದ್ರು ಎಷ್ಟು ಚೆನ್ನಾಗೈತೆ. ಅವ್ರಿಗೆ ಯಾರು ಬೇಡ ಅವ್ರಿಗೆ. ನಮ್ಮಮ್ಮನ ಕೇಳಿ ಅಮ್ಮ ಹೆಂಗಿದ್ಯಾ ಅಂದರೆ, ಅಯ್ಯೋ ಹೊಟ್ಟೆಲಿ ಉಬ್ರ, ಎದೆಲಿ ಉಪ್ಸ, ಬೆನ್ನಲ್ಲಿ ಕೂರ. 60 ವರ್ಷಕ್ಕೆ ಗೇಮ್ ಓವರ್ ಅಲ್ಲಿ ಇಂಡಿಯಾಲಿ. ಅವ್ರಿಗೆ 60 ವರ್ಷ ಆಗ್ಬಿಟ್ರೆ ಸಾಕು, ನಮ್ದು ಟಿಕೆಟ್ ಬುಕ್ ಆಗ್ಬಿಟ್ಟೈತೆ, ನಾನು ಹೋಗ್ಬೇಕು. ಎಲ್ಲೋಬೇಕು ಗೊತ್ತಿಲ್ಲ, ಎಲ್ಲೋ ಹೋಗ್ಬೇಕು, ಎಲ್ಲೋಬೇಕು ಏನೋ ಗೊತ್ತಿಲ್ಲ, ಯಾರು ನಂಗೆ ಮರ್ಯಾದೆನೇ ಕೊಡ್ತಾ ಇಲ್ಲ. ಗುರು
ನಿಜ ಅಲ್ಲ, ಇಲ್ಲಿರೋ ತಾಯಂದಿರು ಕೇರೆ ಮಾಡಲಾಗು. ಮಗ ಇದಾನ ಇಲ್ವಾ, ಬದುಕವನ ಸತ್ತವನ, ಅವ್ರ ಹೆಂಡತಿ ಜೊತೆ ಇದ್ದಾನ, ಪಕ್ಕದ ಮನೆಯವ್ರ ಜೊತೆಯಲ್ಲಿ ಇದ್ದಾನ, ಕೇರೇ ಇಲ್ಲ. ಅವ್ರಿಗಾಯ್ತು, ಅವ್ರು ಊಟ ಮಾಡಿದ್ದಾಯ್ತು, ಹೋಗಿ ಮಲಗಿದ್ದಾಯ್ತು, ಅವ್ರಿಗಾಯ್ತು, ಅವ್ರ ಲೈಫ್ ಆಯ್ತು ಅಂತವ್ರೆ. ನಮ್ಮ ಬೆಂಗಳೂರಲ್ಲಿ ಬಂದು ನೋಡಿ, ನನಗೆ ನಮ್ಮ ಹೆಂಡತಿ ಜೊತೆ ಫಿಲಮ್ಗೆ ಹೋಗೋದನ್ನು ಬೇರೆಯವ್ರ ಹೆಂಡತಿ ಜೊತೆ ಫಿಲಮ್ಗೆ ಹೋದಂಗೈತೆ. ನಮ್ಮ ಹೆಂಡತಿ ಜೊತೆ ಈ ಫಿಲಮ್ಗೆ ಹೋಗಿ ನೋಡ್ತಾ ಇರ್ತೀನಿ, ಫಿಲಮ್ ನಮ್ಮಮ್ಮ ಫೋನ್ ಮಾಡ್ತಾರೆ, ಏನಪ್ಪ ಬಿಡು ಅಷ್ಟೇ ಬಿಡು. ಏನಾಯ್ತು ಮಮ್ಮಿ? ಇಲ್ಲ ಬಿಡಪ್ಪ ಆಯ್ತು, ಎಲ್ಲ ದೊಡ್ಡ ಮನುಷ್ಯ ಆಗ್ಬಿಟ್ರಿ ಅಷ್ಟೇ ಬಿಡು. ಅಲ್ಲ ಮಮ್ಮಿ, ಇಲ್ಲ ನಮ್ಮ ಹೆಂಡತಿ ಜೊತೆ, ಓ ಹೆಂಡತಿ ಸೋ ಕ್ಯೂಟ್. ನಿನ್ನೆ ಮೊನ್ನೆ ಬಂದಿರೋ ಅವಳಿಗೆ ಇಷ್ಟು ಮರ್ಯಾದೆ ಕೊಡ್ತೀಯಲ್ಲೋ, ಎದುರ್ತೀಯ, ಹೆಂಡತಿ ಹತ್ರನೇ ದೂರ್ಕೊಂಡಿರ್ತೀಯ. ನಿಜವಲ್ಲ, ನಮ್ಮ ಹೆಂಡತಿ ಜೊತೆ ಹೋಗೋದು ನಮ್ಗೊಂದ್ಸಲ ಭಯ ಆಗ್ಬಿಡುತ್ತೆ. 1 arm ಡಿಸ್ಟೆನ್ಸಲ್ಲಿಗೂ ಏನೋ ಪಾಪ ತಡ್ಕೊಳಕ್ಕೆ ಆಗಲ್ಲ ಅವ್ರಿಗೆ. ಆಮೇಲೆ ಆ ಕಾನ್ವರ್ಸೇಷನ್ ಹೆಂಗಾನ ಮಾಡಿ ಮತ್ತೆ ಅತ್ತೆ ಸೊಸೆ ಗಲಾಟೆಗೇನೆ ಕರ್ಕೊಂಡೋಗ್ತಾರೆ, ಹೆಂಗೋ ಮಾಡಿ. ಸಾಯಂಕಾಲ ಫೋನ್ ಮಾಡ್ತಾರೆ ಮತ್ತೆ, ಅಯ್ಯೋ ತಾಯಿ ದೇವಾಗ ಬಿಡು. ಹಲೋ, ಏನಪ್ಪ ಊಟ ಗೀಟ ಮಾಡ್ದಾ? ಏನಕ್ಕೆ ಕೇಳ್ತಾ ಇದ್ದೀರಾ? ಇಲ್ಲ ಸುಮ್ಮನೆ ಕೇಳಿದೆ. ಓ ನಾನೇನು ಬಂದ್ಬಿಡಲ್ಲಪ್ಪ ಅಲ್ಲಿ, ನಾನು ಬಂದು ನಿಮ್ಮ ಹೆಂಡತಿ ಮುಂದೆ ನಾನು ಕೂತ್ಕೊಂಡು ತಿನ್ಬಿಡಲ್ಲ. ಏನು ಊಟ ಮಾಡಿದೆ ಸುಮ್ಮನೆ ಕೇಳಿದೆ ಅಷ್ಟೇ. ಆಪ ತಾಯಿಗೆ ಫೈನಲಿ ಅರ್ಥ ಆಗಿದೆ ಅಂದ್ಕೊಂಡು, ಅದು ಇಟ್ಸ್ ಅ ಟ್ರಿಕ್ ಕ್ವೆಶನ್ ಆ್ಯಕ್ಚುಲಿ. ತಾಯಿಗೆ ಫೈನಲಿ ಅರ್ಥ ಆಗಿದೆ. ಇಲ್ಲ ಮಮ್ಮಿ, ಅದೇ ಮೇಘನ ಬಿರಿಯಾನಿ ಇತ್ತಲ್ಲ, ಅಲ್ಲಿ ಊಟ ಮಾಡಿಕೊಂಡು ಹಂಗೆ ಸ್ವಲ್ಪ ಪಾರ್ಸಲ್ ಇತ್ತಂಗೆ ತೊಗೊಂಬಂದು. ಓ ಬೇಗನ ಬಿರಿಯಾನಿ, ಹಿಂಗೆ ಮಾಡಿದೆ ನೀನು ಅವಳು ಕೆಡಿಸಿರೋದು. ಹಿಂಗೆ ಮಾಡಿದೆ ಅವಳು, ಒಂದು ಮಾತು ಕೇಳ್ತಾ ಇಲ್ಲ. ಹಿಂಗೆ ಮಾಡಿದೆ, ನನಗೆ ಬೆಲೆನೇ ಇಲ್ಲ. ಏನೋ ಹೇಳಿದ್ರು ಹಿಂಗೆ ಕನೆಕ್ಟ್ ಮಾಡ್ತಾ ಹೋಗು. ನನಗೊಂದು ಸಾಕಾಗ್ಬಿಡೈತೆ. ನಮ್ಮ ಮನೆಯಲ್ಲಿ ಅತ್ತೆ ಸೊಸೆ ಗಲಾಟೆ ಸಿವಿಯರ್ ಆಗ್ಬಿಡೈತೆ. ಅತ್ತೆ ಸೊಸೆ ಗಲಾಟೆ ನಮ್ಮ ಮನೇಲಿ ಹೆಂಗಿದೆ ಅಂದರೆ, ಜೊತೆಯಲ್ಲಿ ಸೀರಿಯಲ್ ಅನ್ನೋ ಸೆಪ್ರೇಟ್ ನೋಡ್ತಾರೆ. ಆಮೇಲೆ ನನಗೆ ಯಾರೋ ಹೇಳಿದ್ರು, ಪವನ್ ಜೀವನದಲ್ಲಿ ಒಂದೇ ಒಂದು ಜಡೆ ಐತೆ ನಿನಗೆ, ನಿಮ್ಮಮ್ಮ 2 ಜಡೆ ಬಂದರೆ ಜೀವನದಲ್ಲಿ ಕಷ್ಟ ಆಗುತ್ತೆ ಅಂದರು. ನನಗೆ ಗೊತ್ತೇ ಇರಲ್ಲ 2 ಜಡೆ ಬಂದರೆ ನನ್ನ ಜಡೆನೇ ಹೋಗ್ಬಿಡುತ್ತೆ ಅಂತ. ಆವಾಗ ಗೊತ್ತಾಯ್ತು ನನಗೆ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ, ಅತ್ತೆ ಸೊಸೆ ಜಗಳ ಗಂಡ ಉಂಡುಂಡೆ ಆಗೋ ತನಕ. ತುಂಬ ಕಷ್ಟ ಆಯ್ತಾಗು. ಹಂಗೆ ಪಾಪ ಅವ್ರ ಅಮ್ಮ ಏನೋ ಕೆಲಸ ಮಾಡ್ತಾಯಿದ್ರು. ಆ್ಯಕ್ಚುಲಿ ಅವ್ರ ಅಮ್ಮ ಪಾಪ ಡಿಶ್ ವಾಷರ್ ಹತ್ರ ಬಂದ್ಬಿಟ್ಟು, ಲೆಟ್ ಮೀ ಡೂ ದ ಡಿಶಸ್ ಅಂದರು. ಇವ್ರ ಮಗ ಅದೋನು, ಅವ್ರ ಹೆಂಡತಿ ಅಲ್ಲೇ ಇದ್ದಾರೆ, ಪಕ್ಕದಲ್ಲೇ ಇದ್ದಾರೆ. ಹೆಂಡತಿ ಮುಂದೆ ಈಗೋ ಬಿಟ್ಟು ಇವರು ಲೆಟ್ ಮೀ ಡೂ ದ ಡಿಶಸ್ ಅಂತ ಹೇಳಿದ್ರು. ಅವ್ರ ಮಗ ಪ್ಯಾಟ್ರಿಕ್ಕು, ಎಷ್ಟು ಚೆನ್ನಾಗಿ ಡೈಲಾಗು. ಅವ್ರ ಮಗ ಒಳ್ಳೆ ಹೆಂಗಿದ್ದಾರೆ ಅಂದರೆ ಯಾವುದೋ ಬ್ರ್ಯಾಡ್ ಪೀಟ್ ಇದ್ದಂಗೆ ಅವ್ರೆ. ಅವ್ರು ಹಿಂಗೆ ಡೈಲಾಗ್ ಹೊಡೆದ್ರು, ಮಾಮ್ ವೆಲ್ ಯು ರಿಯಲಿ ಡೋಂಟ್ ಹ್ಯಾವ್ ಟು ಡೂ ಇಟ್, ಲೈಕ್ ನೋಬಡಿ ಈಸ್ ಫೋರ್ಸಿಂಗ್ ಯು ಟು, ಬಟ್ ಇಫ್ ಯು ಸ್ಟಿಲ್ ವಾಂಟ್ ಟು ಡೂ ಇಟ್ ಐ ಆಮ್ ನಾಟ್ ಗೋನಾ ಸ್ಟಾಪ್ ಯು. ಎಷ್ಟು ಚೆನ್ನಾಗೈತೆ ನೋಡ್ಬೋದು. ಅವ್ರಿಗೆ 2 ಆಪ್ಷನ್ ಕೊಟ್ಬಿಟ್ರು. ನಾನಲ್ಲೇ ತಗ್ಲೈಫ್ ಕನ್ನಡಕ ಅವ್ರ ಮಗನಿಗೆ ನಾನೇ ಹೋಗಿ ಇಟ್ಬಿಟ್ಟೆ ಅವ್ನು ಬಿಡಿನ. ಎಂಥ ಡೈಲಾಗು. ಯು ಡೋಂಟ್ ಹ್ಯಾವ್ ಟು ಡೂ ಇಟ್, ಬಟ್ ಇಫ್ ಯು ರಿಯಲಿ ವಾಂಟ್ ಟು ಡೂ ಇಟ್ ಐ ಆಮ್ ನಾಟ್ ಗೋನಾ ಸ್ಟಾಪ್ ಯು. ಇದೇ ಬೆಂಗಳೂರಿಗೆ ಬನ್ನಿ. ಬೆಂಗಳೂರಿಗೆ ಬಂದಾಗ ನಮ್ಮ ಹೆಂಡತಿ ಇರೋ ಟೈಮಲ್ಲಿ ನಮ್ಮಮ್ಮ ಏನಾದರೂ ಐ ಡೂ ದ ಡಿಶಸ್, ಐ ಡೂ ದ ಪಾತ್ರೆ ಸಾಮಾನು ಅಂತ ಬಂದಾಗ, ಓಕೆ ಮಮ್ಮಿ ಗೋ ಹೆಡ್ ಅಂತ ಏನಾದ್ರು ಹೇಳಿದ್ರೆ ನಾನು ನಗ ಸತ್ತು ನಾಮಗ್ದ ನನ್ನ ಮಗನೇ, ಹೋಗಿ ಬಳೆ ತೊಟ್ಕೋ ಹೋಗೋಳ್ದು. ಹೆಂಗೋ ಈ ಥರ ಟ್ರಿಕ್ ಕ್ವಶನ್ಸ್ ಹೆಂಗೆ ಆನ್ಸರ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಮ್ಯಾನ್ ಎನಿವೆ ಅಮ್ಮ ಓಕೆ. ಇನ್ನೊಂದು ವಿಷಯ ನನಗೆ ಭಯಂಕರ ವಿಚಿತ್ರ ಅನಿಸಿದ್ದೇನೆಂದರೆ, ಇಲ್ಲಿ ಸೈಟ್ ಸೀಯಿಂಗ್ಗಳು ಯಾಕೆ ಒಂಥರ ಜನ ಎಲ್ಲ ಊರಿಗೂ ಹೋಗಿದ್ದೀನಿ. ಸೈಟ್ ಸೀಯಿಂಗ್ ಏನಿದೆ ಅಂದರೆ, ಬಿಲ್ಡಿಂಗ್ ಮೇಲೆ ಹೋಗ್ಬಿಡೋದಂತೆ, ಅಲ್ಲಿಂದ ಎಲ್ಲಾರನ್ನೂ ನೋಡೋದಂತೆ. ಯಾವುದೇ ಊರಿಗೆ ಹೋಗಿ, ಸರ್ ಇನ್ನೊಂದು 50 ಫ್ಲೋರ್ ಬಿಲ್ಡಿಂಗ್ ಐತೆ ಸರ್, ಅಲ್ಲಿಂದ ಬಿದೋಗ್ಬಿಡೋಣ, ಇಲ್ಲ ಸರ್ ಅಲ್ಲಿ ನೀವು ಎಲ್ಲರೂ ನೋಡ್ಬೋದು ಸರ್. ನನಗೆ ಸಾಕಾಗ್ಬಿಡೈತಿ ಇದು. ಯಾವುದೋ ಬಿಲ್ಡಿಂಗ್ ತೊಗೊಂಡೋಗೋದು 70 ಫ್ಲೋರ್ ಬಿಲ್ಡಿಂಗ್ಗೆ ಎಲ್ಲ ಆಡ್ತಾಯಿತ್ತು ಹಿಂಗೆ. ನಾನು ಅಜಯ್ ದೇವ್ಗನ್ ಹಿಂಗೆ ನಿಂತ್ಕೊಂಡು ಮಾಡ್ತಾಯಿದ್ದೀನಿ, ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಇವ್ರ ಐಡಿಯಾಗಳೇ ನನಗೆ ಅರ್ಥ ಆಗಲ್ಲ. ಬಿಟ್ಟರೆ ಝೂಗಳೈತೆ, ಅದೈತೆ ಇದೈತೆ. ನಂಗೆ ಸೈಟ್ ಸೀಯಿಂಗ್ ಮೇಲೆ ಬೇಜಾರೇ ಆಗ್ಬಿಡ್ತು. ಸಾಕು ಬಿಡಿ ಸರ್, ಏನು ಸಾಕು ಒಂದು ಚರ್ಚ್ ಇರುತ್ತೆ, ಬಿಟ್ಟರೆ ಇನ್ನೊಂದು ಪಾರ್ಕ್ ಇರುತ್ತೆ, ಬಿಟ್ಟರೆ ಬಿಲ್ಡಿಂಗ್ ಮೇಲೆ ಕರ್ಕೊಂಡೋಗ್ತೀರಾ, ನಾವೇ ಎಗ್ರಿಬಿಡ್ಬೇಕು ಅಂತ.
ಇದೇನು ಸರ್ ಬೇಡ ಬಿಡಿ ಸರ್ ಅಂದಾಗ ಒಬ್ಬರಿಗೆ ಆಗೋ ಬರ್ತಾರೆ ಅವಾಗ. ಐ ನೋ ವಾಟ್ ಹಿ ವಾಂಟ್ಸ್. ಸರ್ ಇಲ್ಲೊಂದು ತೀರ್ಥಯಾತ್ರೆ ಇದೆ ಸರ್, 2 ತೀರ್ಥಯಾತ್ರೆ ಇದೆ, ಬಂದಾಗೆಲ್ಲ ನಾವು ಕರ್ಕೊಂಡೋಗ್ತಾ ಇರ್ತೀವಿ, ನಿಮ್ಗೆ ಯಾವ್ದು ಬೇಕು ಅದು ಹೇಳ್ಬಿಡಿ. ಹೌದಾ, ಹೆಸರೇನಪ್ಪ ಅಂದರೆ ಟ್ವಿನ್ ಪೀಕ್ಸ್ ಅಂತ. ಟ್ವಿನ್ ಪೀಕ್ಸ್ ಗೊತ್ತಿಲ್ವಾ? ಇನ್ನೊಂದು ತೀರ್ಥಯಾತ್ರೆ ಮೋಸ್ಟ್ಲಿ ಫೇಮಸ್ ಹೂಟರ್ಸ್ ಅಂತೆ. ಹೂಟರ್ಸ್ ಅಂದ ತಕ್ಷಣ ಮಕ್ಕ ಅಗಳ ಬರ್ತಾ ಹೇಳಿದ್ರು. ಅಲ್ಲಿ ಊಟದ ಬಗ್ಗೆ ಯಾವನು ಟೆನ್ಷನ್ನೇ ತಗೊಳ್ಳಲ್ಲ. ಅಲ್ಲಿ ಊಟ ಬಗ್ಗೆ ನೋಬಡಿ ಕೇರ್ಸ್ ಅಲ್ಲಲ್ಲ. ಹೂಟರ್ಸ್ ಫ್ಯಾನ್ಸ್ ಮೇಕ್ ಸಮ್ ನಾಯ್ಸ್. ನೋಡಿದ್ರಾ ಪಾಪ ಲೇಡೀಸ್ಗೆ ಅರ್ಥನೇ ಆಯ್ತಲ್ಲ. ಆಮೇಲೆ ನನಗೆ DM ಮಾಡಿ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಏನು ಮೇಡಮ್ ಸ್ವಲ್ಪ ಅರ್ಥ ಆಯ್ತಲ್ಲ ಈಟಾಗಿ? ಪಕ್ಕದಲ್ಲಿ ವಯಸ್ಸಾಗಿರೋವಾಗ ಹೇಳ್ಬೇಡಿ, ಆಮೇಲೆ ನಾಳೆನೇ ಮನೆಗೆ ಹೋಗ್ಬಿಡ್ತಾರೆ. ಆಮೇಲೆ ನಿಜವಾಗ್ಲೂ ಇನ್ನೊಂದು ಫ್ಲೈಟ್ಸ್ ನಂದು ಹೇಳ್ತೀನಿ. ಇವಾಗ ಬೆಂಗಳೂರಲ್ಲಿ ಏನಾಗುತ್ತೆ, ಇಂಡಿಯಾದಲ್ಲಿ ಎಸ್ಪೆಷಲಿ ಫ್ಲೈಟ್ ಅಂದರೆ ಏನಪ್ಪ, ಅದಕ್ಕೊಂದು ಮರ್ಯಾದೆ ಇದೆ. ಆ ಫ್ಲೈಟ್ಗೆ ನೀವು ಒಳ್ಳೆ ದುಡ್ಡು ಮಾಡಿದ್ಮೇಲೆ, ಶ್ರೀಮಂತರಾದ್ಮೇಲೆ ನೀವು ಫ್ಲೈಟ್ ತೊಗೊಂಡೋದ್ರೆ ಅದಕ್ಕೊಂದು ಬೆಲೆ ಇದೆ ಇಂಡಿಯಾನಲ್ಲಿ ಇವತ್ತಿಗೂ. ನಮ್ಮದು 4-5 ಅವರ್ ಮುಂಚೆ ಹೋಗ್ತೀವಿ ನಾವು ಏರ್ಪೋರ್ಟ್ಗೆ. ನಮ್ಮದು ಏರ್ಪೋರ್ಟ್ ಇರೋದು ಹೈದರಾಬಾದಲ್ಲಿ, ಬೆಂಗಳೂರಲ್ಲ ಏರ್ಪೋರ್ಟ್ ಇರೋದು. ನಾನು ನಿಜವೂ 9 ಅವರ್ ಮುಂಚೆ ಹೋಗ್ಬಿಡ್ತೀನಿ. 2 ಅವರ್ ಟ್ರಾಫಿಕ್ಕು, 2 ಅವರ್ ಯಾವನ ಮಧ್ಯ ಬಂದ್ಬಿಟ್ಟು ಏನಾದೊಂದು ಆಗ್ಬಿಟ್ರೆ ಈ ಥರ. ಆ ಏರ್ಪೋರ್ಟೇ ಒಂದು ದಿನ, ಒಂದು ಓವರ್ನೈಟ್ ಜರ್ನಿ ಇದ್ದಂಗದು. ಇಲ್ಲಿ ಏರ್ಪೋರ್ಟ್ 1 ಅವರ್ ಮುಂಚೆ ಎಲ್ಲ ಕರ್ಕೊಂಡೋಗ್ಬಿಡ್ತಾರೆ. ಆಮೇಲೆ ಇಲ್ಲಿ ಫ್ಲೈಟ್ಸ್ಗೆ ಬೆಲೆನೇ ಇಲ್ಲ. ಒಳ್ಳೆ ಉದಯಗಂಗ ಬಸ್ ಇದ್ದಂಗೆ ಐತೆ. ಎಷ್ಟೋ ಜನ ಬೆಳಿಗ್ಗೆ ಹೋಗ್ತಾರೆ, ಸಾಯಂಕಾಲ ಅದೇ ಫ್ಲೈಟಲ್ಲಿ ಬರ್ತಾರೆ. ಫ್ಲೈಟಿಗೆ ಬೆಲೆನೇ ಇಲ್ಲ. ನಮ್ಮ ತಾಯಣ್ಣಗೆ ಹೇಳ್ತೀನಿ, ಎಲ್ರಿಗೂ ಒಂದೇ ಒಂದು ಕಿವಿ ಮಾತು ಹೇಳ್ತೀನಿ, ಯಾವ ಫ್ಲೈಟಲ್ಲ ನಾವು ಹೋಗಿ ಬೇಕಾದ್ರೆ ನಡ್ಕೊಂಡು ಹೋಗ್ಬಿಡಿ ಬೇಕಿದ್ರೆ. ಆದರೆ ಒಂದೇ ಒಂದು ಫ್ಲೈಟ್ ಐತೆ, ಆ ಫ್ಲೈಟ್ನ ಮಾತ್ರ ಹತ್ತಕ್ಕೆ ಹೋಗಬೇಡಿ. ಅದು ಹೆಸರು ಫ್ರಾಂಟಿಯರ್ ಅಂತ. ಫ್ರಾಂಟಿಯರ್ ಎಷ್ಟು ಜನ ಹೋಗಿದ್ರೆ? ಫ್ರಾಂಟಿಯರು, ಅಯ್ಯೋ ಗುರು, ಫ್ರಾಂಟಿಯರ್ ಏರ್ಲೈನ್ಸ್ ಅಲ್ಲ, ಅದು ಫ್ರಾಂಟಿಯರ್ ಆ್ಯಂಬುಲೆನ್ಸ್. ಅದು ಆ ವರ್ಲ್ಯಾಂಡ್ನಲ್ಲಿ ಯಾವನೋ ರೋಲರ್ ಕೋಸ್ಟರ್ ಡ್ರೈವರ್ನೇ ಪೈಲಟ್ ಮಾಡ್ಬಿಟ್ಟವ್ರೆ. ಅವನು ಹಿಂಗೋಯ್ತಾನೆ ಗುರು, ಟೇಕ್ ಆಫ್ ಬೆಟ್ಟದ ಮೇಲೆ ಮಾಡಿರೋದು ಅವನು. ನಾವು ಬಾಯಿ ಗುರು, ಏನು ಗುರು ಇದು? ನಿಜವಾಗ್ಲೂ ಗುರು, ಫ್ರಾಂಟಿಯರ್ ಮಾತ್ರ ಸೀರಿಯಸ್ ಆಗಿ ಅದರಲ್ಲಿ ಪುಷ್ ಬ್ಯಾಕ್ ಬಟನೇ ಇಲ್ಲ, ಗೊತ್ತಾ ನಿಮ್ಗದು? ನಮ್ಮ ಅಮ್ಮನೊಂದ್ಸಲ ಕರ್ಕೊಂಡ್ಬಂದಿದ್ದೆ ಫ್ರಾಂಟಿಯರಲ್ಲಿ. ಆ ಪುಷ್ ಬ್ಯಾಕ್ ಬಟನ್ ಹೊಡೆಯೋಕೆ ಹೋಗಿ ಸೀಟೇ ಕಿತ್ತಾಗ್ಬಿಡ್ತು. ನಮ್ಮಮ್ಮ ಯಾವುದೋ ಬೇಗ ಬಟನ್ ಹೋಗ್ತಾ ಹೋಯ್ತಾಗ ಎಮರ್ಜೆನ್ಸಿ ಡೋರ್ ಓಪನ್ ಆಯ್ತೈತೆ. ಸುಮ್ನಿಗಮ್ಮ, ಇಲ್ಲಿ ಪುಷ್ ಬ್ಯಾಕ್ ಬಟನ್ ಇಲ್ಲ ಅಂತ ಇದ್ದೀನಿ. ಪಕ್ಕದಲ್ಲಿ ಯಾವ ಪಾಪ ಇಂಡಿಯನ್ ವಯಸ್ಸಾದವ್ರು ಅಜ್ಜಿ ಹಿಂಗೆ ಅನ್ನೋಕೆ ಪಕ್ಕದೊಂದು ತೊಡೆ ಮೇಲೆ ಕುತ್ಕೊಂಡ್ಬಿಟ್ರು. ಅವನು ಬೇರೆ ಪಾಪ ಆಫ್ರಿಕನ್ ಅಮೇರಿಕನ್, ಯೋ ಮಾಮ ಅಂತವನು. ಇನ್ನೊಂದು ವಿಷಯ, ಆ್ಯಕ್ಚುಲಿ ಇನ್ನೊಂದು ನಾನು ಗಮನಿಸಿದ್ದೀನಿ, ಇಲ್ಲಿ ಎಲ್ಲಾರ್ದು ಹೆಸರು ಏನೇನೋ ಇರುತ್ತೆ. ಅದನ್ನು ಎಲ್ರೂ ಇಲ್ಲಿ ಶಾರ್ಟ್ ಫಾರ್ಮ್ ಮಾಡ್ಬಿಡೋದು ಒಂದೇನೋ ಟ್ರೆಂಡ್ ಆಗ್ಬಿಡೈತೆ. ಒಬ್ರಿಗೆ ಯಾರೋ ಅರ್ಲ್ಯಾಂಡಲ್ಲಿ ಇದ್ರು, ಅವ್ರ ಹೆಸರು ವಸಂತ ಅಂತ ಕರೆದು ತಿರುಗೇ ನೋಡ್ತಾ ಇಲ್ಲ ಅವ್ರು. ನನ್ನ ವ್ಯಾಸ್ ಅನ್ಬೇಕಂತೆ. ವ್ಯಾಸ್ ಅಂದರೆ ಫುಲ್ ಖುಷಿಯಾಗಿ ತಿರುಗಿ ನೋಡ್ತಾವ್ರೆ. ಶ್ರೀನಿವಾಸ್ ಅಂತ ಇರುತ್ತೆ, ಶ್ರೀನಿವಾಸ್ ಅಂತ ಕರೆದು ಇಷ್ಟ ಇಲ್ವಂತೆ ಮಗುಗೆ. ಪಾಪ ಶ್ರೀನಿ ಅಂತ ಕರಿಬೇಕಂತೆ. ಶ್ರೀನಿ ಅಂತ ಯಾಕಾಗನ ಇದ್ದೀರಾ ಇಲ್ಲಿ? ಅವ್ರ ಹಸ್ಬೆಂಡ್ ಹೆಸರು ಶ್ರೀನಿನಾ ಮೇಡಮ್? ಅವ್ರು ಶ್ರೀನಿವಾಸ ಮತ್ತು ಶ್ರೀನಿವಾಸ ಇಲ್ಲ, ನೀವೇನಂತ ಕರಿತೀರಾ? ಶ್ರೀ ಮೊದಲೇ ಚಿಕ್ಕದು ಶ್ರೀನಿ, ಅದರಲ್ಲೂ ಮತ್ತೆ ಚಿಕ್ಕದು. ಬೇಗನೆ ಶ್ರೀ ಅಂತ ಕರಿತೀರಾ ಅಷ್ಟೇ. ಅವ್ರಿಗೆ ಶ್ರೀಕೃಷ್ಣನ ಅವರು? ಇಲ್ಲ ನೀವು ಅನ್ಕೊಂಡಿದ್ದೀರಾ ಅಷ್ಟೇ. ಈ ಥರ ಗುರು, ಇಲ್ಲಿ ಶ್ರೀನಿ ಇದ್ರೆ ಶ್ರೀನಿವಾಸ್ ಅಂತಿದ್ರೆ ಶ್ರೀ ಅಂತಿರುತ್ತೆ, ರಾಧಿಕಾ ಅಂತಿದ್ರೆ ರ್ಯಾಡ್ಸ್ ಅಂತಿರುತ್ತೆ. ಒಬ್ರು ಯಾರೋ ಇನ್ನೊಬ್ರು ಅಂತ ಹೇಳಿದ್ರು, ಸರ್ ನನ್ನ ಹೆಸರು ಶರತ್ ಅಂತ, ಯು ಕ್ಯಾನ್ ಕಾಲ್ ಮಿ ಶಾ ಅಂದರು. ಸರ್ ಬೇಡ, ಇಟ್ ವಿಲ್ ಬಿ ಸಮಥಿಂಗ್ ಡಿಫ್ರೆಂಟ್, ಬೇಡ. ಆಮೇಲೆ ಈ ಹೆಸರುಗಳ ವಿಷಯ ಬಂದಾಗ ಏನೇನೋ ಟ್ರೆಂಡಿಂಗ್ ಇರುತ್ತೆ. ಇವಾಗೇನೋ ಒಂದು ಹೊಸ ಟ್ರೆಂಡ್ ಬಂದೈತಲ್ಲ, ಗಂಡನ ಹೆಸರು ಅರ್ಧ, ಹೆಂಡತಿ ಹೆಸರು ಅರ್ಧ, 2 ಜಾಯಿನ್ ಮಾಡಿದ್ರೆ ಸವರ್ಣ ದೀರ್ಘ ಸಂಧಿಯಾಗಿ ಏನೋ ಆಗುತ್ತದೆ. ವಿರಾಟ್ ಪ್ಲಸ್ ಅನುಷ್ಕಾ ವಿರುಷ್ಕಾ, ದೀಪಿಕಾ ಪ್ಲಸ್ ರಣವೀರ್ ದೀಪ್ ವೀರ್, ಈ ಥರ ಏನೇನೋ ಇದೆ. ನನಗೆ ಯಾರೋ ಒಬ್ಬ ಬಂದ ಹೇಳ್ದ, ಮಗ ವಿರಾಟ್ ಪ್ಲಸ್ ಅನುಷ್ಕಾ ವಿರುಷ್ಕಾ, ಬ್ರ್ಯಾಡ್ ಪ್ಲಸ್ ಆಂಜಲಿನಾ ಬ್ರ್ಯಾಂಜಲಿನಾ, ದೀಪಿಕಾ ಪ್ಲಸ್ ರಣವೀರ್ ದೀಪ್ ವೀರ್, ಈ ಥರ ನೀನೇನಾದರೂ ಮಾಡ್ಕೊ ಅಂದ. ನಮ್ಮ ವೈಫ್ ಹೆಸರು ಸುಮನ್, ನನ್ನ ಹೆಸರು ಪವನ್. ಸುಮನ್ ಪ್ಲಸ್ ಪವನ್ ಮಾಡಿದ್ರೆ ಸಾಮಾನು ಬತ್ತೈತೆ. ಇನ್ನು ನಾನು ಅಬ್ಸರ್ವ್ ಮಾಡಿರೋದು, ಇಲ್ಲಿ ನಿಮ್ಮದು ಫ್ರಿಡ್ಜ್ ಐತಲ್ಲ, ಫ್ರಿಡ್ಜು ಅದು ಫ್ರಿಡ್ಜ್ ಅಲ್ಲ, ಅದು 3 BHK ಫ್ಲ್ಯಾಟ್. ಅದು ಯಾವನು ಹೇಳೋನು ಫ್ರಿಡ್ಜ್ ಅಂತ?
ಗುರು ನಿಜವಾಗ್ಲೂ ಲೆಫ್ಟ್ ಡೋರ್ ತೆಗೆದು ಅಲ್ಲೊಂದು ಡೆಡ್ ಬಾಡಿ ಇಡ್ಬೋದು, ರೈಟ್ ಡೋರ್ ತೆಗೆದು ಅಲ್ಲೊಂದು ಡೆಡ್ ಬಾಡಿ ಇಡ್ಬೋದು. ಯಾವುದೋ ಒಂದು ಮನೇಲಿ ಡ್ರಾಯರ್ ತೆಗಿತೀನಿ, ಒಬ್ಬ ಅಜ್ಜಿ ಎದ್ದು ಆಚೆ ಬಂದು ಹಿಂಗೆ ಹೋದ ವರ್ಷ ಮಲಗಿದ್ದಪ್ಪ, ಇನ್ನೂ ಅಲ್ಲೇ ಮಲ್ಗಕ್ಕೆ ಬಿಟ್ಬಿಟ್ಟಾವೆ. ಸ್ವಲ್ಪ ಎ ಸಿ ಆನ್ ಮಾಡೋದು ಒಳಗೆ ಕಳಿಸ್ಬಿಟ್ಟಾವೆ. ನಮ್ಮ ಇಂಡಿಯನ್ ಫ್ರಿಜ್ಗೆಲ್ಲ ಬನ್ನಿ, ಯಾವುದಕ್ಕೆ ಅಂತ ಫೀಚರ್ ಕೊಟ್ಟಿರ್ತೋ ಅದಕ್ಕೆ ಯೂಸೇ ಮಾಡೋದ ನಾವು. ಬಾಯಿ ಮುಚ್ಕೊಂಡು ಎಗ್ಸಿಡಿ ಅಂತ ಮೊಟ್ಟೆ ಇಡಕ್ಕೆ ಸ್ಟ್ಯಾಂಡ್ ಕೊಟ್ಟಿರ್ತಾರೆ, ಅಲ್ಲಿ ನಿಂಬೆಹಣ್ಣು ಇಟ್ಟಿರೋದು. ನನಗೆ ಎಷ್ಟೊಂದು ಸಲ ನಿಂಬೆಹಣ್ಣುಗಳು ಕಟ್ ಮಾಡಿ ಅದ್ರದ್ದು ಅದು ಡ್ರೈ ಆಗ್ಬಿಟ್ಟಿರುತ್ತೆ. ಅದು ತೆಗೆದು ನೋಡಿದ್ರೆ ಯಾವನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋಣ ಫ್ರಿಜ್ಗೆ. ಎಷ್ಟೋ ಸಲ ಮುಚ್ಚಿಕ್ಬಿಟ್ಟಿದ್ದೀನಿ. ಈ ನನ್ನ ಮಕ್ಕಳಿಗೆ ಯಾವ್ಯಾವ್ದು ಕೊಟ್ಟಿರೋ ಅದನ್ನು ಇಡೋದೇ ಇಲ್ಲ ಅದು. ಆಮೇಲೆ ಇಲ್ಲಿ ಎಷ್ಟು ಚೆನ್ನಾಗಿದೆ ಫ್ರಿಜ್ಜು, ನಿಜವಲ್ಲ. ಬಟರ್ ಸ್ಕಾಚ್ ಐಸ್ ಕ್ರೀಮ್ ಇತ್ತು, ವೆನಿಲಾ ಐಸ್ ಕ್ರೀಮ್ ಇತ್ತು. ಆ ಐಸ್ ಕ್ರೀಮ್ ಡಬ್ಬ ತೆಗೆದ್ರೆ ಐಸ್ ಕ್ರೀಮೇ ಇತ್ತು. ತಾಯಣೆ ಇಂಡಿಯಾಗೆ ಬನ್ನಿ, ಡೀಪ್ ಫ್ರೀಸರ್ ತೆಗೀರಿ, ಅಲ್ಲಿ ಬಟರ್ ಸ್ಕಾಚ್ ಐಸ್ ಕ್ರೀಮ್ ಇರುತ್ತೆ ಬಾಕ್ಸು. ತೆಗೆದು ನೋಡಿ, ಕೊತ್ತಂಬರಿ ಸೊಪ್ಪು ಇರುತ್ತೆ. ಗುರು ಕೆಲವು ಸಲ ಕೊತ್ತಂಬರಿ ಸೊಪ್ಪು, ಕೆಲವು ಸಲ ಯಾವುದೋ ರೆಡ್ ವೆಲ್ವೆಟ್ ಐಸ್ ಕ್ರೀಮ್ ಅಂತ ಇತ್ತು. ನಾನು ನಾಳೆ ತಿನ್ನೋಣ ಅಂತ ಮಲಗಿದ್ದೆ, ಮಧ್ಯರಾತ್ರಿಲಿ ಬಂದು ತೆಗಿತೀನಿ, ಹಾಲಿನ ಕೆನೆ ಐತೆ ಗುರು. ಅದು ಏನಕ್ಕಂದ್ರೆ ನಮ್ಮ ಹೆಂಡತಿಗೆ ಫೇಶಿಯಲ್ ಅಂತೆ. ನನಗದು ಗೊತ್ತಿಲ್ಲ, 2 ಸ್ಕೂಪ್ ಬೇಗ ತಿನ್ಬಿಟ್ಟೆ. ಅದನ್ನ ಅವಳು ಫೇಶಿಯಲ್ಗೆ ಹಾಕೊಂಡ್ಲು, ಹಾಲಿನಂತ ಬಿಳುಪಾಗೈತೆ. ನಮಗೆ ಫ್ರಿಜ್ಜಲ್ಲಿ ನಿಜಾಲು ಏನು ಮಾಡ್ಬೇಕು ಏನು ಮಾಡಬಾರ್ದು ಅಂತ ಗೊತ್ತೇ ಇಲ್ಲ ಗು. ಇಲ್ಲಿಗೋ ಫ್ರಿಜ್ ಅಂತೂ ನಿಜಾಲಗೂ ಒಂದು ಫ್ಲ್ಯಾಟೇ ಅದು. ನಾನಂತೂ ಬೇಕಾದ್ರೆ ರೆಂಟ್ ಕೊಟ್ಬಿಟ್ಟು ಒಳಗಡೆ ಇದ್ಬಿಡ್ತೀನಿ. ಎನಿವೇ ಅದು ಬಿಟ್ಟರೆ ಇನ್ನೊಂದು ತುಂಬ ಹಬ್ಬಗಳೆಲ್ಲ ನೀವೆಲ್ಲ ಮಾಡ್ತೀರಾ ಮೇಡಮ್? ಯಾವ ಹಬ್ಬ ಮಾಡ್ತೀರಾ? ವಾಟ್ ಇಸ್ ಯುವರ್ ಫೇವ್ರೆಟ್ ಫೆಸ್ಟಿವಲ್ ಟು ಸೆಲೆಬ್ರೇಟ್? ಜೋರಾಗಿ ಹೇಳಿ ಮೇಡಮ್. ಪಕ್ಕ ಇಂಜಿನಿಯರಿಂಗ್ ಸ್ಟೂಡೆಂಟೇ ಇದು. ವೈವಾನಲ್ಲಿ ಎಲ್ಲರೂ ಏನು ಹೇಳ್ತಾರಲ್ಲ, ಎಲ್ಲನೂ ಹೇಳ್ಬಿಡೋಣ, ಆಲ್ ಆಫ್ ದಿ ಅಬೌವ್. ಮೇಡಮ್ ನೀವು ಯಾವ ಹಬ್ಬ, ನಿಮ್ಗೆ ಯಾವ ಹಬ್ಬ ಇಷ್ಟ ಇಲ್ಲಿ ಸೆಲೆಬ್ರೇಟ್ ಮಾಡೋಕ್ಕೆ? ಯುಗಾದಿ, ದೀಪಾವಳಿ. ನೀವು ದೀಪ ಅಲ್ವಾ? ಪಾಪ ಇವಾಗೆಲ್ಲ ಎಷ್ಟು ಚೆನ್ನಾಗಿದ್ದಾನಲ್ಲ, ಏನಕ್ಕೆ ಕೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಅತ್ತೆ ಕಾಟ ಇಲ್ಲ ಅದಕ್ಕೆ. ಇಂಡಿಯಲ್ಲಿ ನೀವು ಅತ್ತೆ ಅನ್ನೋ ಒಂದು ಮಾನ್ಸ್ಟರ್ನ ಎದುರಾಕೊಬೇಕು ಪ್ರತಿ ಹಬ್ಬದ ದಿನ. ಪಾಪ ಸೊಸೆ ಆದವಳು ಪಾಪ ಫ್ರೆಶರ್ ಥರ ಬಂದಿರ್ತಾಳೆ, ಹೊಸ ಎಂಪ್ಲಾಯಿ ಥರ. ನಾನು ನಂದಿನಿ ಹಿಂಗೆ ಬಂದಿರ್ತಾಳೆ ಅವಳು. ಈ ಅತ್ತೆದು ಗರುಡ ಥರ ನಿಂತಿರ್ತಾರೆ, KGF ಗರುಡ ಥರ. ಈ ಆ್ಯಂಟಿಕ್ ಎಂಪ್ಲಾಯೀಸ್ ಇರ್ತಾರಲ್ಲ ಕಂಪ್ನಿನಲ್ಲಿ, ಇನ್ಫೋಸಿಸ್ ಗುದ್ಲಿ ಪೂಜೆ ದಿನದಿಂದ ಇರ್ತಾರೆ ಅವರು. ಓ ಇವಳ ಸೊಸೆ, ಅವಳು ಪಾಪ ಇಲ್ಲಿಟ್ಟಿರ್ತಾಳೆ ಏನೋ ಒಂದು ಹೂವನ, ಅದು ಅಲ್ಲಿ ಇಡಂಗಿಲ್ಲ, ಅದು ಇಲ್ಲಿಡಬೇಕು. ನಾನು ಅಮ್ಮ ಏನಮ್ಮ ಅದು ಸಿಗ್ನಿಫಿಕೆಂಟ್ ಸಪೋರ್ಟ್ ಮಾಡಕ್ ಹೋದ್ರೆ ನಗ ಸತ್ ನಾಮಗ್ದ ನನ್ನ ಮಗನೇ. ಎಷ್ಟು ಸಲ ಬಯಸ್ಕೊಂಡಿದ್ದೀನಿ ಗೊತ್ತಾಗು. ಅದು ಪಾಪ ಇಲ್ಲಿ ಪಾಪ ಎಷ್ಟೊಂದು ಜನ ಆ ಫ್ರೀಡಮ್ಗೇನೆ ಬಂದ್ಬಿಟ್ಟಿರ್ತಾರೆ. ಗಂಡನ್ಗೆ ಹೆಂಗೋಳಿ ಬೇಡ ಬೇಡ ಹೆಂಗನ ಮಾಡಿ US ಹೋಗ್ಬಿಡೋಣ, ಬೇರೆ ಕಂಟ್ರಿಗೆ ಹೋಗ್ಬಿಡೋಣ. ಪಾಪ ವೈಫ್ಗಳು ಹುಡುಗರಿಗೆ ಎಂಪವರ್ ಮಾಡಿ ಬಂದ್ಬಿಡ್ತಾರೆ. ಹುಡುಗರು ಪಾಪ ನಿಜಾಲ ತುಂಬ ಮುಗ್ದು. ಹುಡುಗರು ರನ್ನಿಂಗ್ ರೇಸ್ನ ಒಬ್ಬರೇ ಓಡಿದ್ರು ಸೆಕೆಂಡ್ ಬರ್ತಾರೆ. ಅವ್ರಿಗೆ ಏನು ಮಾಡೋದು ಏನು ಸರಿ ಐಡಿಯಾನೇ ಇಲ್ಲ ಅವ್ರಿಗೆ. ಮದುವೆನ ಟೆಕ್ನಾಲಜಿ ಬಗ್ಗೆ ಅವ್ರಿಗೆ ಐಡಿಯಾನೇ ಇಲ್ಲ ಅವ್ರಿಗೆ. ಹೆಂಡತಿ ಹೇಳಿದ್ರು ಅಂತ ಬೇರೆ ಕಂಟ್ರಿಗೆ ಬಂದ್ಬಿಟ್ಟಿರ್ತಾರೆ. ಅಲ್ಲಿಂದ ವಿಡಿಯೋ ಕಾಲ್ ಮಾಡ್ತಾನೆ ಪಾಪ ಹುಡುಗ, ಗೊತ್ತಿಲ್ಲ ಅವನಿಗೆ, ಅದು ಹಬ್ಬದ ದಿನನೇ ಮಾಡ್ತಾನೆ. ಇಲ್ಲಿ ಪಾಪ ಲೇಡೀಸು ಎಲ್ಲ ಹಬ್ಬ ಮಾಡ್ತಾ ಇರ್ತಾರೆ. ಉಗಾದಿ ಅಲ್ಲಿದ್ದಾಗ ಒಂದು ಹಬ್ಬ ಮಾಡ್ತಾ ಇರಲ್ಲ, ಇಲ್ಲಿ ಬಂದ್ಮೇಲೆ ಉಗಾದಿ, ಆಮೇಲೆ ಯಾವುದೋ ಬೇರೆ ಇಲ್ಲಿ ಯಾವುದೋ ಒಂದು ಮನೆಯಲ್ಲಿ ಗುಜರಾತಿ ಹಬ್ಬ ಬರ್ತಾರೆ, ಅದು ಗರ್ಭ, ಅದನ್ನು ಮಾಡ್ತಾಯಿದ್ರು. ಈ ಪಾಪ ಈ ಲೂಸ್ ನನ್ನ ಮಗ ಅವ್ರ ಅಮ್ಮಂಗೆ ತರ್ತಾರೆ, ಮಮ್ಮಿ ನೋಡಿ ಸಂಧ್ಯಾನೇ ಎಲ್ಲ ಮಾಡಿರೋದು. ಲೇ ಯಾವ ಹಬ್ಬನೋ ಇದು ಅಮ್ಮ, ಗರ್ಭ ಅಂತ ಅಮ್ಮ, ಗರ್ಭನ ಮಿಟಕ್ಲಾಡಿ ಇಲ್ಲಿದ್ದಾಗ ಒಂದು ಹಬ್ಬ ಮಾಡ್ತಾ ಇರಲ್ಲ, ಅಲ್ಲಿ ಹೋದ್ಮೇಲೆ ಇಲ್ದೇ ಹಬ್ಬ ಎಲ್ಲ ಮಾಡ್ತಾಳೆ. ಪಾಪ ಈ ಥರ ಗರ್ಭ ಆಗಲಿ ಎಲ್ಲಾಗಲಿ ನಿಜ ಲೇಡೀಸ್ಗೆ ಒಂದು ದೊಡ್ಡ ಫ್ರೀಡಮ್ ಸಿಗ್ದಂಗೆ ಆಗುತ್ತೆ. ರೌಂಡ್ ಆಫ್ ಅಪ್ಲಾಸ್ ಲೇಡೀಸ್ಗೆ. ಕಷ್ಟಪಟ್ಟು ಎಸ್ಕೇಪ್ ಆಗಿ ಬಂದಿರೋದು ಇವಾಗನೇ. ಇಮಿಗ್ರೇಷನ್ ಏಜೆಂಟ್ ಅದು ಪಾಸ್ ಮಾಡ್ಬಿಡ್ತಾನೆ, ಅತ್ತೆ ಹತ್ರ ನೀವು ಪಾಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಗಂಡಸ್ರನ್ನ ಕೇಳಿದೆ, ಸರ್ ನಿಮ್ಮ ಮನೇಲಿ ಯಾವ ಹಬ್ಬ ಮಾಡ್ತೀರಾ ಸರ್? ಎಲ್ಲ ಹಬ್ಬ ಮಾಡ್ತೀವಿ ಸರ್ ಅಂತ ಇವ್ರ ತಗನೇ ಹೇಳಿದ್ರು. ಸರ್ ಇಲ್ಲೇನೋ ಹ್ಯಾಲೋವಿನ್ ಅಂತಾರಲ್ಲ ಸರ್, ಅದನ್ನು ಮಾಡ್ತೀರಾ ಸರ್ ಅಂದೆ. ಹೌದು ಸರ್, ನಮ್ಮ ಹೆಂಡತಿ ಮೇಕಪ್ ತೆಗೆದಾಗೆಲ್ಲ ಹ್ಯಾಲೋವಿನೇ, ನಮ್ಮ ಮನೇಲಿ ಮೇಕಪ್ ತೆಗೆದಾಗೆಲ್ಲ ಹ್ಯಾಲೋವಿನೇ. ಬಟ್ ಎನಿವೆ ತುಂಬ ಫೆಸ್ಟಿವಲ್ಸ್ ಇದೆ. ಈಗ ಇನ್ನು ಸ್ವಲ್ಪ ಮುಂದೆ ಹೋಗೋಣ, ಇನ್ನೂ ಸ್ವಲ್ಪ ಬೇರೆ ಬೇರೆ ವಿಷಯಗಳ ಬಗ್ಗೆನೂ ಮಾತಾಡಬೇಕಾಗಿತ್ತು. ಮೇನ್ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡಬೇಕಾದ್ರೆ ನಾನೇನಂದರೆ ಇಲ್ಲಿರೋ ಊಟಗಳು, ಆಯಿತಾ?
ಊಟಗಳು ಯಾರಿಗೆ ಅಮೇರಿಕನ್ ಫುಡ್ ಓಕೆ ಅನ್ಸುತ್ತೆ? ನಿಮ್ಗೆ ಓಕೆನಾ? ಫೈನ್, ಈಗ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀರ. ಗುರು ನನಗಂತೂ ತಿನ್ಬಾರ್ದೆಲ್ಲ ತಿಂದ್ಬಿಟ್ಟು ಹೊಟ್ಟೆನೆ ಕಣ್ಣಂಬಾಡಿ ಕಟ್ಟೆ ಆಗ್ಬಿಡೈತೆ ಮನೆ. ನನ್ನ ಕೈಲಿ ಆಗ್ತಾಯಿಲ್ಲ. ಯಾವ ಊಟ ಏನು ಮಾಡ್ತಾ ಇದ್ದೀನೋ ಒಂದೂ ಅರ್ಥ ಆಗ್ತಾಯಿಲ್ಲ ಗುರು. ಎಲ್ಲದಕ್ಕಿಂತ ಅಷ್ಟು ಯಾವ್ದು ಗೊತ್ತಾ ನನಗೆ ಇಲ್ಲಿ ತಲೆ ಕೆಟ್ಟೋಗಿರೋದು? ಅದು ಯಾವ್ದು ಹಣ್ಣದು, ಅದಕ್ಕೆ ಮಾನ ಮರ್ಯಾದೆಲ್ಲ ತೆಗೆದುಬಿಟ್ಟಾರೆ. ಆವಕಾಡೋ ಅಂತೆ, ಆವಕಾಡೋ, ಎಲ್ಲದಕ್ಕೂ ಆವಕಾಡೋ. ಅದು ನಾನು ಫಸ್ಟ್ ಅದು ಕೆಟ್ಟ ಮಾತು ಅನ್ಕೊಂಡ್ಬಿಟ್ಟಿದ್ದೆ. ಸರ್ ಆವಕಾಡೋ ತಿಂದ್ರೆ ನಾನು ಅವನ ಅಕ್ಕನ್ ಏನು ಸರ್ ಆವಕಾಡೋ ಆವಕಾಡೋ ಅಂತೆ ಗುರು. ಆಮೇಲೆ ಅದನ್ನು ಚೆನ್ನಾಗಿ ಹೋಗ್ಬಿಟ್ಟು ಅದೇನೋ ಅದನ್ನು ಗ್ವಾಕಾಮೋಲೆ ಅಂತೆ ಗುರು. ಎಲ್ಲದಕ್ಕೂ ಗ್ವಾಕಾಮೋಲೆ, ಮೂಲೆಯಲ್ಲಿ ಗ್ವಾಕಾಮೋಲೆ ಐತೆ. ಇಲ್ಲಿ ಊಟಕ್ಕೆ ನಲ್ಲಿ ಮೂಳೆ ಮಾಡಿದ್ರು ಅದನ್ನು ಗ್ವಾಕಾಮೋಲೆಲೇ ಅಂಟದು. ಆ ಗ್ವಾಕಾಮೋಲೆ ಹೆಸರೇ ನೋಡಿ ಯಾವುದೋ ಹಾರರ್ ಫಿಲಮ್ ಹೆಸರಿದ್ದಂಗೆ ಐತೆ, ಗ್ವಾಕಾಮೋಲೆ. ಮಕ್ಳಿಗೆಲ್ಲ ಎದುರಿಸ್ಬಿಡ್ದೆ, ಊಟ ಮಾಡಿದ್ರೆ ಗ್ವಾಕಾಮೋಲೆ ಬಂದ್ಬಿಡುತ್ತೆ. ಈ ಗ್ವಾಕಾಮೋಲೆ ನಿಜವೂ ಇಲ್ಲಿ ನನಗಂತೂ ಒಂಥರ ಆಗ್ಬಿಡೈತು. ನನಗೆ ಗೊತ್ತಿಲ್ದಂಗೆ ಎಲ್ಲದಕ್ಕೂ ಗ್ವಾಕಾಮೋಲೆ ಹಾಕಿ ಹಾಕಿ ಮೊನ್ನೆ ಮೊಸರನ್ನಕ್ಕೆ ಗ್ವಾಕಾಮೋಲೆ ಎತ್ಕೊಂಡು ತಿಂದಿದ್ದೀನಿ, ತುಪ್ಪ ಹಾಕ್ಕೊಂಡು. ಗ್ವಾಕಾಮೋಲೆ ಫಸ್ಟ್ ನಂಗೆ ಅರ್ಥ ಆಗಿಲ್ಲ, ಏನು ಇವ್ರು ಎಲ್ಲದಕ್ಕೂ ಪಿಸ್ತಾ ಐಸ್ ಕ್ರೀಮ್ ಹಾಕೊಂಡು ತಿಂತಾವಲ್ಲ ಅನ್ಕೊಂಡಿದ್ದೆ. ಅದು ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್. ಗೋ ಇನ್ನೊಂದು ಯಾವ್ದು ಅದು ಹೋಟ್ಲದು, ಫಸ್ಟ್ ಅದನ್ನು ಮುಚ್ಚಿಸ್ಬೇಕು. ಚಿಪಾಟ್ಲೆ ಅಂತೆ. ಈ ಚಿಪಾಟ್ಲೆ ಎಲ್ಲ ತೆಂಗಿನ ಚಿಪ್ ಅಂತ ಇಟ್ಬಿಡೋದು ಬೆಸ್ಟು. ಗೋ ನನಗೆ ಬೇಕಾಗೇ ಇರಲಿಲ್ಲ, ನಾನು ಕರ್ಕೊಂಡೋಗ್ಬಿಡು. ಸರ್ ಬನ್ನಿ ಸರ್, ನಿಮ್ಗೆ ಯಾವ್ದು ಬೇಕಲ್ಲಿ ಹೇಳಿ ಹೋಗೋಣ, ಚಿಪಾಟ್ಲೆಗೆ ಹೋಗೋಣ ಬನ್ನಿ ಸರ್. ಚಿಪಾಟ್ಲೆಗೆ ಹೋಗಿ ನೋಡ್ತೀನಿ ಗೋ, ನಮ್ಮ ತಾಯಣ್ಣ ಊಟನಾಗೋದು ಇವತ್ತೊಪ್ಪು ಕ್ವಿಸಿನ್ ಅದು. ಇಡ್ಲಿ ವಡೆ ದೋಸೆ ಪುರಿ ಮಿಕ್ಸ್ ಮಾಡ್ತಾರಲ್ಲ ಅಲ್ಲ ಗ್ವಾಕ ಯಾವುದದು ಚಿಪಾಟ್ಲೆನಲ್ಲಿ. ಫಸ್ಟ್ ಚಪಾತಿ ಹಾಕದ, ಚಪಾತಿ ಮೇಲೆ ಅನ್ನ ಹಾಕದ, ಅದ್ರ ಮೇಲೆ ಏನೋ ಕಾಳು ಸಾರು ಹಾಕದ, ಅದ್ರ ಮೇಲೆ ಮೊಸರು ಹಾಕದ, ಅದ್ರ ಮೇಲೆ ಗ್ವಾಕಾಮೋಲೆ ಹಾಕದ, ಗ್ವಾಕಾಮೋಲೆ ಹಾಕದ. ಇದನ್ನೆಲ್ಲ ಕಲಿಸ್ಕೊಂಡು ಎಲ್ಲಾಗನು ಭಿಕ್ಷುದವ್ರ ತಗ ತಿಂತಾವ. ಗುರುವೇ ತಿಂದು ತಿಂದು ಮಕ ಎಲ್ಲ ಸೋಕೊಂತಾವೆ. ಸಾರ್ ತಿಂತೀರಾ? 4 ಜನ ಜಾಂಬಿಗಳು ತಗ ತಿಂದಿದ್ದೀವಿ. ಅಯ್ಯೋ ಗ್ವಾಕಾಮೋಲೆನೂ ಬೇಡ, ಯಾವ ಕಾಡನೂ ಬೇಡದು. ಸಿಕ್ಕಾಪಟ್ಟೆ ಕಷ್ಟ ಐತೆ, ನನಗಂತೂ ಸಾಕಾಗ್ಬಿಡಿದೆ. ಸೆಲೆರಿ ಓಕೆ, ಸ್ವಲ್ಪ ಸೆಲೆರಿ ಓಕೆ. ನನಗೆ ಯಾರೋ ಬೆಳಿಗ್ಗೆ ಬಂದು ಕೇಳಿದ್ರು, ಸರ್ ನೀವು ಸೀರಿಯಲ್ ತಿಂತೀರಾ ಅಂದರು ಬೆಳಿಗ್ಗೆ. ನಾವು ಸೀರಿಯಲ್ ಬಗ್ಗೆ ನೋಡ್ತೀವಿ ಸರ್, ನಾವು ತಿನ್ನಕ್ಕೆಲ್ಲ ಹೋಗಲ್ಲ. ಅದೇನು ಗುರು ಸೆಲೆರಿ ಸೌತೆಕಾಯಿಗೆ ನುಗ್ಗೆಕಾಯಿ ಕ್ರಾಸ್ ಬ್ರೀಡ್ ಮಾಡಿದ್ರೆ ಬರ್ತಲ್ಲ ಅದು. ನಾನು ಚೀಪ್ತಾನೆ ಇದ್ದೀನಿ, ಹೋಯ್ತಾನೆ ಇಲ್ಲ. ಹಿಂಗೆಲ್ಲ ಅಂದೆ ನಾನು ನಲ್ಲಿ ಮುಳೆ ತರ ಸಾಕು ಕಚ್ಚಬೇಕು ಸಾಕು ಅಂದ್ರು. ಗುರು ಇಲ್ಲೆಲ್ಲ ಸೆಕೆಂಡ್ ಸೆಟಪ್ ಫ್ರೂಟ್ಸ್ಗಳೇ ಇರೋದು. ಬೆಂಗಳೂರಲ್ಲಿ ಬಟರ್ ಫ್ರೂಟ್ ಒಂದು ಐತೆ ಅಷ್ಟೇ, ಇಲ್ಲಿ ಆವಕಾಡೋ ಆಗಿರೋದು. ಆಮೇಲೆ ಯಾವುದೋ ಕ್ಯಾಬೇಜ್ಗಳಿಗೆ ಪೋಲಿಯೋ ಬಂದಂಗೆ ಐತೆ, ಅದು ಬ್ರಸಲ್ ಸ್ಪ್ರೌಟ್ಸ್ ಅಂತೆ. ಆಮೇಲೆ ಅದೇನೋ ಕ್ಯಾಬೇಜ್ಗೆ ಕುಷ್ಠರೋಗ ಬಂದರೆ ಲೆಟಸ್ ಅಂತೆ, ಅದೊಳ್ಳೆ ಪೇಪರ್ ಇದ್ದಂಗೆ ಐತೆ, ಅದು ಹಿಂಗೆ ಹಾಕ್ತಾನೆ ಅದ್ರ ಮೇಲೆ. ನಿಜಾಲು ತುಂಬ ಕಷ್ಟ ಆಯ್ತು ಗುರು, ಸಿಕ್ಕಾಪಟ್ಟೆ. ಇಲ್ಲಿರೋ ಊಟಗಳು ನಿಜಾಲು ಅದು ಯಾವ ಥರ ನೀವು ಬೇಗ ಮನೆಗೆ ಹೋಗ್ಬಿಟ್ರಂತೂ ತುಂಬ ಕಷ್ಟ ಆಯ್ತಪ್ಪ. ಯಾಕಂದರೆ ಇಲ್ಲಿ ಇವಾಗ ನೀವು ಇಂಡಿಯಾಗೆ ಬನ್ನಿ, ಇಂಡಿಯಾಗೆ ಬಂದರೆ ಫ್ಲೈಟಲ್ಲಿ ಹೋಗೋದು ಹೆಂಗೆ ಲಕ್ಸುರಿನೋ, ಹೋಟೆಲ್ಗೆ ಹೋಗೋದು ರೆಸ್ಟೋರೆಂಟ್ಗೆ ಹೋಗೋದು ಒಂದು ದೊಡ್ಡ ಲಕ್ಸುರಿ. ಅದು ಎಲ್ಲರೂ ಹೋಗಲ್ಲ. ಹೋಟೆಲ್ಗೆ ಹೋಗ್ತಾ ಇದೀವಿ ಅಂದರೆ ಆಹಾ ಇವತ್ತು ನಾವು ಏನು ಬೇಕೋ ತಗೋಬೋದು, ತಿನ್ಬೋದು, ಈ ಥರ ಒಂದು ಮೈಂಡ್ ಸೆಟ್ ಇರುತ್ತೆ. ಅಪ್ಪಿ ತಪ್ಪಿ ನಾವೇನಾದರೂ ಜಾಸ್ತಿ ಆರ್ಡರ್ ಮಾಡಿದ್ರೆ ಎಲ್ಲ ಉಳ್ದೋಗ್ಬಿಡೋದು. ಸ್ವಲ್ಪ ಉಳ್ದೋದಾಗ ಪಾರ್ಸಲ್ ಮಾಡಬೇಕಾದ್ರೆ ನಮ್ಮಪ್ಪ ಕ್ಯಾಕೆ ಸುಗಿಯೋ, ನನ್ನ ಮಗನೇ ರೈತರ ಬೆಲೆ ಗೊತ್ತೇನೋ ನಿನಗೆ, ಅನ್ನದ ಬೆಲೆ ಗೊತ್ತೇನೋ ನಿನಗೆ, ಎಷ್ಟು ಬೇಕೋ ಬಾಯಿ ಮುಚ್ಕೊಂಡು ಅಷ್ಟು ಆರ್ಡರ್ ಮಾಡ್ಬೇಕು ತಾನೆ, ಇಷ್ಟು ವೇಸ್ಟ್ ಮಾಡಿದೆಯಲ್ಲ ಅಂತ ಕ್ಯಾಕೆ ಸುಗಿಯೋ. ನೆಕ್ಸ್ಟ್ ಟೈಮ್ ನಾವು ಕ್ಲೀನಾಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಟ್ರಿಗ್ನಾಮೆಟ್ರಿಯಲ್ಲಿ ಹಾಕ್ಬಿಟ್ಟು ಆರ್ಡರ್ ಮಾಡ್ತಾಯಿದ್ವಿ. ಇಲ್ಲಿಗೂ ನಿಜವಲ್ಲೂ ಎಷ್ಟು ಚೆನ್ನಾಗೈತೆ ಅಂದರೆ, ಹೋಟ್ಲಿಗೆ ಹೋಗ್ತಾರೆ, ಬೇಕಾಗಿರೋದು ಕಾಲು ಭಾಗ ಅಷ್ಟೇ, ಮುಕ್ಕಾಲು ಭಾಗ ಉಳಿದೋಗ್ಬಿಟ್ಟಿರುತ್ತೆ. ಇವ್ರಿಗೆ ಬೇಜಾರೇ ಇಲ್ಲ. ಯಾಕೆ ಹೇಳಿ, ಟುಗೋ ಅಂದ್ಬಿಡೋದು. ಟುಗೋ ಅಂದ್ಬಿಟ್ಟು ಇವ್ರು ಟುಗೋ ಅಂದ್ಬಿಡ್ತಾರೆ. ಅಲ್ಲಿ 4-5 ದಿನ ಅದೇ ಊಟ ಆಗ್ಬೇಕು ಮನೆಯಲ್ಲಿ. ಎಲ್ಲದನ್ನು ಪಾರ್ಸಲ್ ಮಾಡಿಸ್ಕೊಂಡ್ಬಿಟ್ಟಾರೆ ಬಾಕ್ಸಲ್ಲಿ. ಫ್ರಿಜ್ಜಲ್ಲಿ ತೆಗಿತೀನಿ, ಬರೀ ಅದೇ ಐತೆ. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ 4 ದಿನ. ಗುರುವೇ ಇಲ್ಲಿ ತಂಗಳನ್ನನೇ ಮುಷ್ಟಾನ್ನ ಇಲ್ಲಿ. ಅಯ್ಯಪ್ಪ ಸಿಕ್ಕಾಪಟ್ಟೆ ಕಷ್ಟ ಐತೆ ಗುರು ನಿಜಾಲು. ಇಲ್ಲಂತೂ ಅದು ಕ್ವಿಸಿನೇ ಬೇರೆ ಥರ ಐತೆ ಇಲ್ಲಿ. ಆಮೇಲೆ ಹಿಂದಿನ ನನಗೆ ಯಾರೋ ಒಬ್ರು ಹೇಳಿದ್ರು, ನೋಡಪ್ಪ ಪವನ್
ಹಿಂದಿನ ದಿನ ಬೇಳೆ ಸಾರು ಮಾಡಿದ್ರು ಅಂದರೆ ಹುಷಾರಾಗ್ಬಿಡು. ಯಾಕಂದರೆ ನೆಕ್ಸ್ಟ್ ಡೇ ಅದೇ ಬಿಸಿಬೇಳೆ ಬಾತ್ ಆಗೋದಂತೆ. ಯಾವುದನ್ನ ಚಿಕನ್ ಗ್ರೇವಿ ಮಾಡಿದ್ರೆ ಹುಷಾರಾಗ್ಬಿಡು ಅಂದರು. ನೆಕ್ಸ್ಟ್ ಡೇ ಅದೇ ಬಿರಿಯಾನಿ ಆಗೋದಂತೆ. ಅಲ್ಲ ಗುರು, ಇದು ಯಾವ್ದು ಗುರು, ಇದು ಬೇರೆ ಥರ ಐತೆ. ಮೊನ್ನೆ ಯಾವುದೋ ರೆಸ್ಟೋರೆಂಟ್ ಕರ್ಕೊಂಡೋಗಿದ್ರು, ಅದು ಕಾವಾ ಅಂತ ಇತ್ತು. ಕಾವಾ ಅಂತೆ. ಪಕ್ಕದಲ್ಲಿ ಯಾವುದೋ ತಾಯಿ ರೆಸ್ಟೋರೆಂಟ್ ಇತ್ತು. ಎರಡು ಸಲ ಕವಳ ತಾಯಿ ಥರ ಕಾಣಿಸ್ತಾ ಇತ್ತು ನನಗೆ. ಊಟ ನಿಜಲ್ಲ ತುಂಬ ಕಷ್ಟ ಆಯ್ತಪ್ಪ ನನಗೆ. ಮನೆ ಊಟನೇ ಸ್ವಲ್ಪ ಓಕೆ ಅನ್ನಿಸ್ತಾ ಇದೆ. ನೆನ್ನೆ ಮಾಡಿರೋ ಬಿಸಿಬೇಳೆ ಬಾತು, ಮೊನ್ನೆ ಮಾಡಿರೋ ಮೊಸರನ್ನ ಇದು ತಿನ್ಕೊಂಡು ಬಾಡಿ ಹೆಂಗೆಂಗೋ ರಿಯಾಕ್ಟ್ ಆಯ್ತೈತೆ. ಪೆರಿ ಪೆರಿ ಬಿರಿಯಾನಿ ತಿನ್ಬಿಟ್ಟಂತೂ ಅಯ್ಯೋ ಕೇಳಕ್ಕೆ ಹೋಗ್ಬೇಡಿ. ಅದು ಯಾವುದೋ ಹಬೆನೇರೋ ಸಾಸ್ ಅಂತೆ. ಹಬೆನೇರೋ ಸಾಸು ಹಿಂದೆಗಡೆ ಹಬೆ ಒಡೆ ಆಗ್ಬಿಟ್ಟೈತೆ. ಡೈಜೆಷನ್ನೇ ಆಯ್ತಾ ಇಲ್ಲ. ಬಟ್ ಎನಿವೆ, ಇನ್ನೊಂದು ವಿಷಯ ಹೇಳ್ತೀನಿ. ನಮ್ಮ ಇಂಡಿಯಾಗೆ ಬನ್ನಿ, ಬೆಂಗಳೂರಿಗೆ ಬನ್ನಿ, ಎಂತೆಂಥ ಸಾಂಸಾರಿಕ ಬಿಯರ್ಗಳಿದೆ ಅದು. ಎಂತೆಂಥ ಬಿಯರ್ಗಳಿದೆ. ಕಿಂಗ್ ಫಿಶರ್, ಬಡ್ವೈಸರ್, ಆಹಾ, ಒಂದೊಂದು ಬಿಯರ್ ಹೆಸರುಗಳು ಕೇಳಿದ್ರೂ ಕಿವಿ ಪಾವನ ಆಗುತ್ತೆ. ಕೋವ್ಯಾಕ್ಸಿನ್, ಕೋವಿಶೀಲ್ಡ್, ಈ ಥರ ವ್ಯಾಕ್ಸಿನ್ ಹೆಸರು ಥರ ಇದೆ. ಅದು ಕೇಳಿದ್ರೆ ಇದು ತೊಗೊಂಡ್ರೆ ನನಗೇನೋ ಜೀವನದಲ್ಲಿ ಒಳ್ಳೇದಾಗ್ಬೋದು ಅನಿಸುತ್ತೆ. ಎಂತೆಂಥ ಬಿಯರ್ಗಳಿಗೂ ಆ ಬಿಯರ್ಗಳಿಗೊಂದು ಮರ್ಯಾದೆ ಇದೆ. ಇಲ್ಲಿ ಬಿಯರ್ಗಳ ಹೆಸರು ಏನು ಗುರು ಈ ಥರ ಇದೆ. ಬಿಯರ್ ಹೆಸರು ALE ಅಂತೆ ಗುರು. ನಮ್ಮ ತಾಯಣ್ಣಗೂ ಬಿಯರ್ ಹೆಸರು ಅಂತೆ. ಆರ್ಗನೈಸರ್ಸ್ ಕರ್ಕೊಂಡು ಹೋಯ್ತವಾಗ, ಸಾರ್ ಇವತ್ತು ನಿಮ್ಗೆ ಒಳ್ಳೆ ಕೊಡಿಸ್ತೀವಿ ಬನ್ನಿ ಸಾರ್ ಇಡೀ ಲೈಫಲ್ಲೇ ನೀವು ಆ ಥರ ಕೊಡ್ತೀರಲ್ಲ, ಇವತ್ತು ಕೊಡಿಸ್ತೀವಿ ಬನ್ನಿ ಸರ್ ನಿಮಗೆ ಬ್ರೌನ್ ಬೇಕಾ, ಇಲ್ಲ ಮಸ್ಟರ್ಡ್ ಬೇಕಾ, ಇಲ್ಲ ಪೇಲ್ ಎಲ್ಲೋ ಬೇಕಾ, ಯಾವ ಬೇಕು ಹೇಳಿ ಸರ್. ಇಂಡಿಯಾ ಒಬ್ಬ ಹಂಗೆ ಕೇಳಿದ್ರು, ಮೋಸ್ಟ್ಲಿ ನಿಮಗೆ ಇಂಡಿಯನ್ ಪೇಲ್ ಬೇಕನ್ಸುತ್ತೆ ಸರ್. ನಂಗೆ ಯಾವ ಬೇಡ ಸರ್, ದಯವಿಟ್ಟು ನಮ್ಮ ಮನೇಲಿ ಹೇಳ್ಬಿಟ್ಟಾರೆ, ಹೊಟ್ಟೆ ಹಸಿದ್ರೆ ದಯವಿಟ್ಟು ಹಸ್ಕೊಂಡು ಸತ್ತೋಗ್ಬಿಡು ಅಂತ. ಬಟ್ ಕುಡಿ ಅಂತ ಯಾರು ಹೇಳಿಲ್ಲ ಸರ್. ಹಂಗಂದ್ರೆ ನೀವು ಒಂದು ಕೆಲಸ ಮಾಡಿ, ಇಲ್ಲೊಂದು ಚೆನ್ನಾಗಿದೆ ಒಂದು ಜಾಗ, ಅಲ್ಲಿ ಹೋದ್ರೆ ನಿಮ್ಮ ಕಣ್ಣು ಮುಂದೆ ಅವನೇ ಮಾಡಿಕೊಡ್ತಾನೆ ಸರ್. ಅವನು 6 ಸ್ಯಾಂಪಲ್ ಕೊಡ್ತಾನೆ ಸರ್. ಅದರಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡಿ ಅದೇ ಕೊಡ್ತಾನೆ ಸರ್. ನಿಜ ಅಲ್ಲ, ಇಲ್ಲಿ ಬಿಯರ್ ಕುಡಿಯೋದನ್ನೇ ಬಿಟ್ಬಿಟ್ಟಿದ್ದೀನಿ ನಾನು. ಬೇಡ ಏನು ಬೇಡ ನನಗೆ. ಬಟ್ ಅದು ಬಿಟ್ರೆ ಕೆಲವರು ಪಾಪ ಗ್ರೀನ್ ಕಾರ್ಡ್ ಸಿಕ್ಕಿರೋರು, ಸಿಟಿಸನ್ ಅವರೆಲ್ಲ ಇರ್ತಾರಲ್ಲ, ಅವರೆಲ್ಲ ಫೋನ್ ಮಾಡ್ಬಿಟ್ಟು ಕರೀತಾರೆ, ಪವನ್ ಅವರೇ ಸಾಯಂಕಾಲ 7:00 ನಮ್ಮ ಮನೆಗೆ ಬಂದುಬಿಡಿ ಡಿನ್ನರ್ಗೆ. ಆಮೇಲೆ ನೀವು ಏನೇನು ಬೇಕು ಅಂತ ಹೇಳ್ಬಿಟ್ರೆ ಅದೇ ಥರ ನಾವು ಅರೇಂಜ್ ಮಾಡಿಕೊಟ್ಬಿಡ್ತೀವಿ ಸರ್. ನಿಮಗೆ 18 ವರ್ಷದ ಓಕೆನಾ, 21 ವರ್ಷದ ಓಕೆನಾ, ಇಲ್ಲ 25 ವರ್ಷದ ಓಕೆನಾ? ನನಗೆ ಶಾಕ್ ಆಗೋದು, ಏನು ಕೇಳ್ತಾ ಹೋಗು ಇದು. USA ಅಮೇರಿಕಾ ಅಂತ ಇನ್ನೇನೇನಾಯ್ತು ಸರ್, ಏನು ಹೇಳಿ ಸರ್. 18 ವರ್ಷದಿದೆ, 22 ವರ್ಷದಿದೆ, 25 ವರ್ಷದಿದೆ. ಅಲ್ಲೋಗ್ಬಿಡಿದೆ ವಿಸ್ಕಿ ಅಂತೆ. ನಾನು ಏನೋ ಆಸೆ ಇಟ್ಕೊಂಡ್ಬಿಟ್ಟಿದೆ. ರಘು ಇದ್ದಾಗ ರಘು ಇನ್ನೆಷ್ಟೊತ್ತಿದೆ ಟೈಮು? ಇನ್ನೆಷ್ಟೊತ್ತಿದೆ ಟೈಮ್ ಕೇಳಪ್ಪ. ಸುಮ್ಮನಿಗಪ್ಪ, ನನಗೆಲ್ಲ ಮಾಡ್ಕೊಂಡೈತಾ ಇರ್ತೀನಿ, ನಿಮಗೆ ಅಲ್ಲಿ ಕಷ್ಟ ಆಗುತ್ತೆ. ಎಷ್ಟೋ ಕಷ್ಟಗಳ ಬಗ್ಗೆ ಮಾತಾಡಿದ್ವಿ, ಎಷ್ಟೊಂದು ಪಾಸಿಟಿವ್ಸ್ ಬಗ್ಗೆನೂ ಮಾತಾಡಿದ್ವಿ. ಬಟ್ ಒಂದೇ ಒಂದು ವಿಷಯ ಏನು ಹೇಳ್ತೀನಿ ಅಂದರೆ, ಇಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಗಂಡ ಹೆಂಡತಿ ಮಧ್ಯೆ ಇರೋ ಅನ್ಯೋನ್ಯತೆ. ಹೌ ಮೆನಿ ಆಫ್ ಯು ಅಗ್ರಿ? ನೋಡ್ರ, ಹೆಂಡತಿಗೆ ಗಂಡನಿಗೆ ಎಷ್ಟೇ ಜಗಳ ಆಗಲಿ, ಆ ಜಗಳ ಲಾಂಗ್ ಲಾಸ್ಟ್ ಆಗೋದೇ ಇಲ್ಲ. ಆ ಜಗಳ ನಿಲ್ಲೋದು 2 ನಿಮಿಷ. ಬಿಕಾಸ್ ಇಬ್ಬರಿಗೂ ಗೊತ್ತು, ಆಚೆ ಹೋದ್ರೆ ಕೆಂಚಾಲ ಮುಂಚಾಲ ಕಾಯ್ತಾವನೆ ಅಂತ. ಬಾಯಿ ಮುಚ್ಕೊಂಡು ಇವನ್ ಜೊತೆ ಅಡ್ಜಸ್ಟ್ ಆಗ್ಬಿಡೋಣ ಅಂತ. ಅಲ್ಲಾಗು ಗಂಡ ಹೆಂಡತಿ ಆಗೋ ಕೆಲಸ ಅವ್ರೇ ಮಾಡ್ಕೊಬೇಕಿಲ್ಲಿ. ಯಾವ ಕೆಲಸದವ್ರಿಲ್ಲ. ಹೆಂಡತಿ ಅಥವಾ ಗಂಡನಿಗೆ ವ್ಯಾಕ್ಯೂಮ್ ಕ್ಲೀನರ್ ಥರ ಆನ್ ಮಾಡ್ಬಿಡ್ತಾರೆ ಬೆಳಿಗ್ಗೆನೆ. ಗಂಡ ಸುಮ್ಮನೆ ತಿರುಗಾಡ್ತಾ ಇರ್ತಾನೆ. ನನಗಿಲ್ಲೂ ಬೆಲೆ ಇಲ್ಲ, ನನಗಲ್ಲೂ ಬೆಲೆ ಇಲ್ಲ, ನನಗಿಲ್ಲೂ ಏನೂ ಸಿಗ್ತಾ ಇಲ್ಲ, ನನಗಿಲ್ಲೂ ಬೇಕಾಗಿರ್ಲಿಲ್ಲ, ಹಿಂಗೇ ಇರ್ತಾನೆ ಅವನು. ಗಂಡ ಪಾಪ ಅನ್ಸರ್ಸ್ಕೊಂಡು ಹೋಯ್ತಾ ಇರ್ತಾನೆ. ಆದರೂ ಗಂಡ ಹೆಂಡತಿ ಮಧ್ಯ ಎಂಥ ಸಿಂಕ್ ಇರುತ್ತೆ ಗುರು. ನಿಜಾಲು ಹೇಳ್ತೀನಿ, ಒಂದು ಕಡೆ ಹೋಗಿದ್ದೆ ಯಾವುದೋ ಒಂದು ಜಾಗದಲ್ಲಿ, ತುಂಬ ಚೆನ್ನಾಗಿ ನೋಡಿಕೊಂಡು, ಬಟ್ ಸ್ವಲ್ಪ ಪ್ರಾಬ್ಲಮ್ಸ್ ಆಯಿತು ಅಂದರೆ. ಬಟ್ ಅವ್ರು ಅನ್ನ ಹಾಕಿದ್ದಾರೆ. ಆ ಜಾಗ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಡೆನ್ವರ್. ಬಟ್ ಆ್ಯಕ್ಚುಲಿ ಏನಾಯ್ತು ಅಂದರೆ, ಗಂಡ ಹೆಂಡತಿ ಇಬ್ಬರಿಗೂ 60 ವರ್ಷ ಆಗ್ಬಿಟ್ಟಿದೆ. ಅಲ್ಲೇನಾಯಿತು, ಅಲ್ಲಿ ಊಟ ಎಲ್ಲ ಮಾಡಿಕೊಟ್ರು, ಅಡುಗೆ ಎಲ್ಲ ಮಾಡಿಕೊಟ್ರು. ನಾನು ಊಟ ಮಾಡಿಬಿಟ್ಟು ತಟ್ಟೆ ಎಲ್ಲ ನಾನೇ ತೊಳೆದಿಟ್ಬಿಟ್ಟು, ಪಾಪ ಅವ್ರಿಗೆ ಏನಕ್ಕೆ ತೊಂದರೆ ಕೊಡೋದಲ್ವ, ಅವ್ರ ಕೆಲಸ ಅವರೇ ಮಾಡ್ಕೊಬೇಕಾಗುತ್ತೆ ಅಂತ ಕ್ಲೀನಾಗೆಲ್ಲ ತೊಳೆದಿಟ್ಬಿಟ್ಟು ಹೋಗ್ತೀನಿ. ಪಕ್ಕದಲ್ಲಿಂದ ಮೇಡಮ್ ಅವ್ರ ತಟ್ಟೆ ಕೊಡ್ತಾವ್ರೆ. ಅದೂ ಬೆಳಗಿಕ್ಕಿದೆ. ಅವ್ರ ಗಂಡದ ತಟ್ಟೆ ಕೊಟ್ಟರು, ಅದೂ ಬೆಳಗಿಕ್ಕಿದೆ. ಒಂದು ದೇಕ್ಷ ತಗೊಂಬಂದ್ರು, ಅಪ್ಪ ಒಂದು ಪಾರ್ಟಿ ಆಗಿತ್ತು ಮೊನ್ನೆ, ಅದನ್ನು ತೊಳೆದಿಕ್ಕಿದ್ದೀನಿ. ಆಮೇಲೆ ಅಯ್ಯಯ್ಯೋ ಏನಿದು ಅಂತ ನೋಡ್ತೀನಿ, ಸೌತೆಕಾಯಿ ಕೊಟ್ಟರು ಕಟ್ ಮಾಡಿ ಕೊಟ್ಬಿಟ್ಟೆ, ಮೆಣಸಿನ್ಕಾಯಿ ಕೊಟ್ಟರು ಕಟ್ ಮಾಡಿ ಕೊಟ್ಬಿಟ್ಟೆ, ಕೊತ್ತಂಬರಿ ಸೊಪ್ಪು ಕೊಟ್ಟರು ಕಟ್ ಮಾಡಿ ಕೊಟ್ಬಿಟ್ಟೆ, ಗ್ವಾಕಮೂಲೆ ಕೊಟ್ಟರು ಅದನ್ನು ಕಟ್ ಮಾಡಿ ಕೊಟ್ಬಿಟ್ಟೆ.
ನೋಡು ಚಿತ್ರಾನ್ನನೇ ರೆಡಿ ಮಾಡ್ಬಿಟ್ಟವ್ರೆ. ಮೇಡಮ್ ಏನು ಮೇಡಮ್ ಇದಂದರೆ ಡೀಪ್ ಕ್ಲೀನಿಂಗ್ ಅಪ್ಪ, ಹಂಗೆ ಮಾಡ್ಬಿಡು. ನಿಜವಾಗ್ಲೂ ಆದರೂ ಏನು ಹೇಳ್ತೀನಿ ಅಂದರೆ, ಗಂಡ ಹೆಂಡತಿ ಮಧ್ಯ ಏನೇ ಪ್ರಾಬ್ಲಮ್ ಇರಲಿ, ನಿಮ್ಮ ಅಡುಗೆ ಮನೇಲಿ ಒಂದು ಐಲ್ಯಾಂಡ್ ಅಂತ ಇದೆ ನೋಡಿ, ಒಂದು ಮಧ್ಯದಲ್ಲಿ ಗಂಡ ಹೆಂಡತಿದು ಒಂದು ಕಪಲ್ದು ಸಿಂಕ್ ಆಗ್ತಾ ಇರೋದೇ ಆ ಸಿಂಕ್ ಹತ್ರ. ಅದು ಮಾಯಾ ಸಿಂಕ್, ಅದು ಆ ಸಿಂಕಲ್ಲ. ಅದು ಬೆಳಿಗ್ಗೆ 7 ಗಂಟೆಗೆ ನೀವೇನಾದರೂ ಆ ಸಿಂಕ್ ಹತ್ರ ಹೋಗಿ ನೋಡಿ, ಆ ಸಿಂಕ್ ನಾರ್ಮಲ್ ಸಿಂಕ್ ಥರ ಕಾಣಲ್ಲ. ಇಬ್ಬರು ನವಗ್ರಹ ಸುತ್ತಂಗೆ ಸುತ್ತಾ ಇರ್ತಾರೆ. ಇವತ್ತೆಲ್ಲ ನಾವು ಅನ್ಕೊಂಡಂಗೆ ಆಗ್ಬಿಡ್ಲಪ್ಪ ಅಂತ. ನಿಜವಲ್ಲ, ಆ ಸಿಂಕಲ್ಲಿ ಏನೋ ಇದೆ. ನಮ್ಮ ತಾಯಣ್ಣಗೂ ಹೇಳ್ತೀನಿ, ಗಂಡ ಹೆಂಡತಿ ಫುಲ್ ಸಿಂಕಲ್ಲ. ಈ ಕೆಲಸ ಆದ್ಮೇಲೆ ಆ ಕೆಲಸ ಆದ್ಮೇಲೆ ಈ ಕೆಲಸ, ಕೆಲಸದವ್ರಿಲ್ಲ ಎಲ್ಲ ಕೆಲಸನೂ ಮಾಡ್ತಾ ಇರ್ತಾರೆ. ಒಂದೇ ಒಂದು ಲಾಸ್ಟ್ ಥಿಂಗ್ ಹೇಳ್ಬಿಡ್ತೀನಿ ನಾನು. ನೋಡೋಕ್ಕಿಂತ ಮುಂಚೆ ಇಂಡಿಯಾನಲ್ಲಿ ನನ್ನ ಪ್ರಕಾರ ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿದ್ರೆ ಅದನ್ನು ಮೇಡ್ ಫಾರ್ ಈಚ್ ಅದರ್ ಅಂತಾರೆ. ಅದು MADE ಮೇಡು. ಅದೇ ಅಮೇರಿಕಾನಲ್ಲಿ ಏನಾದರೂ ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿದ್ರೆ ಅದಕ್ಕೂ ಮೇಡ್ ಫಾರ್ ಈಚ್ ಅದರ್ ಅಂತಾರೆ. ಅದು MAID ಮೇಡ್. ಥ್ಯಾಂಕ್ ಯು ಸೋ ಮಚ್. ಓ ಮೈ ಗಾಡ್, ಥ್ಯಾಂಕ್ಸ್ ಅ ಲಾಟ್, ಥ್ಯಾಂಕ್ ಯು. ಅಯ್ಯಯ್ಯೋ, ಥ್ಯಾಂಕ್ ಯು. ಸ್ಟ್ಯಾಂಡಿಂಗ್ ಅವೇಶನ್. ಅಯ್ಯಯ್ಯೋ, ಏನಪ್ಪ ಇದು. ಅಯ್ಯಯ್ಯೋ, ಥ್ಯಾಂಕ್ ಯು ಸೋ ಮಚ್ ಗುರುವೇ. ಥ್ಯಾಂಕ್ ಯು. ವಿಡಿಯೋ ಮಾಡಪ್ಪ. ಹೌದು, ಯಾವ ಮಾಡ್ತಾ ಇಲ್ಲಿ ಮಾಡಪ್ಪ ನೀನು. ಸುಮ್ಮ ಮಿನಿಟ್. ಏನಂದರೆ, ನಿಜ ಹೇಳ್ಬೇಕಂದ್ರೆ ನಾನು ಅಮೇರಿಕಾಗೆ ಬರಬೇಕು ಅಂತ ತುಂಬ ಆಸೆ ಇಟ್ಕೊಂಡು IT ಕಂಪ್ನಿ ಜಾಯ್ನ್ ಆದೆ. ಮ್ಯಾನೇಜರ್ದು ಬಕೆಟ್ ಹಿಡಿದೆ, ಏನೇನೋ ಹಿಡಿದೆ, ಹೇಳೋಕ್ಕಾಗದೆ ಇರೋದೆಲ್ಲ ಹಿಡಿದ್ಬಿಟ್ಟೆ. ಆದ್ರೂ US ಬರೋಕ್ಕೆ ಆಗಿಲ್ಲ. ಆದರೆ ಇವತ್ತು ಪ್ರೌಡಾಗಿ ಹೇಳ್ತೀನಿ, ಅಮೇರಿಕಾಗೆ ನನ್ನನ್ನು ಕರ್ಕೊಂಬಂದಿದ್ದು ಈ ನನ್ನ ಕನ್ನಡ ಸ್ಟ್ಯಾಂಡಪ್ ಕಾಮಿಡಿ ಮತ್ತು ಕನ್ನಡ ಯೂಟ್ಯೂಬು. ನನ್ನ ಕನ್ನಡ ಯೂಟ್ಯೂಬ್ ಜರ್ನಿನ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನೋಡಿರೋದು ರಘು, ನಾನು ಒಟ್ಟಿಗೆ ಇದ್ವಿ ಅವಾಗ. ಇವತ್ತು ಅವ್ರಿಗೆ ನನ್ನ ಶೋನ ಮಾಡೋಂಗಾಗಿದೆ. ನನಗೆ ಅವ್ರ ಜೊತೆ ಇಬ್ಬರು ಒಂದು ತಕ್ಕ ಮಟ್ಟಿಗೆ ಬೆಳೆದಿದ್ದೀವಿ ಅಂತ ಅದು ಅರ್ಥ. ಸೊ ಆ್ಯಕ್ಚುಲಿ ಈ ಒಂದು ಕನ್ನಡ ಸ್ಟ್ಯಾಂಡಪ್ ಕಾಮಿಡಿಗೆ, ಕನ್ನಡ ಆಡಿಯನ್ಸ್ಗೆ ನಾನು ಇಲ್ಲಿಂದನೇ ಥ್ಯಾಂಕ್ಸ್ ಹೇಳಬೇಕು. ಇಲ್ಲಿಗೆ ನಾನು US ಬಂದಿರೋದಕ್ಕೆ ಕಾರಣ ಒಬ್ಬರು ನೀವೆಲ್ಲರೂ ಅಷ್ಟೇ. ನೀವೇ ಕಾರಣ ಇದಕ್ಕೆ. ಸೊ ನೀವೆಲ್ಲರೂ ನನಗೆ ಇವಾಗ ದೇವ್ರ ಥರನೇ ಕಾಣಿಸ್ತಾ ಇದ್ದೀರಾ. ಆ ದೇವ್ರಿಗೆ ಒಂದು ದೊಡ್ಡ ಸಲಾಮ್. ಥ್ಯಾಂಕ್ ಯು ಸೋ ಮಚ್. ಬಾಯ್.